ಪ್ರಭು, ರಾಮ, ದೇವರು, ಭಗವಂತ, ಅಲ್ಲಾಹ, ಖುದಾ, ಈಶ್ ಆದಿ ನಾಮ್ ಇವೆಲ್ಲ ಒಂದೇ ಶಕ್ತಿಯದ್ದಾಗಿದೆ. ಅವರು ಹೇಗಿದ್ದಾರೆ, ಎಲ್ಲಿದ್ದಾರೆ, ಎಲ್ಲಿ ಸಿಗುತ್ತಾರೆ, ಯಾರು ನೋಡಿದ್ದಾರೆ? ಇಂತಹ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಪೂರ್ಣವಾಗಿ ತೊಡೆದು ಹಾಕಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ್ ರಾಮ್ಪಾಲ್ ಮಹಾರಾಜರ ಅಮೃತ ವಚನಗಳನ್ನು, ಸರ್ವ ಪವಿತ್ರ ಧರ್ಮದ ಪವಿತ್ರ ಶಾಸ್ತ್ರಗಳ ಆಧಾರದ ಸಹಿತ. ಈಗ ಪುಣ್ಯಾತ್ಮರೇ, ನೀವು ಸೃಷ್ಟಿ ರಚನೆಯ ಬಗ್ಗೆ ಕೇಳುತ್ತಿದ್ದೀರಿ. ಎಲ್ಲಿವರೆಗೆ ನೀವು ಸೃಷ್ಟಿ ರಚನೆಯ ವಿಷಯದ ಬಗ್ಗೆ ತಿಳಿದುಕೊಳ್ಳುವುದಿಲ್ಲವೋ ಅಲ್ಲಿವರೆಗೆ ನೀವು ಈ ಆಧ್ಯಾತ್ಮಿಕ ಜ್ಞಾನವನ್ನು, ತತ್ವಜ್ಞಾನವನ್ನು ಅರ್ಥ ಮಾಡ್ಕೊಳ್ಳಕ್ಕಾಗಲ್ಲ, ಮತ್ತೆ ಯಾವುದೇ ಸದ್ಗ್ರಂಥದ ಬಗ್ಗೆ ತಿಳಿಯೋದಕ್ಕೆ ಆಗಲ್ಲ. ಈ ಒಂದು ಸೃಷ್ಟಿ ರಚನೆ ಏನಿದೆ ಅಂದ್ಕೊಳ್ಳಿ, ಇದು ಮಾಸ್ಟರ್ ಕೀ ಆಗಿದೆ. ಎಲ್ಲ ಸದ್ಗ್ರಂಥಗಳನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ, ಅದರ ಖಜಾನೆಯನ್ನು ನೋಡೋದಕ್ಕೆ ಇದು ಮಾಸ್ಟರ್ ಕೀ ಇದ್ದ ಹಾಗೆ. ಅಂದ್ರೆ ಮುಖ್ಯ ಕೀಲಿ ಕೈ. ಆದ್ದರಿಂದ ನಿಮಗೆ ಮತ್ತೆ ಮತ್ತೆ ಸೃಷ್ಟಿ ರಚನೆಯ ಜ್ಞಾನವನ್ನು ಅತ್ಯಧಿಕವಾಗಿ ತಿಳಿಸಲಾಗುತ್ತೆ. ಈ ಸೃಷ್ಟಿ ರಚನೆಯಲ್ಲಿ ನೀವು ಪರಮೇಶ್ವರನಾದ ಕಬೀರ್ ದೇವನ ಮೂಲಕ ರಚಿತವಾದ ಆ ಸೃಷ್ಟಿಯ ಜ್ಞಾನ, ಅವರ ಮುಖಾಂತರ ಹೇಳಲಾದ ಸೃಷ್ಟಿಯ ಜ್ಞಾನವನ್ನು ಈ ದಾಸನ ಮುಖದಿಂದ ಕೇಳಿದಿರಿ. ಈಗ ಇಲ್ಲಿಯವರೆಗೂ ನಿಮಗೆ ವರ್ಬಲಿ ತಿಳಿಸಿಕೊಟ್ಟಿದ್ದೆ, ಮೌಖಿಕವಾಗಿ ಹೇಳಿದ್ದೆ. ಈಗ ಆ ಸೃಷ್ಟಿ ರಚನೆಯ ವಿಷಯದಲ್ಲಿ ನಮ್ಮ ಸದ್ಗ್ರಂಥಗಳು ಏನು ಹೇಳುತ್ತೆ? ಪುಣ್ಯಾತ್ಮರೇ, ಯಾವ ಪ್ರಕಾರ ವಿದ್ಯಾರ್ಥಿಗಳು ವಿದ್ಯಾಲಯಕ್ಕೆ ಹೋಗ್ತಾರೋ ಅವರ ಒಂದು ಸಿಲೆಬಸ್, ಪಠ್ಯಕ್ರಮ ಇರಲ್ಪಡುತ್ತೆ. ಸಿಲೆಬಸ್ ಒಂದು ವಿಶೇಷವಾಗಿರುತ್ತೆ. ಮತ್ತೆ ಯಾವ ಶಿಕ್ಷಕ ಪಠ್ಯಕ್ರಮದ ಆಧಾರದ ಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೋ, ಓದಿಸ್ತಾರೋ ಅವರು ಸರಿಯಾದ ಶಿಕ್ಷಕ. ಮತ್ತೆ ಯಾವ ಟೀಚರ್ ಪಠ್ಯಕ್ರಮದಿಂದ ಹೊರತಾದ ಜ್ಞಾನವನ್ನು ಕೊಡುವರು, ಸರಿಯಾದ ಶಿಕ್ಷಕರಲ್ಲ. ಅಂತಹ ಅಧ್ಯಾಪಕರು ಮಕ್ಕಳ ಹಿತೈಷಿಗಳಲ್ಲ, ಅವರ ಜೀವನವನ್ನು ನಾಶ ಮಾಡುವರು. ಅಂದರೆ ಪುಣ್ಯಾತ್ಮರೇ, ಸದ್ಗ್ರಂಥದ ವಿಪರೀತ ಜ್ಞಾನ, ಶಾಸ್ತ್ರದ ವಿರುದ್ಧ ಜ್ಞಾನವನ್ನ ಯಾವ ಸಂತರು ಹೇಳುತ್ತಿದ್ದಾರೋ, ಮತ್ತೆ ಶಾಸ್ತ್ರವಿಧಿಯನ್ನು ಬಿಟ್ಟು ಮನಬಂದಂತೆ ಆಚರಣೆ ಮಾಡಿ ಮತ್ತು ಮಾಡಿಸುತ್ತಾರೋ, ಶಾಸ್ತ್ರವಿಧಿಯನ್ನು ಬಿಟ್ಟು ಮನಬಂದಂತೆ ಪೂಜೆಯನ್ನು ಮಾಡುತ್ತಿದ್ದಾರೋ, ಅದರಿಂದ ಸ್ವಯಂ ಯಾವ ಲಾಭ ಪ್ರಾಪ್ತಿ ಮಾಡ್ತಿಲ್ಲ ಮನುಷ್ಯ ಜೀವನಕ್ಕೆ ಮತ್ತು ಅವರ ಅನುಯಾಯಿಗಳಿಗೆ. ಇದಕ್ಕಾಗಿ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 16 ಶ್ಲೋಕ 23-24ರಲ್ಲಿ ಹೇಳಿದೆ, 23ರಲ್ಲಿ ಹೇಳಿದೆ, ಶಾಸ್ತ್ರವಿಧಿಯನ್ನು ಬಿಟ್ಟು ಯಾರು ಮನಬಂದಂತೆ ಆಚರಿಸುತ್ತಾರೋ ಅವರಿಗೆ ಯಾವುದೇ ಸುಖವಿಲ್ಲ, ಮತ್ತೆ ಅವರಿಗೆ ಯಾವುದೇ ಮುಕ್ತಿ ಸಿಗುವುದಿಲ್ಲ, ಮತ್ತೆ ಯಾವುದೇ ಸಿದ್ಧಿಯೂ ಪ್ರಾಪ್ತಿಯಾಗಲ್ಲ. ಆ ಆಚಾರ ವ್ಯರ್ಥ. ಶ್ಲೋಕ 24ರಲ್ಲಿ ಹೇಳಿದೆ, ಇದರಿಂದ ನಿನಗೆ ಅರ್ಜುನ ಕರ್ತವ್ಯ ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಕರ್ತವ್ಯ ಅಂದರೆ ಶಾಸ್ತ್ರದ ಅನುಗುಣ ಸಾಧನೆಗಳು, ಆ ಸಾಧನೆಗಳನ್ನು ನೀವು ಮಾಡಬೇಕು. ಮತ್ತು ಅಕರ್ತವ್ಯ ಯಾವುದನ್ನ ಮಾಡಲು ಯೋಗ್ಯವಲ್ವೋ ಅವುಗಳನ್ನ ಸದ್ಗ್ರಂಥಗಳಿಂದಲೇ ತಿಳಿಯಲಾಗತ್ತೆ. ಯಾರು ತಮ್ಮ ಲೋಕವೇದ ದಂತಕತೆ ಹೇಳುತ್ತಾರೋ ಅವುಗಳನ್ನ ನಾವು ಸ್ವೀಕರಿಸಬಾರದು. ಅಂದರೆ ಇಲ್ಲಿಯವರೆಗೂ ಏನನ್ನೂ ಬ್ರಹ್ಮ, ವಿಷ್ಣು, ಶಿವನ ಬಗ್ಗೆ ಇವರು ಹೇಳ್ತಾ ಬರ್ತಿದ್ದಾರೆ. ಪವಿತ್ರ ಹಿಂದೂ ಧರ್ಮದ ಈ ಶಾಸ್ತ್ರ ವಿರುದ್ಧ ಜ್ಞಾನ ಕೊಡುವ ಆಚಾರ್ಯ, ಗುರು, ಋಷಿ, ಮಹರ್ಷಿಗಳು ಹೇಳ್ತಾ ಬರ್ತಿದ್ದಾರೆ, ಈ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಜರಾಮರರಾಗಿದ್ದಾರೆ. ಇವರಿಗೆ ತಾಯಿ ತಂದೆ ಯಾರೂ ಇಲ್ಲ ಮತ್ತು ಎಲ್ಲಾ ಬ್ರಹ್ಮಾಂಡಗಳ ರಚನಾಕಾರರಾಗಿದ್ದಾರೆ.
ಅಂದರೆ ಆ ಶಿಕ್ಷಕ ಸರಿಯಿಲ್ಲ, ಅವರು ಶಾಸ್ತ್ರವಿಧಿಯನ್ನು ಬಿಟ್ಟು ಲೋಕವೇದವನ್ನು ಹೇಳುತ್ತಿದ್ದಾರೆ. ಲೋಕವೇದ ಅಂದ್ರೆ ಕೇಳಿ ತಿಳಿದಂತಹ ಜ್ಞಾನ, ಎಲ್ಲೂ ಪ್ರಾಮಾಣಿತವಾದುದಲ್ಲ. ಈಗ ನಿಮಗೆ ತೋರಿಸುತ್ತೇನೆ ಶ್ರೀಮದ್ ದೇವಿ ಭಾಗವತ. ಅವರು ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ ಅವರ ವಿಚಾರದಲ್ಲಿ ಏನು ವಿಷಯವನ್ನ ಹೇಳ್ತಾರಂತ. ನೀವು ಇದನ್ನ ನೋಡಿ. ಶ್ರೀಮದ್ ದೇವಿ ಭಾಗವತ, ಸಚಿತ್ರ ದಪ್ಪಕ್ಷರ, ಹಿಂದಿಯಲ್ಲಿ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದರ ಸಂಪಾದಕ ಯಾರು? ಹನುಮಾನ್ ಪ್ರಸಾದ್ ಪೋದ್ದಾರ್ ಚಿಮನ್ಲಾಲ್ ಗೋಸ್ವಾಮಿ. ಪ್ರಕಾಶಕರು ಮತ್ತು ಮುದ್ರಕರು ಗೀತಾ ಪ್ರೆಸ್ ಗೋರಖ್ಪುರ, ಗೋವಿಂದ ಭವನ ಕಾರ್ಯಾಲಯ, ಕೋಲ್ಕತ್ತಾ ಸಂಸ್ಥಾನ. 3ನೇ ಸ್ಕಂದದ 123ನೇ ಪುಟದಲ್ಲಿ, 3ನೇ ಸ್ಕಂದದಲ್ಲಿ ಭಗವಂತ ವಿಷ್ಣು ತನ್ನ ತಾಯಿ ದುರ್ಗೆಯ ಸ್ಮರಣೆಯನ್ನು ಮಾಡುತ್ತಿದ್ದಾರೆ. ಏನು ಹೇಳುತ್ತಿದ್ದಾರೆ? ನೀನು ಶುದ್ಧ ಸ್ವರೂಪಳಾಗಿರುವೆ. ಈ ಇಡೀ ಜಗತ್ತು ನಿನ್ನಿಂದಲೇ ಉದ್ಧಾರವಾಗುತ್ತಿದೆ. ನಾನು ಬ್ರಹ್ಮ ಮತ್ತು ಶಂಕರ, ವಿಷ್ಣು ಹೇಳುತ್ತಿದ್ದಾರೆ. ನಾವು ಎಲ್ಲರೂ ನಿನ್ನ ಕೃಪೆಯಿಂದ ಇದ್ದೇವೆ. ನಮ್ಮ ಆವಿರ್ಭಾವ ಅಂದರೆ ಜನ್ಮ, ತಿರೋಭಾವ ಅಂದರೆ ಮೃತ್ಯು. ನಮ್ಮ ಜನ್ಮ ಮತ್ತು ಮೃತ್ಯು ಆಗುತ್ತದೆ. ಕೇವಲ ನೀನೇ ನಿರಂತರ, ನೀನೇ ಜಗಜ್ಜನನಿ, ಪ್ರಕೃತಿ ಮತ್ತು ಆದಿ ದೇವತೆ ಆಗಿದ್ದೀಯಾ. ಈ ಪ್ರಕೃತಿ ಶಬ್ದವನ್ನು ನೆನಪಿಡಿ. ದುರ್ಗೆಯನ್ನು ಪ್ರಕೃತಿ ಎಂತಲೂ ಕರೆಯಲಾಗುತ್ತದೆ. ನಮ್ಮ ಗೀತೆಯಲ್ಲಿ ಪ್ರಸ್ತಾಪಿಸಲಾಗಿದೆ. ಅಧ್ಯಾಯ 14ರ 3, 4, 5ನೇ ಶ್ಲೋಕದಲ್ಲಿದೆ. ಏಕೆಂದರೆ ಗೀತೆಯು ಕೋಡ್ ವರ್ಡ್ ಆಗಿದೆ. ಪ್ರಕೃತಿ ಅಂತ ದುರ್ಗೆಗೆ ಹೇಳ್ತಾರೆ. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಜನ್ಮ ಮತ್ತು ಮೃತ್ಯುವಾಗುತ್ತೆ. ಭಗವಂತ ಶಂಕರನು ಹೇಳಿದ, ದೇವಿ, ಮಹಾನ್ ವಿಷ್ಣು ನಿನ್ನಿಂದ ಸೃಷ್ಟಿಯಾದ ಅಂದರೆ ಅವನ ನಂತರ ಸೃಷ್ಟಿಯಾದವನು ಬ್ರಹ್ಮನು ಕೂಡ ನಿನ್ನ ಬಾಲಕನಾದ. ಮತ್ತೆ ನಾನು ತಮೋಗುಣ ಲೀಲೆಯನ್ನು ಮಾಡುವಂತಹ ಶಂಕರ ನಿಮ್ಮ ಸಂತಾನ ಅಲ್ಲವೇ? ಅರ್ಥಾತ್ ನನ್ನನ್ನು ಸೃಷ್ಟಿಸಿದವಳು ನೀನೇ ಆಗಿದ್ದೀಯೇ ಶಿವೆ. ಸಂಪೂರ್ಣ ಸಂಸಾರದ ಸೃಷ್ಟಿಯನ್ನು ಮಾಡೋದ್ರಲ್ಲಿ ನೀನು ತುಂಬಾ ಚತುರಳಾಗಿದ್ದೀಯೆ. ಈ ಸಂಸಾರದ ಸೃಷ್ಟಿ, ಸ್ಥಿತಿ ಮತ್ತು ಲಯದಲ್ಲಿ ನಿನ್ನ ಗುಣ ಸದಾ ಸಮರ್ಥವಾಗಿದೆ. ಅದೇ 3 ಗುಣಗಳಿಂದ ಉತ್ಪನ್ನರಾದ ನಾವು, ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಂಕರ. ಅದೇ 3 ಗುಣಗಳಿಂದ ಉತ್ಪನ್ನರಾದ ನಾವು, ಬ್ರಹ್ಮ, ವಿಷ್ಣು, ಈ ಶಂಕರ, ನಿಯಮಾನುಸಾರವಾಗಿ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ. ಆಹಾ ಪುಣ್ಯಾತ್ಮರೇ, ಈ ಪವಿತ್ರ ದೇವಿ ಪುರಾಣದಲ್ಲಿ ಈ ಛಂದ ಪಂಕ್ತಿಗಳಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಕೂಡ ನಾಶವಾನರೇ. ಇವರ ಜನ್ಮ ಮತ್ತು ಮೃತ್ಯು ಆಗುತ್ತದೆ. ದುರ್ಗಾ ಇವರ ತಾಯಿಯಾಗಿದ್ದಾಳೆ. ಮತ್ತು ರಜಗುಣ ಬ್ರಹ್ಮ, ಸದ್ಗುಣ ವಿಷ್ಣು, ತಮಗುಣ ಶಿವ ಆಗಿದ್ದಾರೆ. ಮತ್ತು 4ನೆಯದಾಗಿ ತಿಳಿದಿದ್ದೇನೆಂದರೆ ಇವರು ಕೇವಲ ನಿಶ್ಚಿತ ಕಾರ್ಯಗಳನ್ನಷ್ಟೇ ಮಾಡಲು ಸಾಧ್ಯ. ಯಾರ ನಿಶ್ಚಿತ ಹೇಗಿದೆಯೋ, ಯಾರ ಅದೃಷ್ಟದಲ್ಲಿ ಏನು ಬರೆದಿದೆಯೋ ಅದನ್ನು ಬದಲಾಯಿಸಲು ಇವರಿಂದ ಸಾಧ್ಯವಿಲ್ಲ. ಅವುಗಳನ್ನು ಹಾಗೆಯೇ ಕೊಡಲು ಮಾತ್ರ ಸಾಧ್ಯ. ಯಾವ ರೀತಿಯ ಕರ್ಮವಿದೆಯೋ ಅದೇ ರೀತಿಯ ಫಲಗಳನ್ನು ಕೊಡುತ್ತಾರೆ. ಅದೇ ಅವರ ನಿಯಮವಾಗಿದೆ ಮತ್ತು ಇದನ್ನು ನಮ್ಮ ಸದ್ಗ್ರಂಥಗಳಲ್ಲಿ ಬರೆಯಲಾಗಿದೆ. ಈಗ ನಿಮಗೆ ವಿವರವಾಗಿ ತೋರಿಸ್ತೇನೆ. ಈ ಶ್ರೀಮದ್ ದೇವಿ ಭಾಗವತವನ್ನು ಮತ್ತೆ ತೋರಿಸ್ತೇನೆ ಪೂರ್ಣ ವಿವರಗಳೊಂದಿಗೆ. ಇದನ್ನು ನೋಡಿ. ಇದು ಅದೇ ಶ್ರೀಮದ್ ದೇವಿ ಭಾಗವತ, ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದು ಶ್ರೀಮದ್ ದೇವಿ ಭಾಗವತದ 3ನೆಯ ಸ್ಕಂದ. ಇಲ್ಲಿ ಪ್ರಾರಂಭವಾಗುತ್ತೆ. ಪುಟ ಸಂಖ್ಯೆ 113ರಲ್ಲಿ, ಪುಟ ಸಂಖ್ಯೆ 113. ಜನಮೇ ಜಯ ಕೇಳಿದ ಭಗವಂತ, ನೀವು ಅಂಬಾ ಯಜ್ಞ ಅಂದರೆ ಪರಮಪವಿತ್ರ ನವರಾತ್ರಿ ವ್ರತವನ್ನು ಮಾಡಿ ಅದರ ಮುಖಾಂತರ ದೇವಿಯ ಆರಾಧನೆ ಮಾಡುವಂತೆ ಆಜ್ಞೆಯನ್ನು ಮಾಡಿದ್ದೀರಾ. ಅಂದ್ರೆ ಆ ದೇವಿ ಯಾರು, ಹೇಗೆ ಮತ್ತು ಯಾವಾಗ ಪ್ರತ್ಯಕ್ಷಳಾದ್ಲು, ಅವರ ಆಗಮನದ ಉದ್ದೇಶ ಏನಾಗಿತ್ತು, ಅವಳು ಯಾವ ಗುಣಗಳಿಂದ ವಿಭೂಷಿತಳಾಗಿದ್ದಳು, ಅಂಬಾ ಯಜ್ಞ ಯಾವ ಪ್ರಕಾರದಿಂದ ಕೂಡಿರುತ್ತೆ. ಮುಂದೆ
ದೇವ್ರೇ, ಜೊತೆಗೆ ವಿಸ್ತಾರಪೂರ್ವಕವಾಗಿ ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆಯೂ ಹೇಳಿ. ಯಾಕಂದರೆ ಭೂದೇವ, ಬ್ರಹ್ಮಾಂಡದ ವಿಷಯದಲ್ಲಿ ಏನೆಲ್ಲ ಹೇಳಲಾಗಿದೆಯೋ ಅದು ಅಲ್ಲಿ ಹೇಗಿದೆಯೋ ಆ ಎಲ್ಲಾ ವಿಷಯಗಳು ನಿಮಗೆ ಗೊತ್ತಿದೆ. ವ್ಯಾಸರ ಬಳಿ ಈ ರೀತಿಯಾಗಿ ಕೇಳುತ್ತಿದ್ದಾನೆ ಜನಮೇಜಯ. ನಾನು ಕೇಳಿರೋ ಹಾಗೆ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ ಮೂವರು ಸಗುಣ ದೇವತೆಗಳು ಕ್ರಮವಾಗಿ ಸೃಷ್ಟಿಪಾಲನೆ ಮತ್ತು ಸಂಹಾರ ಕಾರ್ಯದ ಹೊರೆ ಇವರ ಮೇಲಿದೆ. ಪರಾಶರ ನಂದನ ವ್ಯಾಸರೇ, ಈಗ ನಾನು ಇವರ ವಿಷಯವಾಗಿ ವಿಸ್ತಾರವಾಗಿ ತಿಳಿಯಲು ಬಯಸುತ್ತೇನೆ. ನೀವು ಹೇಳುವ ಕೃಪೆ ತೋರಿ. ವ್ಯಾಸರು ಹೇಳುತ್ತಾರೆ, ರಾಜನೇ, ನಿನ್ನ ಬುದ್ಧಿಯು ತುಂಬಾ ವಿಶಾಲವಾಗಿದೆ. ಈಗ ನೀನೇನ್ ಕೇಳ್ತಿದೀಯೋ ಅದು ಬ್ರಹ್ಮಾದಿ ಸೃಷ್ಟಿಯ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮಾದಿ, ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಸೃಷ್ಟಿ ಹೇಗಾಯ್ತು. ಅದು ಬಹಳ ಕಠಿಣವಾದ ವಿಷಯ. ಅದರಲ್ಲಿ ಬಹಳ ಪ್ರಶ್ನೆಗಳು ಉದ್ಭವವಾಗುತ್ತವೆ. ಇದೇ ಪ್ರಶ್ನೆಗಳನ್ನು ಹಿಂದೆ ನಾನು ನಾರದರಿಗೆ ಕೇಳಿದ್ದೆ. ವ್ಯಾಸರು ಹೇಳ್ತಿದ್ದಾರೆ, ನಾನು ನಾರದರ ಬಳಿ ಇದೇ ಜ್ಞಾನದ ಬಗ್ಗೆ ಕೇಳಿದ್ದೆ. ನಾನು ಹೇಳಿದೆ, ಮುನಿಯೇ, ನೀವು ಬುದ್ಧಿವಂತರು. ನನಗೆ ಈ ವಿಸ್ತಾರ ಬ್ರಹ್ಮಾಂಡದ ಸೃಷ್ಟಿಕರ್ತ ಯಾರು ಅಂತ ಹೇಳುವ ಕೃಪೆಯನ್ನು ತೋರಿ. ಮುನಿವರ್ಯರೇ, ಈ ಬ್ರಹ್ಮಾಂಡ ಎಲ್ಲಿಂದ ಉತ್ಪನ್ನವಾಯಿತು? ದ್ವಿಜವರ್ಯರೇ, ಹಾಗೆಯೇ ಇದನ್ನು ತಿಳಿಸಿ. ಈ ಬ್ರಹ್ಮಾಂಡ ನಾಶವಾಗುತ್ತೋ ಅಥವಾ ಸದಾ ಇರುವಂಥದ್ದು? ಇದರ ರಚನೆ 114ನೇ ಪುಟದಲ್ಲಿ 3ನೇ ಸ್ಕಂದ. ರಚಿಸಿದವರು ಯಾರೋ ಒಬ್ಬರಾಗಿದ್ದಾರೆ ಅಥವಾ ಬಹಳ ಜನ ಇದರ ರಚನೆ ಮಾಡಿದ್ದಾರೆ. ಕರ್ತೃವಿನ ಅಭಾವದಲ್ಲಿ ಕಾರ್ಯ ನಡೆಯುವುದು ಅಸಂಭವ. ಈ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಉದ್ಭವವಾಗುತ್ತಿರುತ್ತದೆ. ಕೆಲವರು ಭಗವಂತ ಶಂಕರನನ್ನು ಪರಮಕಾರಣ ಅಂದುಕೊಂಡು ಜಗತ್ತಿನ ರಚನೆಕಾರ ಎಂದು ಹೇಳುತ್ತಾರೆ. ಅವರು ಹೇಳುತ್ತಾರೆ, ದೇವಾದಿದೇವ ಭಗವಂತ ಶಂಕರ ಅವಿನಾಶಿ ಪುರುಷನಾಗಿದ್ದಾನೆ. ಅವನಿಗೆ ಯಾವತ್ತೂ ಜನ್ಮ ಮೃತ್ಯು ಇಲ್ಲ. ಅವನು ಆತ್ಮಗಳಲ್ಲಿ ನೆಲೆಸಿರುತ್ತಾನೆ. ದೇವತೆಗಳ ಮೇಲೂ ಕೂಡ ಅವನ ಶಾಸನವಿರುತ್ತೆ. ಮತ್ತೆ ಕೆಲವರು ಭಗವಂತ ವಿಷ್ಣುವಿನ ಪ್ರಶಂಸೆಯನ್ನು ಮಾಡುತ್ತಾರೆ. ಅವನು ಶಕ್ತಿಶಾಲಿ ಪುರುಷ, ಅವ್ಯಕ್ತ, ಅಖಿಲ, ಐಶ್ವರ್ಯದಿಂದ ಸಂಪನ್ನನಾದ ಪರಬ್ರಹ್ಮ ಪರಮಾತ್ಮನಾಗಿದ್ದಾನೆ. ಮತ್ತೆ ಕೆಲವರು ಬ್ರಹ್ಮನನ್ನು ಈ ಸೃಷ್ಟಿಯ ಪ್ರಧಾನ ಕಾರಣಕರ್ತ ಎಂದು ಹೇಳುತ್ತಾರೆ. ಕೆಲವು ಆಚಾರ್ಯರು ಭವಾನಿಯನ್ನ ಸಂಪೂರ್ಣ ಅಭಿಲಾಷೆಯನ್ನ ಪೂರೈಸುವವಳು ಎಂದು ಹೇಳುತ್ತಾರೆ. ಅವಳು ಆದಿಮಾಯೆ, ಮಹಾಶಕ್ತಿ. ಹಾಗೆಯೇ ಪರಮಪುರುಷನ ಜೊತೆ ಸಹಕಾರ ಕಾರ್ಯಗಳನ್ನು ಮಾಡುವ ಪ್ರಕೃತಿ. ಬ್ರಹ್ಮನ ಜೊತೆ ಅವಳ ಅಭೇದ್ಯ ಸಂಬಂಧ ಇದೆ. ಬ್ರಹ್ಮ ಕಾಲನಾಗಿದ್ದಾನೆ, ಕ್ಷರಪುರುಷ. ಅಂದರೆ ಅಭೇದ್ಯ ಸಂಬಂಧ, ಪತಿ ಪತ್ನಿಯ ಸಂಬಂಧ ಉಳ್ಳವರು. ಸಂಪೂರ್ಣ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳಲ್ಲಿ ಜೊತೆಯಾಗಿರುತ್ತಾಳೆ. ಸಂಪೂರ್ಣ ಪ್ರಾಣಿಗಳು ಮತ್ತು ದೇವತೆಗಳ ಜನನಿ ಕೂಡ ಆಗಿದ್ದಾಳೆ. ಯಾವತ್ತೂ ಅವಳಿಗೆ ಹುಟ್ಟು ಸಾವಿಲ್ಲ. ವೈಷ್ಣವಿ, ಶಾಂಭವಿ, ಬ್ರಾಹ್ಮಿ, ವಾಸವಿ, ವಾರುಣಿ, ವರಾಹಿ, ನಾರಸಿಂಹಿ ಹಾಗೂ ಅದ್ವೈತ ಮಹಾಲಕ್ಷ್ಮಿ ಹೆಸರುಗಳಿಂದ ಪ್ರಖ್ಯಾತಳಾಗಿದ್ದಾಳೆ. ಪುಟ ಸಂಖ್ಯೆ 115. ಎಷ್ಟೋ ಶ್ರೇಷ್ಠ ಮುನಿಗಳು ಹೇಳುತ್ತಾರೆ, ನಿರಂಜನ, ನಿರಾಕಾರ, ನಿರ್ಲೇಪ, ನಿರ್ಗುಣ, ಆರೂಪ ಹಾಗೂ ವ್ಯಾಪಕ ಬ್ರಹ್ಮನಿಂದಲೇ ಜಗತ್ತಿನ ಸೃಷ್ಟಿಯಾಗಿದೆ. ಕೆಲವು ಕಡೆ ವೇದ ಮತ್ತು ಉಪನಿಷತ್ತುಗಳಲ್ಲಿ ಕೂಡ ಅದೇ ಬ್ರಹ್ಮನನ್ನು ತೇಜೋಮಯ ಎಂದು ಹೇಳಲಾಗಿದೆ ಮತ್ತು ಪ್ರಧಾನ ಪುರುಷನಾಗಿದ್ದಾನೆ. ಸಾವಿರಾರು ಮಸ್ತಕ, ಕಣ್ಣುಗಳು, ಕಿವಿಗಳು, ಕೈಗಳು, ಮುಖಗಳು, ಚರಣಗಳನ್ನು ಅವನು ಹೊಂದಿದ್ದಾನೆ ಇತ್ಯಾದಿ. ಇದರಲ್ಲಿ ಇಷ್ಟು ಸಾಕು, ಮುಂದೆ ನೋಡಿ. ವ್ಯಾಸರು ನಾರದನನ್ನು ಕೇಳುತ್ತಿದ್ದರು. ನಾನು ಕೇಳಿರುವ ಹಾಗೆ ಕೆಲವರು ಶಂಕರನನ್ನು ರಚನೆಕಾರ, ಮತ್ತೆ ಕೆಲವರು ವಿಷ್ಣುವನ್ನು ರಚನೆಕಾರ ಅಂತ ಹೇಳುತ್ತಾರೆ. ಈಗ ನಾರದರು ತಿಳಿಸಿದರು, ವ್ಯಾಸರೇ, ಇದು ಬಹಳ ಹಿಂದಿನ ವಿಷಯ. ಇದೇ ಸಂದೇಹ ನನ್ನ ಮನಸ್ಸಿನಲ್ಲೂ ಉತ್ಪನ್ನವಾಗಿತ್ತು. ಆಗ ನಾನು ನನ್ನ ತಂದೆ ಅಮಿತ ತೇಜಸ್ವಿ ಬ್ರಹ್ಮನ ಸ್ಥಾನಕ್ಕೆ ಹೋಗಿ ಅವರ ಬಳಿ, ಈಗ ನೀನು ಯಾವ ವಿಷಯವನ್ನು ಕೇಳುತ್ತಿದ್ದೀಯೋ ಇದೇ ವಿಷಯವನ್ನು ನಾನು ಕೇಳಿದೆ. ಅವರನ್ನು ಹೀಗೆ ಕೇಳಿದೆ, ತಂದೆ, ಈ ಸಂಪೂರ್ಣ ಬ್ರಹ್ಮಾಂಡ ಎಲ್ಲಿಂದ ಸೃಷ್ಟಿಯಾಯಿತು ಪ್ರಭು? ನಿಮ್ಮ ಆಜ್ಞೆಯ ಪ್ರಕಾರ ಇದರ ರಚನೆಯಾಗಿದೆಯಾ? ಅಥವಾ ವಿಷ್ಣು ಈ ವಿಶ್ವದ ರಚನೆಕಾರನ? ಅಥವಾ ಶಂಕರ ಇದರ ಸೃಷ್ಟಿಯನ್ನು ಮಾಡಿದ್ದಾನ? ಆದರೆ ಜಗತ್ಪ್ರಭು, ನೀವು ವಿಶ್ವದ ಆತ್ಮ ಆಗಿದ್ದೀರಾ. ಸತ್ಯವನ್ನು ತಿಳಿಸುವ ಕೃಪೆ ಮಾಡಿ. ಯಾವ ದೇವತೆಗಳನ್ನು ಪೂಜಿಸಬೇಕು? ಅಂದರೆ ಯಾವ ದೇವರು ಎಲ್ಲರಿಗಿಂತ ಶ್ರೇಷ್ಠ ಮತ್ತು ಸಮರ್ಥರು? ನಿಷ್ಪಾಪಿ ಬ್ರಹ್ಮನೇ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿ ನನ್ನ ಮನಸ್ಸಿನಲ್ಲಿರುವ ಸಂದೇಹಗಳನ್ನು ದೂರ ಮಾಡುವ ಕೃಪೆಯನ್ನು ತೋರಿ.
ಸತ್ಯವತಿ ನಂದನ ವ್ಯಾಸರೇ, ಈ ಪ್ರಕಾರ ನಾನು ಪ್ರಶ್ನಿಸಲು ಲೋಕಪಿತಾಮಹ ಬ್ರಹ್ಮ ನನಗೆ ಹೇಳಲಾರಂಭಿಸಿದರು. ಬ್ರಹ್ಮ ಹೇಳಿದರು, ಮಗು, ನಾನು ಈ ಪ್ರಶ್ನೆಗಳಿಗೆ ಏನಂತ ಉತ್ತರಿಸಲಿ? ಈ ಪ್ರಶ್ನೆ ತುಂಬಾ ಜಟಿಲವಾದುದು. ಮಹಾನುಭಾವನೆ, ನೀನು ಭಗವಂತ ವಿಷ್ಣುವಿನ ಬಳಿ ಇದರ ಸರಿಯಾದ ಉತ್ತರವನ್ನು ಪಡೆಯಬಹುದು. ಈ ಮೂರೂ ದೇವರುಗಳಿಗೆ ಅದರ ಜ್ಞಾನವಿರಲಿಲ್ಲ. ಅದಕ್ಕಾಗಿ ಒಬ್ಬರಿಂದ ಇನ್ನೊಬ್ಬರ ಬಳಿಗೆ ಕಳುಹಿಸಿ ಅವರನ್ನು ಕೇಳು ಎನ್ನುತ್ತಿದ್ದರು. ಮತ್ತೆ ವಿಷ್ಣುವಿನ ಕಡೆಗೆ ಸಂಕೇತವನ್ನು ಮಾಡಿದ್ದಾರೆ ಹಾಗೂ ಅವರ ಜ್ಞಾನವನ್ನೂ ಹೇಳುತ್ತಿದ್ದಾರೆ. ಬ್ರಹ್ಮ ಹೇಳುತ್ತಿದ್ದಾರೆ, ಮಹಾಮತೆ, ಈ ಜಗತ್ತಿನಲ್ಲಿ ಯಾವ ರಾಗಿ ಪುರುಷ ಕೂಡ ಈ ಸೃಷ್ಟಿಯ ಬಗ್ಗೆ ತಿಳಿದಿಲ್ಲ. ಯಾರು ತ್ಯಾಗಿ, ಅಹಂಕಾರ ಇಲ್ಲದ, ಈರ್ಷ್ಯೆ ಇಲ್ಲದವನು ಆಗಿರುತ್ತಾನೋ ಅವನೇ ಇದರ ರಹಸ್ಯವನ್ನ ತಿಳಿಯಬಹುದು. ಪೂರ್ವಕಾಲದಲ್ಲಿ, ಈಗ ಸೃಷ್ಟಿ ರಚನೆಯ ಬಗ್ಗೆ ಬ್ರಹ್ಮ ಹೇಳುತ್ತಿದ್ದಾರೆ. ಪೂರ್ವಕಾಲದಲ್ಲಿ ಎಲ್ಲವೂ ಜಲಮಯವಾಗಿತ್ತು. ಸ್ಥಾವರ ಜಂಗಮದಲ್ಲಿ ಎಷ್ಟು ಪ್ರಾಣಿಗಳಿದ್ದವೋ ಯಾವುವೂ ಇರಲಿಲ್ಲ. ಆಗ ಕಮಲದಿಂದ ನನ್ನ ಉತ್ಪತ್ತಿಯಾಯಿತು. ಆ ಸಮಯದಲ್ಲಿ ನನಗೆ ಸೂರ್ಯ, ಚಂದ್ರ, ವೃಕ್ಷ ಹಾಗೂ ಪರ್ವತ ಯಾವುದೂ ಕಾಣಲಿಲ್ಲ. 116ನೇ ಪುಟದಲ್ಲಿ ದೇವಿ ಭಾಗವತದ 3ನೇ ಸ್ಕಂದ. ನಾನು ಕಮಲದ ದಳಗಳ ಮೇಲೆ ಕುಳಿತು ವಿಚಾರ ಮಾಡಲಾರಂಭಿಸಿದೆ. ಈ ಅಗಾಧ ಜಲದಲ್ಲಿ ನಾನು ಹೇಗೆ ಉತ್ಪತ್ತಿಯಾದೆ? ಯಾರು ನನ್ನ ರಕ್ಷಕ? ಮತ್ತು ಈ ಪ್ರಳಯ ಕಾಲದಲ್ಲಿ ಸೃಷ್ಟಿ ಅಥವಾ ಸಂಹಾರ ಮಾಡಿದಂತಹ ವಿಶೇಷ ಪುರುಷ ಯಾರು? ಎಲ್ಲೂ ಸ್ಪಷ್ಟರೂಪವಾಗಿ ಭೂಮಿ ಕೂಡ ಕಾಣುತ್ತಿಲ್ಲ. ಹಾಗಾದರೆ ಯಾವುದರ ಮೇಲೆ ಈ ಜಲ ನಿಂತಿದೆ? ಈ ಕಮಲ ಹೇಗೆ ಉತ್ಪತ್ತಿಯಾಯಿತು ಅಂತ ಯೋಚಿಸ್ತಾ ನಾನು ನೀರಿಗೆ ಇಳಿದೆ. ಬ್ರಹ್ಮ ಹೇಳುತ್ತಿದ್ದಾರೆ, 1,000 ವರ್ಷಗಳವರೆಗೆ ಪೃಥ್ವಿಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದೆ, ಅಂದರೆ ಹುಡುಕುತ್ತಾ ಇದ್ದರು. ಆಗಲೂ ಕೂಡ ನನಗೆ ನೀರಿನ ಇನ್ನೊಂದು ದಡ ಸಿಗಲಿಲ್ಲ. ಅಷ್ಟರಲ್ಲಿ ಆಕಾಶವಾಣಿ ನುಡಿತು, ತಪಸ್ಸನ್ನು ಮಾಡು, ತಪಸ್ಸನ್ನು ಮಾಡು. ಆಗ ನಾನು ತಪಸ್ಸನ್ನು ಆರಂಭಿಸಿದೆ. ಕಮಲದ ಮೇಲೆ ಕುಳಿತೆ. 1000 ವರ್ಷಗಳವರೆಗೆ ನಾನು ತಪಸ್ಸನ್ನು ಮಾಡಿದೆ. ಮತ್ತೆ ಅದೇ ಸಮಯ ಸೃಷ್ಟಿ ಮಾಡು ಅಂತ ಆಕಾಶವಾಣಿ ಕೇಳಿಬಂತು. ಅದನ್ನು ಕೇಳಿ ನಾನು ತುಂಬಾ ಆಶ್ಚರ್ಯಚಕಿತನಾದೆ. ಯೋಚಿಸಿದೆ, ಯಾರನ್ನು ಸೃಷ್ಟಿ ಮಾಡಲಿ ಅಥವಾ ನನ್ನ ಕರ್ತವ್ಯ ಏನು? ಅದೇ ಸಮಯಕ್ಕೆ ಮಧು ಮತ್ತು ಕೈಟಭ ಹೆಸರಿನ 2 ಭಯಂಕರ ದಾನವ ರಾಕ್ಷಸರು ಎದುರಿಗೆ ಬಂದರು. ಅವರು ಆ ದೈತ್ಯ ರೂಪದಲ್ಲಿ ನನ್ನೊಂದಿಗೆ ಯುದ್ಧ ಮಾಡುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ನಾನು ಅವರಿಂದ ಭಯಭೀತನಾದೆ. ಆಗ ಕಮಲದ ಕಾಂಡವನ್ನು ಹಿಡಿದು ನೀರಿನೊಳಗೆ ಇಳಿದೆ. ಅಲ್ಲಿ ನನಗೆ ಒಬ್ಬ ಪರಮ ಅದ್ಭುತ ಪುರುಷನ ದರ್ಶನವಾಯಿತು. ಅವರ ಶ್ರೀ ವಿಗ್ರಹ, ಅಂದರೆ ಶರೀರ, ಮೋಡಗಳ ಹಾಗೆ, ಸಂಜೆಯ ಮುಗಿಲಿನ ಹಾಗೆ, ಕಪ್ಪು ಕಾರ್ಮೋಡಗಳ ಹಾಗೆ. ಅವರು ಪೀತಾಂಬರವನ್ನು ಧರಿಸಿದ್ದರು. 4 ಭುಜಗಳಿದ್ದವು. ಶೇಷನಾಗನ ಶಯ್ಯೆಯ ಮೇಲೆ ಮಲಗಿದ್ದರು. ಆ ಜಗತ್ಪ್ರಭುವಿನ ಕೊರಳಿನಲ್ಲಿ ಹೋಮಾಲೆ ಶೋಭಿತವಾಗಿತ್ತು. ಶಂಖ, ಚಕ್ರ, ಗದೆ ಮತ್ತು ಪದ್ಮ, ಈ 4 ಆಯುಧಗಳಿಂದ ಅನುಪಮ ಶೋಭೆಯನ್ನು ಪಡೆಯುತ್ತಿದ್ದರು. ಹೀಗೆ ಶೇಷಶಯನನಾದ ಭಗವಂತ ವಿಷ್ಣುವಿನ ದರ್ಶನ ನನಗಾಯಿತು. ಅವರು ಯೋಗ ನಿದ್ರೆಯ ವಶೀಭೂತರಾಗಿ ಗಾಢ ನಿದ್ರೆಯಲ್ಲಿ ಮಲಗಿದ್ದರು. ಅವರ ಎಲ್ಲಾ ಲೀಲೆಗಳು ಶಾಂತವಾಗಿದ್ದವು. ನಾರದರೆ ಶೇಷನಾಗನ ಶಯ್ಯೆಯ ಮೇಲೆ ಮಲಗಿರುವ ಆ ಪ್ರಭುವನ್ನು ನೋಡಿ ನನ್ನ ಮನಸ್ಸು ಚಿಂತೆಗೀಡಾಯಿತು. ಇಷ್ಟರಲ್ಲಿ ಭಗವತಿ ಯೋಗನಿದ್ರೆ ನೆನಪಾಯಿತು. ನಾನು ಆಕೆಯನ್ನು ಸ್ತುತಿಸಿದೆನು. ಆ ಕಲ್ಯಾಣಮಯಿ ಭಗವತಿ ಶ್ರೀ ವಿಷ್ಣುವಿನ ವಿಗ್ರಹದಿಂದ ಹೊರಬಂದು, ವಿಗ್ರಹ ಅಂದರೆ ಶರೀರದಿಂದ, ಶ್ರೀ ವಿಷ್ಣುವಿನ ಶರೀರದಿಂದ ಹೊರಬಂದು ಅಚಿಂತ್ಯ ರೂಪವನ್ನು ಧಾರಣೆ ಮಾಡಿ ಆಕಾಶದಲ್ಲಿ ವಿರಾಜಮಾನಳಾದಳು. ದಿವ್ಯ ಆಭೂಷಣಗಳು ಅವರ ಸೌಂದರ್ಯವನ್ನು ಹೆಚ್ಚಿಸಿದವು. ಆಗ ಯೋಗನಿದ್ರೆ ಭಗವಂತ ವಿಷ್ಣುವಿನ ಶರೀರದಿಂದ ಬೇರೆಯಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವಾಗ ಕೂಡಲೇ ಶ್ರೀಹರಿಯು ಎದ್ದು ಕುಳಿತರು. ಈಗ ಪುಣ್ಯಾತ್ಮರೇ, ಇವತ್ತು ನಿಮಗೆ ಹೇಗೆ ಸೃಷ್ಟಿ ರಚನೆಯಲ್ಲಿ ಮೊದಲು ತಿಳಿಸಿದೆನೋ, ಪರಮಾತ್ಮ ತಿಳಿಸಿಕೊಟ್ಟಿದ್ದನ್ನೇ ಈ ದಾಸ ಮೌಖಿಕವಾಗಿ ಹೇಳಿದ್ದ. ಕಬೀರ್ ಸಾಹೇಬರು ಇದನ್ನು ಹೇಳಿದ್ದರು. ಈ ದುರ್ಗೆಯು ಬ್ರಹ್ಮ, ವಿಷ್ಣು ಮತ್ತು ಶಿವರ ತಾಯಿ ಆಗಿದ್ದಾಳೆ ಶ್ರೀದೇವಿ. ಮತ್ತು ಈ ಕಾಲ, ಜ್ಯೋತಿ ನಿರಂಜನ ಇವರ ತಂದೆ. ಇವರೇನ್ ಮಾಡ್ತಾರೆ ಅಂದ್ರೆ, ಈ 3 ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ.
ಈ ಕಾಲ ಬ್ರಹ್ಮ ಇವನನ್ನು ಕ್ಷರಪುರುಷ ಕ್ಷರಬ್ರಹ್ಮ ಎಂದು ಕರೀತಾರೆ. ಕ್ಷರಬ್ರಹ್ಮ ಮತ್ತು ಈ ದುರ್ಗಾ ಇವರಿಬ್ಬರು ಪತಿ ಪತ್ನಿಯ ಸಂಬಂಧದಿಂದ ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವರ ಉತ್ಪತ್ತಿಯಾಯಿತು, ಜನ್ಮವಾಯಿತು. ಮತ್ತೆ ಇವರೇನ್ ಮಾಡ್ತಾರೆ ಅಂದ್ರೆ, ಇವರನ್ನ ಬಾಲ್ಯಾವಸ್ಥೆಯಿಂದ ಕೋಮಾದಲ್ಲಿಟ್ಟಿರ್ತಾರೆ, ಅಚಿತರನ್ನಾಗಿಸುತ್ತಾರೆ ಮತ್ತು ಅವರ ಪೋಷಣೆಯನ್ನು ಮುಂದುವರಿಸುತ್ತಾರೆ. ಯುವಕರಾದಾಗ ಅವರನ್ನು ಸಚಿತರನ್ನಾಗಿ ಮಾಡ್ತಾರೆ. ಈಗ ಈ ದುರ್ಗಾ ಅನ್ಯ ರೂಪವನ್ನು ಧರಿಸಿ ಪ್ರೇತಾತ್ಮದ ತರಹ ವಿಷ್ಣುವಿನ ಶರೀರ ಪ್ರವೇಶ ಮಾಡಿ ಅವನನ್ನು ಪ್ರಜ್ಞಾಹೀನನನ್ನಾಗಿ ಮಾಡಿದಳು. ಹಾಗೆಯೇ ಬ್ರಹ್ಮನನ್ನು ಒಂದು ಕಮಲದ ಹೂವಿನ ಮೇಲಿಟ್ಲು. ಮತ್ತೆ ಅಲ್ಲಿವರೆಗೂ ಅವನು ಅಚೇತನಾಗಿದ್ದ, ಕೋಮಾದಲ್ಲಿ ಇದ್ದ. ಬ್ರಹ್ಮ ಹೇಳ್ತಾನೆ, ನನಗ್ ಗೊತ್ತಿಲ್ಲ ನಾನು ಕಮಲದ ಹೂವಿನ ಮೇಲೆ ಹೇಗೆ ಉತ್ಪನ್ನನಾದೆ, ನನ್ ಜನಕ ಯಾರು? ಈಗ ಕೆಳಗೆ ಇಳಿದು ನೋಡಿದಾಗ ವಿಷ್ಣು ಪ್ರಜ್ಞಾಹೀನರಾಗಿದ್ದರು. ಮತ್ತೆ ಯಾವಾಗ ಅವರಿಂದ ದುರ್ಗಾ ಎದ್ದು ಹೊರಗೆ ಬಂದಳು, ಆಗ ವಿಷ್ಣು ಸಚೇತರಾದರು. ಇದೇ ಪ್ರಕಾರ ಈ ಎಲ್ಲರನ್ನೂ ಈ ಕಾಲಭಗವಂತನು ತನ್ನ ಸುನಿಯೋಜಿತ ಷಡ್ಯಂತ್ರದಿಂದಾಗಿ ಭ್ರಮಿತರನ್ನಾಗಿ ಮಾಡಿಟ್ಟಿದ್ದಾನೆ. ಯಾರಿಗೂ ಸರಿಯಾದ ಜ್ಞಾನವನ್ನು ತಿಳಿಸಿಕೊಟ್ಟಿಲ್ಲ. ಈಗ ಇಲ್ಲಿ ನೀವು ಮುಂದೆ ನೋಡಿ. 3ನೇ ಸ್ಥಾನದಲ್ಲಿ ಭಗವಂತ ಶಂಕರನನ್ನು ಪ್ರಜ್ಞಾಹೀನನನ್ನಾಗಿ ಇಟ್ಟಿದ್ದಳು, ಅವನನ್ನು ಸಚೇತನನ್ನಾಗಿ ಮಾಡಿದಳು. ಮತ್ತೆ 3ರನ್ನೂ ಒಟ್ಟುಗೂಡಿಸಿದಳು ಪ್ರೇರಣೆಯಿಂದ. 3 ಒಟ್ಟಾದರು. ಈಗ ನೋಡಿ, ಶ್ರೀಮದ್ ಸಂಕ್ಷಿಪ್ತ ದೇವಿ ಭಾಗವತ್ ಮತ್ತು 3ನೇ ಸ್ಕಂದ ನಾವಿಲ್ಲಿ ಓದ್ತಾ ಇದ್ವಿ. ಆಗ ಈ ಕಲ್ಯಾಣಮಯಿ ಭಗವತಿ ಶ್ರೀ ವಿಷ್ಣುವಿನ ವಿಗ್ರಹದಿಂದ ಹೊರಬಂದು ಅಚಿಂತ್ಯ ರೂಪ ಧಾರಣೆ ಮಾಡಿ ಆಕಾಶದಲ್ಲಿ ವಿರಾಜಮಾನಳಾದಳು. ದಿವ್ಯ ಆಭೂಷಣ ಆಕೆಯ ಸೌಂದರ್ಯ ಹೆಚ್ಚಿಸಿದವು. ಯಾವಾಗ ಯೋಗನಿದ್ರೆಯು ಭಗವಂತ ವಿಷ್ಣುವಿನ ಶರೀರದಿಂದ ಬೇರೆಯಾಗಿ ಆಕಾಶದಲ್ಲಿ ವಿರಾಜಿಸುತ್ತಿರುವಾಗ ತಕ್ಷಣವೇ ಶ್ರೀಹರಿ ಎದ್ದು ಕುಳಿತರು. ಅವರು ಮಧು ಮತ್ತು ಕೈಠವರ ಜೊತೆ 5,000 ವರ್ಷಗಳವರೆಗೆ ತುಂಬಾ ಘೋರ ಯುದ್ಧ ಮಾಡಿದ್ರು. ಆಗ ಆ ದೈತ್ಯರು ಸಾವನ್ನಪ್ಪಿದ್ರು. ಮೊದಲು ದೇವಿಯ ಕಟಾಕ್ಷದಿಂದ ಮಧು ಮತ್ತು ಕೈಟಭ ಮೋಹಿತರಾಗಿದ್ರು. ಅದರ ನಂತರ ಭಗವಂತ ವಿಷ್ಣು ತೊಡೆಯಲ್ಲಿ ಮಲಗಿಸಿಕೊಂಡು ಅವರನ್ನು ಅಲ್ಲೇ ಸಂಹರಿಸಿದನು. ಆಗ ಅಲ್ಲಿ ನಾನು ಮತ್ತು ಭಗವಂತ ವಿಷ್ಣು ಇಬ್ಬರೂ ಇದ್ದೆವು. ಅಲ್ಲೇ ರುದ್ರ ಕೂಡ ಪ್ರತ್ಯಕ್ಷರಾದ್ರು. ನಾವು ಮೂವರಿಗೂ ಭಗವತಿ ಆದಿಶಕ್ತಿಯ ದರ್ಶನವಾಯಿತು, ದುರ್ಗೆಯ ದರ್ಶನವಾಯಿತು. ಆಕೆಯನ್ನು ನೋಡಿ ಮನಸ್ಸು ಮುಗ್ಧವಾಯಿತು. ನಾವು ಅವರ ಉತ್ತಮ ಸ್ತುತಿಯನ್ನು ಮಾಡಿದ್ದೆವು. ಆಗ ಆ ಆದಿಶಕ್ತಿ ನಮಗೆ ಹೇಳಿದಳು, ದೇವಿ ಹೇಳಿದಳು, ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ, ನೀವು ಗಮನವಿಟ್ಟು ಸಾವಧಾನದಿಂದ ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ತಲ್ಲೀನರಾಗಿ. ಸೃಷ್ಟಿ, ಸ್ಥಿತಿ ಮತ್ತು ಲಯ ಇವು ನಿಮ್ಮ ಕಾರ್ಯಗಳು. ಬ್ರಹ್ಮ ಹೇಳುತ್ತಿದ್ದಾರೆ, ಭಗವತಿ ಆದಿಶಕ್ತಿಯ ನಾವು 117ರ 3ನೇ ಸ್ಕಂದವನ್ನು ಓದುತ್ತಿದ್ದೇವೆ. ಆ ವಾಣಿ ಬಹಳ ಮಧುರವಾಗಿತ್ತು, ಸುಂದರ ಮತ್ತು ಸುಖದಾಯಕವಾಗಿತ್ತು. ನಾವು ಸ್ಪಷ್ಟವಾಗಿ ಕೇಳಿದೆವು. ನಾವು ಅವರಿಗೆ ಹೇಳಿದೆವು, ಮಾತೆ, ನಾವು ಯಾವ ಪ್ರಕಾರ ಈ ಪ್ರಜೆಗಳ ಸೃಜನ ಕಾರ್ಯಾದಿಗಳನ್ನು ಮಾಡಲು ಸಫಲರಾಗುತ್ತೇವೆ? ಪ್ರಸ್ತುತ ಭೂಮಿಯ ಅಭಾವವಿದೆ, ಎಲ್ಲವೂ ಜಲಮಯವಾಗಿದೆ. ನಮ್ಮ ಮಾತನ್ನು ಕೇಳಿ ಆ ಕಲ್ಯಾಣ ಸ್ವರೂಪಿಣಿ ಭಗವತಿಯ ಮುಖಮಂಡಲವು ಮುಗುಳ್ನಗುವಿನಿಂದ ತುಂಬಿಹೋಯಿತು. ಅಷ್ಟರಲ್ಲಿ ಒಂದು ಸುಂದರ ವಿಮಾನ ಆಕಾಶದಿಂದ ಇಳಿಯಿತು. ಆಗ ಆ ದೇವಿ ನಮಗೆ ಆಜ್ಞೆ ಕೊಟ್ಟಳು, ದೇವರುಗಳಿರ, ಧೈರ್ಯದಿಂದ ಇಚ್ಛಾನುಸಾರವಾಗಿ ಈ ವಿಮಾನದಲ್ಲಿ ಪ್ರವೇಶ ಮಾಡಿ. ಬ್ರಹ್ಮ, ವಿಷ್ಣು ಮತ್ತು ರುದ್ರರೇ, ಇವತ್ತು ನಾನು ನಿಮಗೆ ಒಂದು ಅದ್ಭುತ ದೃಶ್ಯವನ್ನು ತೋರಿಸುತ್ತೇನೆ. ನಾವು ಭಗವತಿಯ ಮಾತುಗಳನ್ನು ಕೇಳಿ ಅದನ್ನು ಶಿರಸ್ಸಾವಹಿಸಿದೆವು. ಆ ರತ್ನಖಚಿತ ವಿಮಾನವನ್ನು ಹತ್ತಿ ನಾವು ಆರಾಮವಾಗಿ ಕುಳಿತುಕೊಂಡೆವು. ನಾವು ಮೂವರು ದೇವರುಗಳು ಕುಳಿತಿರುವುದನ್ನು ನೋಡಿ ದೇವಿ ತನ್ನ ಸಾಮರ್ಥ್ಯದಿಂದ ವಿಮಾನವನ್ನು ಆಕಾಶದಲ್ಲಿ ಹಾರಿಸಿದಳು. ಬ್ರಹ್ಮ ಹೇಳಿದನು, ಮನಸ್ಸಿನ ವೇಗದಂತೆ ತೀವ್ರ ವೇಗವಾಗಿ ಚಲಿಸುವ ಆ ವಿಮಾನವು ಒಂದು ಅಪರಿಚಿತ ಸ್ಥಳಕ್ಕೆ ಹೋಯಿತು. ಅಲ್ಲಿ ಸಂಪೂರ್ಣ ಫಲಭರಿತ ಅನೇಕ ಸುಂದರ ವೃಕ್ಷಗಳಿದ್ದವು. ಮುಂದೆ ಒಂದು ಸುಂದರವಾದ ನಗರ ಕಾಣಿಸಿತು. ಅದ್ಭುತವಾದ 4 ಗೋಡೆಗಳು ಆ ನಗರದ ಶೋಭೆಯನ್ನು ಹೆಚ್ಚಿಸಿದ್ದವು. ಅಲ್ಲಿ ಬಹಳ ಎತ್ತರವಾದ ಮಹಲುಗಳಿದ್ದವು.
ವಿಶಾಲವಾದ ಸ್ಥಳದಲ್ಲಿ ಯಜ್ಞಶಾಲೆಗಳನ್ನು ಮಾಡಲಾಗಿತ್ತು. ಕ್ಷಣಗಳ ನಂತರ ಅದು ಒಂದು ಸುಂದರ ಪ್ರದೇಶವನ್ನು ತಲುಪಿತು. ಅಲ್ಲಿ ನಾವು ಅನುಪಮ ನಂದನವನವನ್ನ ನೋಡಿದ್ವಿ. ಪಾರಿಜಾತದ ತಂಪು ನೆರಳಿನಲ್ಲಿ ಸುರಭಿ ಆಕಳು ಕುಳಿತಿತ್ತು. ಹತ್ತಿರದಲ್ಲೇ ಐರಾವತ ಆನೆ ವಿರಾಜಮಾನವಾಗಿತ್ತು. ನೂರಾರು ಅಪ್ಸರಿಯರು, ಯಕ್ಷ, ಗಂಧರ್ವ ಮತ್ತು ವಿದ್ಯಾಧರರು ಆ ಪಾರಿಜಾತದ ಉಪವನದಲ್ಲಿ ಹಾಡುತ್ತಾ ವಿಹರಿಸುತ್ತಿದ್ದರು. ನೋಡಿದ್ರೆ ಅಲ್ಲೇ ಮಹನೀಯ ಇಂದ್ರ ಕೂಡ ಇದ್ರು. ಅವರ ಸಮೀಪ ಅವರ ಪ್ರಾಣಪ್ರಿಯೆ ಶಚಿ ಕೂಡ ಇದ್ದಳು. ಆ ಸ್ವರ್ಗದ ದೃಶ್ಯವನ್ನು ನೋಡಿ ನಾವು ಆಶ್ಚರ್ಯಚಕಿತರಾದ್ವಿ. 118ರಲ್ಲಿ ಮುಂದೆ ನೋಡಿ. ಅಷ್ಟರಲ್ಲಿ ನಮ್ಮ ವಿಮಾನ ವೇಗವಾಗಿ ಹೊರಟಿತು. ಮತ್ತೆ ಅದು ದಿವ್ಯಧಾಮ ಬ್ರಹ್ಮಲೋಕವನ್ನು ತಲುಪಿತು. ಎಲ್ಲ ದೇವರು ಆ ನಗರದ ಮುಂದೆ ಶಿರವನ್ನು ತಗ್ಗಿಸುತ್ತಿದ್ದರು. ಅಲ್ಲಿ ಇನ್ನೊಬ್ಬ ಬ್ರಹ್ಮ ವಿರಾಜಿಸುತ್ತಿದ್ದನು. ಅವರನ್ನು ನೋಡಿ ಭಗವಂತ ಶಂಕರ ಮತ್ತು ವಿಷ್ಣುವಿಗೆ ಬಹಳ ಆಶ್ಚರ್ಯವಾಯಿತು. ಸಭೆ ನಡೆಯುತ್ತಿತ್ತು. ಆಹಾ! ಭಗವಂತ ಶಂಕರ ಮತ್ತು ವಿಷ್ಣು ನನಗೆ ಕೇಳಿದರು, ಚತುರಾನನನೇ, ಈ ಅವಿನಾಶಿ ಬ್ರಹ್ಮ ಯಾರು? ಅದಕ್ಕೆ ನಾನು ನನಗೇನೂ ಗೊತ್ತಿಲ್ಲ ಎಂದೆ. ಸೃಷ್ಟಿಯನ್ನು ಸ್ಥಾಪಿಸಿದವರು ಯಾರು ಭಗವಂತ? ನಾನು ಯಾರು? ಇವನು ಯಾರು? ಮತ್ತೆ ನಮ್ಮ ಉದ್ದೇಶವೇನು? ಈ ಗೊಂದಲದಲ್ಲಿ ನನ್ನ ಮನಸ್ಸು ಸುತ್ತಾಡುತ್ತಿದೆ. ಅಷ್ಟರಲ್ಲಿ ಮನಸ್ಸಿನಷ್ಟು ವೇಗವಾಗಿ ಚಲಿಸುವ ಆ ವಿಮಾನ ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಹೊರಟಿತು. ಮತ್ತೆ ಕೈಲಾಸದ ಸುರಮ್ಯ ಶಿಖರದ ಮೇಲೆ ಹೋಗಿ ತಲುಪಿತು. ಮುಂದೆ ನೋಡಿ. ಅಲ್ಲಿ ವಿಮಾನ ತಲುಪುತ್ತಿದ್ದಂತೆ ಭವ್ಯ ಭವನದಿಂದ ತ್ರಿನೇತ್ರಧಾರಿ ಭಗವಂತ ಶಂಕರ ಹೊರಬಂದರು. ಅವರು ನಂದಿ ವೃಷಭದ ಮೇಲೆ ಕುಳಿತಿದ್ದರು. ಅವರಿಗೆ 5 ಮುಖಗಳಿದ್ದವು, 10 ಭುಜಗಳಿದ್ದವು. ಶಿರದಲ್ಲಿ ಚಂದ್ರ ಸುಶೋಭಿತನಾಗಿದ್ದ. ಕ್ಷಣಗಳ ನಂತರ ಆ ವಿಮಾನ ಆ ಶಿಖರದಿಂದ ಕೂಡ ಗಾಳಿಗೆ ಸಮಾನವಾಗಿ ವೇಗದಿಂದ ಹಾರುತ್ತಾ ಮತ್ತೆ ವೈಕುಂಠ ಲೋಕವನ್ನು ತಲುಪಿತು. ಅಲ್ಲಿ ಭಗವತಿ ಲಕ್ಷ್ಮಿಯ ವಿಲಾಸ ಭವನವಿತ್ತು. ಮಗು ನಾರದ. ಅಲ್ಲಿ ನಾನೇನು ಸಂಪತ್ತನ್ನ ನೋಡ್ದೆ ಅದನ್ನು ವರ್ಣಿಸುವುದು ನನ್ನಿಂದ ಸಾಧ್ಯವಿಲ್ಲ. ಆ ಉತ್ತಮ ಪುರವನ್ನು ನೋಡಿ ವಿಷ್ಣುವಿನ ಮನ ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗಿ ಹೋಯಿತು. ಒಬ್ಬ ವಿಷ್ಣುವಂತೂ ವಿಮಾನದಲ್ಲಿ ಕುಳಿತಿದ್ದಾನೆ, ಒಬ್ಬ ಬ್ರಹ್ಮ ಕುಳಿತಿದ್ದಾನೆ, ಒಬ್ಬ ಶಂಕರ ಕುಳಿತಿದ್ದಾನೆ, ಮತ್ತೆ ಇನ್ನೊಬ್ಬೊಬ್ಬರನ್ನು ನೋಡಿದರು. ಅಲ್ಲಿ ಕಮಲಲೋಚನ ಶ್ರೀಹರಿ ವಿರಾಜಮಾನರಾಗಿದ್ದರು. ಅಗಸಿ ಹೂವಿನ ಸಮಾನ ಅವರ ಶ್ರೀ ವಿಗ್ರಹದ ಕಾಂತಿ ಇತ್ತು. ಪೀತಾಂಬರವನ್ನು ತೊಟ್ಟಿದ್ರು. 4 ಭುಜಗಳಿದ್ವು. ಪಕ್ಷಿರಾಜ ಗರುಡನ ಮೇಲೆ ವಿರಾಜಮಾನರಾಗಿದ್ರು. ದಿವ್ಯ ಆಭೂಷಣಗಳಿಂದ ಅವರ ಅನುಪಮ ಶೋಭೆ ಕಂಗೊಳಿಸುತ್ತಿತ್ತು. ಪ್ರಾಣಪ್ರಿಯೆ ಲಕ್ಷ್ಮಿ ಚಾಮರವನ್ನು ಆಡಿಸುತ್ತಿದ್ದಳು. ಆ ಸನಾತನ ಶ್ರೀಹರಿಯ ದರ್ಶನ ಪಡೆದು ನಾವೆಲ್ಲರೂ ಆಶ್ಚರ್ಯಚಕಿತರಾದೆವು. ಒಬ್ಬರನ್ನೊಬ್ಬರು ನೋಡುತ್ತಾ ನಾವು ವಿಮಾನದಲ್ಲಿ ಒಂದು ಉತ್ತಮ ಆಸನದಲ್ಲಿ ಕುಳಿತಿದ್ದೆವು. ಅಷ್ಟರಲ್ಲಿ ಗಾಳಿಯೊಂದಿಗೆ ಮಾತನಾಡುತ್ತಾ ಆ ವಿಮಾನ ತಕ್ಷಣಕ್ಕೆ ಮೇಲೆ ಹಾರಿತು. ಮುಂದೆ ಅಮೃತ ಸಮಾನವಾದ ಸಿಹಿ ನೀರಿನ ಸಮುದ್ರ ಇತ್ತು. ಅದರ ನೀರು ತುಂಬಾ ಸಿಹಿಯಾಗಿತ್ತು. ಪುಣ್ಯಾತ್ಮರೇ, ಪರಮೇಶ್ವರ ಕಬೀರ ದೇವರು ತಾವೇ ರಚಿಸಿದ ಸೃಷ್ಟಿಯ ರಚನೆಯ ಜ್ಞಾನವನ್ನೇನು ಕೊಟ್ಟಿದ್ದಾರೋ ಅದರಲ್ಲಿ ಬಹಳ ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗ ಈ ಬ್ರಹ್ಮ, ವಿಷ್ಣು, ಶಿವ ವಿಮಾನದಲ್ಲಿ ಕುಳಿತಿದ್ದಾರೆ. ದುರ್ಗಾ ಇವರನ್ನು ವಿಮಾನದಲ್ಲಿ ಕೂರಿಸಿ ಆಕಾಶದಲ್ಲಿ ಹಾರಿಸಿದ್ಲು. ಇವರು ಎಲ್ಲಿ ತಲುಪಿದ್ರು ಅಲ್ಲಿ ಬ್ರಹ್ಮ ವಿರಾಜಮಾನರಾಗಿದ್ರು. ಒಬ್ಬ ಬ್ರಹ್ಮ ವಿಮಾನದಲ್ಲಿ ಕುಳಿತಿದ್ದಾನೆ, ಮತ್ತೆ ಒಬ್ಬ ಮುಂದೆ ಕುಳಿತಿದ್ದಾನೆ. ಅಲ್ಲಿ ಆ ಬ್ರಹ್ಮಾನ ಲೋಕದಲ್ಲಿ. ಮತ್ತೆ ಅಲ್ಲಿ ನೋಡಿದ್ರೆ ಬ್ರಹ್ಮನಿಗೆ ವಿಷ್ಣು ಮತ್ತು ಶಿವ ಕೇಳುತ್ತಾರೆ, ಈ ಇನ್ನೊಬ್ಬ ಬ್ರಹ್ಮ ಯಾರು? ವಿಮಾನದಲ್ಲಿರುವ ಬ್ರಹ್ಮ ಹೇಳುತ್ತಾರೆ, ನನಗೆ ಗೊತ್ತಿಲ್ಲ. ಇವನು ಯಾರು? ನಾನು ಯಾರು? ಎಲ್ಲಿಂದ ಸೃಷ್ಟಿಯಾದೆವು? ನಮ್ಮ ಉದ್ದೇಶ ಏನು ಅಂತ. ಅಂದರೆ ಇವನು ಯಾರು? ಈ ಕಾಲನು, ಅಂದರೆ ನಿಮಗೆ ಸೃಷ್ಟಿರಚನೆಯ ಪ್ರಾರಂಭದಲ್ಲಿ ತಿಳಿಸಿದ್ದ ಹಾಗೆ ಇವನು ಒಂದು ಬ್ರಹ್ಮಾಂಡದ ಅತಿ ಎತ್ತರದ ಸ್ಥಳ, ಶಿಖರದ ತುದಿಯಲ್ಲಿ, ಬೆಟ್ಟದ ತುದಿಯಲ್ಲಿ 3 ಸ್ಥಾನ ಮಾಡಿಟ್ಟಿದ್ದಾನೆ. ನಿಮಗೆ ಒಂದು ಬ್ರಹ್ಮಾಂಡದ ಚಿತ್ರವನ್ನು ತೋರಿಸುತ್ತೇನೆ. ಇದರಿಂದ ಸುಲಭವಾಗಿ ಅರ್ಥವಾಗುತ್ತೆ. ನೋಡಿ, ಒಂದು ಬ್ರಹ್ಮಾಂಡದ ಲಘು ಚಿತ್ರ. ಇದನ್ನು ನೋಡಿ. ಇದು ಒಂದು ಮೊಟ್ಟೆಯ ಹಾಗೆ ಇದರ ಆಕಾರವಿದೆ. ಇದು ಲಿಪಿಕಲ್ ಶೇಪ್ ಆಗಿದೆ. ಮೊಟ್ಟೆಯ ಹಾಗೆ ಇದರ ಆಕಾರ.
ಈಗ ಇಲ್ಲಿ ನೋಡಿ, ಕೆಳಗಿನಿಂದ ಶುರು ಮಾಡೋಣ. ಎಲ್ಲಕ್ಕಿಂತ ಕೆಳಗೆ ಇದು ಪಾತಾಳಲೋಕ. ತಳಾತಳ, ರಸಾತಳ, ಸುತಳ, ಅತಳ, ಮಹಾತಳ, ತಳಾತಳ ಮತ್ತೆ ವಿತಳ, ಇದು ಪೃಥ್ವಿಲೋಕ. ಇದು ಶಿವನ ಲೋಕ, ಶಿವಪುರಿ ಅಂತ ಕರಿತೇವೆ. ಬ್ರಹ್ಮನ ಲೋಕವನ್ನು ಬ್ರಹ್ಮಪುರಿ, ವಿಷ್ಣುವಿನ ಲೋಕವನ್ನು ವಿಷ್ಣುಪುರಿ. ಈಗ ಈ ಕ್ಷೇತ್ರ ಏನಿದೆ, ಇದು ಕಾಮನ್ ಸ್ವರ್ಗ ಮತ್ತು ನರಕ. ಮತ್ತು ಇದು ಧರ್ಮರಾಯನ ಲೋಕ, ಅಂದರೆ ಇಲ್ಲಿಯ ನ್ಯಾಯಾಧೀಶನನ್ನಾಗಿ ಮಾಡಿದ್ದಾನೆ ಈ ಕಾಲ. ಇಲ್ಲಿ ಎಲ್ಲರ ಲೆಕ್ಕಾಚಾರ ಇರುತ್ತೆ. ಮತ್ತೆ ಈ ಸ್ಥಳ ಏನಿದೆ, ಇದೆಲ್ಲ ಬ್ರಹ್ಮಲೋಕ. ಈ ಸ್ಥಾನವೇನಿದೆ, ಇದನ್ನು ಬ್ರಹ್ಮಲೋಕ ಅಂತಾರೆ. ಇದೊಂದು ಸ್ವರ್ಗ. ಇಲ್ಲಿ ಕೂಡ ಒಬ್ಬ ಇಂದ್ರ ಇರುತ್ತಾನೆ. ಈ ಇಂದ್ರ ಬೇರೆಯವನು, ಆದ್ದರಿಂದ ಇವನನ್ನು ಮಹಾ ಇಂದ್ರ ಎನ್ನುತ್ತಾರೆ. ಇದರಲ್ಲಿ ಏನು ಮಾಡಿದ್ದಾನೋ ಇದು ಒಂದು ಮಹಾಸ್ವರ್ಗ. ಇದರಲ್ಲಿ ಇವನು ಒಂದು ಬೇರೆಯದೇ ಮತ್ತೊಂದು ನಕಲಿ ಕೆಲಸವನ್ನು ಮಾಡಿದ್ದಾನೆ. ನಕಲಿ ಸತ್ಯಲೋಕ, ನಕಲಿ ಅಲಕ್ ಲೋಕ, ನಕಲಿ ಅಗಮ್ ಲೋಕ ಮತ್ತು ನಕಲಿ ಅನಾಮಿ ಲೋಕವನ್ನು ರಚನೆ ಮಾಡಿದ್ದಾನೆ. ಇಲ್ಲಿ 88,000 ದ್ವೀಪಗಳಿವೆ. ಇಲ್ಲಿ ಈ ಸಪ್ತಪುರಿ ಇದೆ. ಮತ್ತೆ ಈ ಎಲ್ಲಾ ಬ್ರಹ್ಮಲೋಕ ಇದೆ. ಈ ಬ್ರಹ್ಮಲೋಕದ ಮೇಲೆ ಇವನು ಇಲ್ಲಿ 3 ಗುಪ್ತ ಸ್ಥಳಗಳನ್ನು ನಿರ್ಮಿಸಿದ್ದಾನೆ. ನಿಮಗೆ ತಿಳಿಸಿದ್ದೆ, ಇದೊಂದು ರಜೋಗುಣ ಪ್ರಧಾನ ಕ್ಷೇತ್ರವಾಗಿದೆ. ಇದರಲ್ಲಿ ಈ ಕಾಲ ಶರಪುರುಷ ಸ್ವಯಂ ಬ್ರಹ್ಮನ ರೂಪ ಧಾರಣೆ ಮಾಡಿ ಇರುತ್ತಾನೆ. ಜೊತೆಯಲ್ಲಿ ತನ್ನ ಪತ್ನಿ ದುರ್ಗಾಳನ್ನು ಸಾವಿತ್ರಿ ರೂಪದಲ್ಲಿ ಇಟ್ಟಿದ್ದಾನೆ. ಇವನು ಇಲ್ಲಿಂದ ಅಂತರ್ಧ್ಯಾನನಾಗಿ ಇವರ ವಿಮಾನ ಬರುವ ಮೊದಲು ಅಲ್ಲಿ ತಲುಪಿದ. ಇದೊಂದು ತಮೋಗುಣ ಪ್ರಧಾನ ಕ್ಷೇತ್ರ. ಇದರಲ್ಲಿ ಸ್ವಯಂ ಮಹಾಶಿವನ ರೂಪದಲ್ಲಿ ಇರುತ್ತಾನೆ ಮತ್ತು ದುರ್ಗೆಯನ್ನು ಅವಳನ್ನು ಉಮಾಳ ರೂಪದಲ್ಲಿ ಇಟ್ಟಿರುತ್ತಾನೆ. ಇದು ಸತೋಗುಣ ಪ್ರಧಾನ ಕ್ಷೇತ್ರವಾಗಿದೆ. ಮುಂದೆ ಇವನು ಸ್ವಯಂ ವಿಷ್ಣು ರೂಪವನ್ನು ಧಾರಣೆ ಮಾಡಿ ಅಲ್ಲಿ ವಿರಾಜಮಾನನಾಗುತ್ತಾನೆ ಮತ್ತು ದುರ್ಗೆಯನ್ನು ಮಹಾಲಕ್ಷ್ಮಿ ರೂಪದಲ್ಲಿ ಇಡುತ್ತಾನೆ. ಯಾವಾಗ ಇವರ ವಿಮಾನ ಅಲ್ಲಿಗೆ ತಲುಪಿತೋ ಈ ರಸ್ತೆಯಲ್ಲಿ ಮೊದಲು ಇವರು ಅಲ್ಲಿ ಇಂದ್ರನ ಲೋಕವನ್ನು ನೋಡಿದರು. ಇವರು ಮೊದಲು ದೊಡ್ಡ ದೊಡ್ಡ ವೃಕ್ಷಗಳನ್ನು ಹಾಗೂ ಅನ್ಯ ಲೋಕವನ್ನು ನೋಡಿದ್ರು. ಮತ್ತೆ ಇಲ್ಲಿಂದ ಇಲ್ಲಿಗೆ ಪ್ರವೇಶ ಮಾಡಿದ್ರು. ಇಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಆಗ ಇವರ ವಿಮಾನ ಮಹಾ ಇಂದ್ರನನ್ನು ನೋಡಿ ವಾಪಸ್ ಇಲ್ಲಿಂದ ಬಂದು ಪುನಃ ಈ ರಸ್ತೆಯಿಂದ ಮೇಲೆ ಹೋಯಿತು. ಮುಂದೆ ಹೋಗಿ ಇವರು ಏನು ನೋಡುತ್ತಾರೆ, ಎಲ್ಲಕ್ಕಿಂತ ಮೊದಲು ಈ ಕಾಲ ಕ್ಷರಪುರುಷ ಬ್ರಹ್ಮನ ರೂಪದಲ್ಲಿ ಕುಳಿತಿದ್ದ. ನಂತರ ಅಲ್ಲಿಂದ ಇವರ ವಿಮಾನ ಇಲ್ಲಿಗೆ ಬಂತು. ಅಲ್ಲಿ ಇವರು ಮತ್ತೊಬ್ಬ ಶಂಕರನನ್ನು ನೋಡಿದರು. ಇವನು ಸ್ವಯಂ ಕ್ಷರಪುರುಷ ಕಾಲನಾಗಿದ್ದ. ಅಲ್ಲಿ ತನ್ನ ಬೇರೆ 3 ರೂಪಗಳನ್ನು ಧಾರಣೆ ಮಾಡಿದ್ದ. ಮತ್ತೆ ಇವರು ವಿಷ್ಣು ಲೋಕಕ್ಕೆ ಬಂದರು. ಅಲ್ಲಿ ಮತ್ತೊಬ್ಬ ವಿಷ್ಣು ಲಕ್ಷ್ಮಿಯೊಡನೆ ಕುಳಿತಿದ್ರು. ಈ ದುರ್ಗಾ ಆಗ ವಿಷ್ಣುರೂಪಿ ಕಾಲ ಕ್ಷರಪುರುಷನ ಮೇಲೆ ಚಾಮರ ಬೀಸುತ್ತಿದ್ದಳು. ಇಲ್ಲಿಂದ ಮತ್ತೆ ಇವರ ವಿಮಾನ ಇಲ್ಲಿಗೆ ಸಿಹಿ ನೀರಿನ ಸಮುದ್ರಕ್ಕೆ ಬಂತು. ಇಲ್ಲಿ ದುರ್ಗೆಯ ಒಂದು ಬೇರೆ ಲೋಕವಿದೆ. ಈಗ ಮುಂದೆ ಓದೋಣ. ಇಲ್ಲಿಯವರೆಗೂ ನಾವು ಓದುತ್ತಾ ಬಂದಿದ್ದೇವೆ ಶ್ರೀದೇವಿ ಪುರಾಣವನ್ನು. ನಾವೀಗ ಇಲ್ಲಿಗೆ ಬರೋಣ, ಈ ಸಿಹಿ ನೀರಿಗೆ. ಈ ಸಿಹಿ ನೀರಿನ ಸಮುದ್ರಕ್ಕೆ ತಲುಪಿದ್ವಿ. ಈಗ ಇಲ್ಲಿಗೆ ಬರೋಣ. ಪುಣ್ಯಾತ್ಮರೇ, ಇವತ್ತು ನಮ್ಮ ಸದ್ಗ್ರಂಥ ಏನ್ ಪ್ರಮಾಣಿಸಿ ಹೇಳ್ತಿದೆಯೋ ಈ ಜ್ಞಾನವನ್ನು ಪರಮೇಶ್ವರ ಕಬೀರರು 600 ವರ್ಷಗಳ ಹಿಂದೆ ಅವರ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ, ಕಬೀರರ ವಾಣಿಯಲ್ಲಿ ಲಿಪಿಬದ್ಧವಾಗಿದೆ. 600 ವರ್ಷಗಳ ಹಿಂದೆ. ಇವತ್ತು ಈ ಸದ್ಗ್ರಂಥಗಳ ಮೇಲೆ ನಮಗೆ ನಂಬಿಕೆ ಬರುತ್ತಿದೆ. ಅಂದರೆ ಇದರಿಂದ ಪ್ರಾಮಾಣಿತವಾಗಿದ್ದು ಪೂರ್ಣ ಪರಮಾತ್ಮ ಕಬೀರರೇ ಆಗಿದ್ದಾರೆ. ಅವರು ಮೊದಲೇ ಈ ಜ್ಞಾನವನ್ನು ನಮಗೆ ತಿಳಿಸಿದ್ದರು ಮತ್ತು ನಮ್ಮ ಸದ್ಗ್ರಂಥಗಳಲ್ಲಿ ಹಾಗೆ ಇದೆ. ಈಗ ನಾವು ಎಲ್ಲಿವರೆಗೆ ಓದ್ತಾ ಬಂದ್ವಿ ಅಂದ್ರೆ, ಈ 3 ವಿಮಾನದಲ್ಲಿ ಕುಳಿತಿದ್ದಾರೆ, ಬ್ರಹ್ಮ, ವಿಷ್ಣು ಮತ್ತು ಶಿವ. ಮತ್ತೆ ದುರ್ಗಾ ತನ್ನ ಶಕ್ತಿಯಿಂದ ವಿಮಾನವನ್ನು ಆಕಾಶದಲ್ಲಿ ಹಾರಿಸಿದಳು. ಮೊದಲು ಅವರು ತಲುಪಿದರು ಬ್ರಹ್ಮನ ಲೋಕದಲ್ಲಿ. ಈ ಕಾಲನ ಆ ಸ್ಥಾನಕ್ಕೆ ತಲುಪಿದರು. ಯಾವುದು ರಜೋಗುಣ ಪ್ರಧಾನವಿದೆ ಅಲ್ಲಿ ಸ್ವಯಂ ಈ ಕ್ಷರಪುರುಷ ಕಾಲಬ್ರಹ್ಮನು ಬ್ರಹ್ಮನ ರೂಪವನ್ನು ಧಾರಣೆ ಮಾಡಿ ವಿರಾಜಮಾನನಾಗಿದ್ದ. ಮುಂದೆ ಮತ್ತೆ ಹೋದರೆ ಶಂಕರನ ರೂಪದಲ್ಲಿ ವಿರಾಜಮಾನನಾಗಿದ್ದ. ಮತ್ತೆ ಮುಂದೆ ಹೋದರೆ ವಿಷ್ಣುವಿನ ರೂಪದಲ್ಲಿದ್ದ. ಮತ್ತಲ್ಲಿಂದ ಇವರ ವಿಮಾನ ಎಲ್ಲಿಗೆ ಹೋಯಿತು?
ಯಾಕೆ ಇದನ್ನೆಲ್ಲ ಮಾಡಲಾಗಿತ್ತು ಎಂದರೆ ಎಲ್ಲಿ ಇವರು ತಮ್ಮನ್ನು ತಾವು ಭಗವಂತ ಅಂತ ತಿಳ್ಕೊಳ್ತಾರೋ ಭ್ರಮೆ ನಿವಾರಣೆಯ ಉದ್ದೇಶವಿತ್ತು. ಈಗ ನೋಡಿ, ಈ ದೇವಿ ಭಾಗವತ್ ನಡೀತಿದೆ. ಶ್ರೀಮದ್ ದೇವಿ ಭಾಗವತ್ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದು ಅದೇ ಪುಸ್ತಕ. ನಿಮಗೆ ಮೊದಲು ಕೂಡ ತೋರಿಸಿದ್ದೆ. ನಾವು ಇಲ್ಲಿವರೆಗೂ ಓದಿದ್ವಿ. ನಾವು ಇದನ್ನು ಓದಿದ್ವಿ 118ರಲ್ಲಿ. ಅಷ್ಟರಲ್ಲಿ ನಮ್ಮ ವಿಮಾನ ವೇಗವಾಗಿ ಚಲಿಸುತ್ತಾ ಆ ದಿವ್ಯಧಾಮ ಬ್ರಹ್ಮಲೋಕವನ್ನು ತಲುಪಿತು. ಅಲ್ಲಿ ಇನ್ನೊಬ್ಬ ಬ್ರಹ್ಮ ವಿರಾಜಮಾನನಾಗಿದ್ದ. ಒಬ್ಬ ವಿಮಾನದಲ್ಲಿ ಕುಳಿತಿದ್ದಾನೆ, ಮತ್ತೊಬ್ಬ ಅಲ್ಲಿ ವಿರಾಜಮಾನನಾಗಿದ್ದಾನೆ. ಅವನು ಬ್ರಹ್ಮನಾಗಿದ್ದ, ಕ್ಷರಪುರುಷನಾಗಿದ್ದ, ಇವರಿಗೆ ಮೋಸ ಮಾಡುತ್ತಿದ್ದ. ಅವನು ಸ್ವಯಂ ಬ್ರಹ್ಮನ ರೂಪದಲ್ಲಿ ವಿರಾಜಮಾನನಾಗಿದ್ದ. ಅವನನ್ನು ನೋಡಿ ಭಗವಂತ ಶಂಕರ ಮತ್ತು ವಿಷ್ಣು ಕೂಡ ಬಹಳ ಆಶ್ಚರ್ಯಗೊಂಡ್ರು. ಸಭೆ ನಡೆದಿತ್ತು. ಭಗವಂತ ಶಂಕರ ಮತ್ತು ವಿಷ್ಣು ನನ್ನನ್ನು ಕೇಳಿದರು, ಚತುರಾನನನೇ, ಈ ಅವಿನಾಶಿ ಬ್ರಹ್ಮ ಯಾರು? ನಾನು ಉತ್ತರಿಸಿದೆ, ನನಗೇನೂ ಗೊತ್ತಿಲ್ಲವೆಂದು. ಸೃಷ್ಟಿಯ ಅಧಿಪತಿ ಇವನ್ಯಾರು? ಭಗವಂತ ನಾನ್ಯಾರು? ಇವನ್ಯಾರು? ಮತ್ತೆ ನಮ್ಮ ಉದ್ದೇಶವೇನು? ಈ ಸಿಕ್ಕಿನಲ್ಲಿ ನನ್ನ ಮನಸ್ಸು ತೊಳಲಾಡುತ್ತಿದೆ. ಅಷ್ಟರಲ್ಲಿ ಮನೋವೇಗದ ತೀವ್ರಗಾಮಿ ಆ ವಿಮಾನ ತಕ್ಷಣ ಅಲ್ಲಿಂದ ಹೊರಟಿತು. ಮತ್ತೆ ಕೈಲಾಸದ ಸುರಮ್ಯ ಶಿಖರವನ್ನು ಹೋಗಿ ತಲುಪಿತು. ವಿಮಾನ ಅಲ್ಲಿ ಹೋಗ್ತಿದ್ದ ಹಾಗೆ ಒಂದು ಭವ್ಯ ಭವನದಿಂದ ತ್ರಿನೇತ್ರಧಾರಿ ಭಗವಂತ ಶಂಕರ ಹೊರಬಂದ. ಅವರು ನಂದಿ ವೃಷಭದ ಮೇಲೆ ಕುಳಿತಿದ್ದರೂ ಆ ಕಾಲ ಕ್ಷರಪುರುಷ ಅಲ್ಲಿಂದ ಹೊರಗೆ ಬಂದ. ಮತ್ತೆ ಅಲ್ಲಿಂದ ಕ್ಷಣಗಳ ನಂತರ ಆ ವಿಮಾನ ಆ ಶಿಖರದಿಂದ ಗಾಳಿಗೆ ಸಮಾನವಾಗಿ ವೇಗವಾಗಿ ಹೊರಟು ಹಾರುತ್ತಾ ಮತ್ತೆ ವೈಕುಂಠ ಲೋಕವನ್ನು ತಲುಪಿತು. ಅಲ್ಲಿ ಯಾರಿದ್ದರು? ಅಲ್ಲಿ ಕಮಲಲೋಚನ ಶ್ರೀಹರಿ ವಿರಾಜಮಾನನಾಗಿದ್ದ. ಮತ್ತೊಬ್ಬ ವಿಷ್ಣು ಎಂದರೆ ಕಾಲ ಕ್ಷರಬ್ರಹ್ಮ ಕ್ಷರಪುರುಷ. ಮತ್ತೆ ಅವನಿಗೆ 4 ಭುಜಗಳಿದ್ದವು. ಪಕ್ಷಿರಾಜ ಗರುಡನ ಮೇಲೆ ಕೂತಿದ್ದ. ಮತ್ತೆ ಪ್ರಾಣಪ್ರಿಯೆ ಲಕ್ಷ್ಮಿ ಚಾಮರ ಬೀಸುತ್ತಿದ್ದಳು. ಆಹಾ! ಈಗ ನಾವು ಇಲ್ಲಿಗೆ ಬಂದು ಕೆಳಗೆ ನೋಡೋಣ. ಅಷ್ಟರಲ್ಲಿ ಗಾಳಿಯ ವೇಗದಲ್ಲಿ ಆ ವಿಮಾನ ತಕ್ಷಣ ಮೇಲೆ ಹಾರಿತು. ಮುಂದೆ ಅಮೃತ ಸಮಾನವಾದ ಸಿಹಿ ನೀರಿನ ಸಮುದ್ರವಿತ್ತು. ಅದರ ನೀರು ಬಹಳ ಮಧುರವಾಗಿತ್ತು. ಪುಟ 119ರಲ್ಲಿ ಓದೋಣ. ಈಗ 118ರಲ್ಲಿ ಓದಿದ್ವಿ. ಆ ಸಮುದ್ರದಲ್ಲಿ ಅಲ್ಲೊಂದು ಮನೋಹರ ದ್ವೀಪವಿತ್ತು. ಆಹಾ! ಆ ದ್ವೀಪದಲ್ಲಿ ಒಂದು ಮಂಗಳಮಯ ಮನೋಹರ ಪಲಂಗ ಹಾಸಿತ್ತು. ಆ ಪಲಂಗ ರತ್ನಖಚಿತವಾಗಿತ್ತು. ಆಹಾ! ಆ ಆಕರ್ಷಕ ಪಲಂಗದ ಮೇಲೆ ಒಬ್ಬ ದಿವ್ಯ ರಮಣಿ ಕುಳಿತಿದ್ದಳು. ಈ ದುರ್ಗಾ ಅಲ್ಲಿ ಹೋಗಿ ವಿರಾಜಮಾನಳಾದಳು. ಅವಳು ಎಂಥ ಪ್ರಭಾವಪೂರ್ಣ ದೇವಿ ಅಂದರೆ ಕೋಟಿ ಮಿಂಚುಗಳು ಒಂದೇ ಸಲ ಹೊಡೆಯುತ್ತಿರುವ ಹಾಗೆ ಎಂದು ಊಹಿಸಿ. ಅತ್ಯಂತ ಸುಂದರವಾದ ಮುಖವಿತ್ತು. ಕೆಂಪು ಕೆಂಪು ಹಲ್ಲುಗಳಿದ್ದವು. ಅವಳು ಕೋಟಿ ಲಕ್ಷ್ಮಿಯರಿಗಿಂತ ಸುಂದರವಾಗಿದ್ದಳು. ಇವಳು ಎಂಥ ಪ್ರಭಾವಪೂರ್ಣ ದೇವಿ ಅಂದರೆ ಕೋಟಿ ಮಿಂಚುಗಳು ಒಂದೇ ಸಲ ಹೊಡೆಯುತ್ತಿರುವ ಹಾಗೆ ಎಂದು ಊಹಿಸಿ. ಅತ್ಯಂತ ಸುಂದರವಾದ ಮುಖವಿತ್ತು. ಕೆಂಪು ಕೆಂಪು ಹಲ್ಲುಗಳಿದ್ದವು. ಈಗ ಇದನ್ನು ಓದಿದ್ವಿ ನಾವು. ಅವಳನ್ನು ನೋಡಿ ನಾವೆಲ್ಲರೂ ಮಹಾ ಆಶ್ಚರ್ಯಕ್ಕೆ ಒಳಗಾದೆವು. ಸ್ವಲ್ಪ ಸಮಯದವರೆಗೂ ನಾವು ಅಲ್ಲೇ ನಿಂತಿದ್ದೆವು. ನಮ್ಮಲ್ಲೇ ಮಾತಾಡ್ಕೊಂಡ್ವಿ, ಈ ಸುಂದರಿ ಯಾರಿರಬಹುದು? ಮತ್ತೆ ಇವಳ ಹೆಸರೇನು? ನಮಗೆ ಇವಳ ವಿಷಯದಲ್ಲಿ ಏನೂ ಗೊತ್ತಿಲ್ಲ. ಇವಳಿಗೆ 1000 ಕಣ್ಣುಗಳು, 1000 ಕೈಗಳು, 1000 ಮುಖವಿದೆ. ದೂರದಿಂದ ನೋಡುತ್ತಿರುವಾಗಲೂ ಇವಳು ಎಷ್ಟು ಸುಂದರವಾಗಿ ಕಾಣುತ್ತಿದ್ದಾಳೆ. ಇವಳೇನು ಅಪ್ಸರೆಯಲ್ಲ, ಮತ್ತೆ ಗಂಧರ್ವ ಕನ್ಯೆಯಲ್ಲ, ದೇವಕನ್ಯೆಯಲ್ಲ. ನಾರದ ಸಂದೇಹಗ್ರಸ್ತರಾಗಿ ನಾವುಗಳು ಅಲ್ಲಿ ನಿಂತಿದ್ದೆವು. ಆಗ ಭಗವಂತ ವಿಷ್ಣು ಆಹಾ! ಆ ಚಾರು ಸಾಹಿನಿ ಭಗವತಿಯನ್ನು ನೋಡಿ ವಿವೇಕಪೂರ್ವಕವಾಗಿ ನಿಶ್ಚಯಿಸಿದ. ಈಕೆ ಭಗವತಿ ಜಗದಾಂಬಿಕೆ ಎಂದು. ಆಗ ಅವರು ಹೇಳಿದರು, ಈ ಭಗವತಿಯೇ ನಮ್ಮೆಲ್ಲರ ಆದಿಗೆ ಕಾರಣವೆಂದು. ಮಹಾವಿದ್ಯಾ ಮತ್ತು ಮಹಾಮಾಯೆ ಇವಳ ಹೆಸರು. ಇವಳು ಪೂರ್ಣ ಪ್ರಕೃತಿಯಾಗಿದ್ದಾಳೆ. ಈಗ ಪುಣ್ಯಾತ್ಮರೇ, ವಿಷ್ಣು ಹೇಳ್ತಾ ಇದ್ದಾರೆ, ಏಕೆಂದರೆ ವಿಷ್ಣುವಿನ ಬುದ್ಧಿಯನ್ನು ತೆರೆದಿದ್ದ ಕಾಲನು. ಈಗ ನಾವು 120ರಲ್ಲಿ ಓದುತ್ತೇವೆ ಸಂಕ್ಷಿಪ್ತ ದೇವಿ ಭಾಗವತ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾದದ್ದನ್ನು. ಇವಳು ಅದೇ ದಿವ್ಯಾಂಗನೆ. ವಿಷ್ಣು ಹೇಳುತ್ತಿದ್ದಾನೆ ಆತನ ಹಿಂದಿನ ಸ್ವಲ್ಪ ಹಿನ್ನೆಲೆಯನ್ನು. ವಿಷ್ಣುವಿಗೆ ಆ ಕಾಲಬ್ರಹ್ಮ ಮತ್ತು ದುರ್ಗಾ ತೋರಿಸಿಕೊಟ್ಟಿದ್ದರು. ಇವಳು ಅದೇ ದಿವ್ಯಾಂಗನೆ. ಅವಳ ಪ್ರಳಯ ವರ್ಣದಲ್ಲಿ ಆಹಾ! ನನಗೆ ದರ್ಶನವನ್ನು ಕೊಟ್ಟಿದ್ದಳು. ಆ ಸಮಯ ನಾನು ಬಾಲಕನ ರೂಪದಲ್ಲಿದ್ದೆ. ನನ್ನನ್ನು ಇವಳು ಉಯ್ಯಾಲೆಯಾಡಿಸುತ್ತಿದ್ದಳು.
ವಿಷ್ಣುವಿನ ಜನ್ಮದ ಪ್ರತ್ಯಕ್ಷ ಪ್ರಮಾಣ ಚಿಕ್ಕ ಬಾಲಕನಾಗಿದ್ದ ವಿಷ್ಣು. ಆಲದ ಮರದ ಎಲೆಯ ಮೇಲೆ ಒಂದು ಸದೃಢ ಹಾಸು ಹಾಸಿತ್ತು. ಅದರ ಮೇಲೆ ಮಲಗಿ ನಾನು ಕಾಲಿನ ಹೆಬ್ಬೆರಳನ್ನು ನನ್ನ ಕಮಲದಂತಹ ಮುಖದ ಬಳಿ ತಂದು ಚೀಪುತ್ತಾ ಇದ್ದೆ. ಆಹಾ! ಪ್ರಳಯ ವರ್ಣದಲ್ಲಿ ನನಗೆ ಈ ದೇವಿಯ ದರ್ಶನವಾಯಿತು ಎಂದು ಹೇಳುತ್ತಾರೆ. ಆ ಸಮಯದಲ್ಲಿ ನಾನು ಬಾಲಕನ ರೂಪದಲ್ಲಿದ್ದೆ, ಚಿಕ್ಕ ಮಗುವಾಗಿದ್ದೆ. ಇವಳು ನನ್ನನ್ನು ಉಯ್ಯಾಲೆಯಾಡಿಸುತ್ತಿದ್ದಳು. ನಾನು ಕಾಲಿನ ಹೆಬ್ಬೆರಳನ್ನು ಚೀಪುತ್ತಿದ್ದೆ. ಇವಳನ್ನು ನೋಡಿ ನನಗೆ ಹಳೆಯ ವಿಷಯ ನೆನಪಿಗೆ ಬಂತು. ಇವಳು ನಮ್ಮೆಲ್ಲರ ಜನನಿ. ಆಹಾ! ಈಗ 121ನೇ ಪುಟದಲ್ಲಿ ಈ ವಿಷ್ಣು ಹೇಳುತ್ತಿದ್ದಾರೆ, ಭಗವಂತ ವಿಷ್ಣು ಪ್ರಕೃತಿ ದೇವಿಗೆ ನಮಸ್ಕರಿಸಿದರು. ಭಗವತಿ ವಿಧಾತ್ರಿಗೆ ನಿರಂತರ ನಮಸ್ಕಾರ. ಹಾಗೆ ಸ್ತುತಿಯನ್ನು ಮಾಡುತ್ತಾ ಭಗವಂತ ವಿಷ್ಣು ಬರುತ್ತಿದ್ದಾರೆ. ಇಲ್ಲಿ ನೋಡಿ 123ನೇ ಪುಟದಲ್ಲಿ ನಾವೇನು ಪ್ರಾರಂಭದಲ್ಲಿ ಓದಿದ್ವು, ಈಗ ಮತ್ತೆ ಅಲ್ಲಿಗೆ ಬಂದ್ವಿ. ಭಗವಂತ ವಿಷ್ಣು ತನ್ನ ದುರ್ಗಾಮಾತೆಯ ಸ್ತುತಿಯನ್ನು ಮಾಡುತ್ತಿದ್ದಾರೆ. ನೀನು ಶುದ್ಧ ಸ್ವರೂಪಿಣಿ ಆಗಿದ್ದೀಯಾ, ಈ ಪೂರ್ಣ ಜಗತ್ತು ನಿನ್ನಿಂದಲೇ ಉದ್ಧಾರವಾಗುತ್ತದೆ. ನಾನು ಬ್ರಹ್ಮ ಮತ್ತು ಶಂಕರ ನಾವೆಲ್ಲರೂ ನಿನ್ನಿಂದಲೇ ಇದ್ದೇವೆ. ನಮ್ಮ ಆವಿರ್ಭಾವ ಅಂದರೆ ಜನ್ಮ ಮತ್ತು ತಿರೋಭಾವ ಅಂದರೆ ಮೃತ್ಯು ಆಗುತ್ತೆ. ಕೇವಲ ನೀನು ಮಾತ್ರ ನಿತ್ಯ ಜಗಜ್ಜನನಿಯಾಗಿದ್ದೀಯ, ಪ್ರಕೃತಿ ಮತ್ತು ಸನಾತನ ದೇವಿಯಾಗಿದ್ದೀಯಾ. ಆಹಾ! ಭಗವಂತ ಶಂಕರ ಹೇಳಿದ, ದೇವಿ ಮಹಾತ್ಮ ವಿಷ್ಣು ನಿನ್ನಿಂದ ಪ್ರಕಟವಾದ, ತದನಂತರ ಉತ್ಪನ್ನವಾದ ಬ್ರಹ್ಮ ಕೂಡ ನಿನ್ನ ಬಾಲಕನಾದ. ಹೊಯ್ ಹೊಯ್. ಮತ್ತೆ ನಾನು ತಮೋಗುಣ ಲೀಲೆ ಮಾಡುವ ಶಂಕರ ನಿನ್ನ ಸಂತಾನ ಆಗಲಿಲ್ಲವೇ? ಅರ್ಥಾತ್ ನನ್ನನ್ನು ಸೃಷ್ಟಿ ಮಾಡಿದವಳು ನೀನೇ ಆಗಿದ್ದೀಯೇ ಶಿವೆ. ಸಂಪೂರ್ಣ ಲೋಕವನ್ನು ಸೃಷ್ಟಿ ಮಾಡೋದ್ರಲ್ಲಿ ನೀನು ತುಂಬಾ ಚತುರೆ. ಈ ಲೋಕದ ಸೃಷ್ಟಿ ಸ್ಥಿತಿ ಲಯದಲ್ಲಿ ನಿನ್ನ ಗುಣ ಸದಾ ಸಮರ್ಥವಾಗಿದೆ. ಅದೇ 3 ಗುಣಗಳಿಂದ ನಾವು ಉತ್ಪತ್ತಿಯಾಗಿದ್ದೇವೆ, ಬ್ರಹ್ಮ, ವಿಷ್ಣು ಮತ್ತು ಶಂಕರ. ನಿಯಮಾನುಸಾರ ಕಾರ್ಯದಲ್ಲಿ ತೊಡಗಿಕೊಂಡಿರುತ್ತೇವೆ. ಈಗ ಪುಣ್ಯಾತ್ಮರೇ, ನಾವು ನಮ್ಮ ಸದ್ಗ್ರಂಥಗಳನ್ನು ಸ್ವಯಂ ಓದಿದ್ದೇವೆ ಮತ್ತು ಇಲ್ಲಿವರೆಗೂ ಈ ಪವಿತ್ರ ಹಿಂದೂ ಧರ್ಮದ ಗುರುಗಳು, ಈ ಆಚಾರ್ಯರು, ಮಂಡಲೇಶ್ವರರು, ಮಹಾಮಂಡಲೇಶ್ವರರು, ಗೀತೆಯ ಲೇಖಕರು, ಗೀತೆಯ ಮರ್ಮಜ್ಞ ಜ್ಞಾನಿಗಳು, ವೇದ ಪುರಾಣಗಳನ್ನು ತಿಳಿದವರು ಜ್ಞಾನಿಗಳು ಅಂತ ಕರೆಯಲ್ಪಡ್ತಿದ್ರು. ಇವರಿಗೆ ಅ ಈ ಕೂಡ ಗೊತ್ತಿರಲಿಲ್ಲ. ಇವರು ಅಜ್ಞಾನಿಗಳು. ಇವತ್ತಿನವರೆಗೂ ನಮ್ಮ ಭಗವಂತ ಯಾರನ್ನ ಸಮರ್ಥ ಅಂದುಕೊಂಡಿದ್ದೆವು, ಅಜರಾಮರ ಅಂತ ಇವರಿಂದ ಕೇಳುತ್ತಿದ್ದೆವು. ಅವರ ಸ್ಥಿತಿ ಏನು ಅಂತ ಹೇಳೋಕ್ಕಾಗ್ಲಿಲ್ಲ. ಇವರ ಜೀವನ ಚರಿತ್ರೆ ಹೇಳ್ತಾ ಇದೆ ಈ ಮಹಾಪುರುಷರ. ಇವರ ಸಾಮರ್ಥ್ಯ ಇಷ್ಟೇ ಅಂತ. ಈಗ ಪುಣ್ಯಾತ್ಮರೇ, ಹೇಗೆ ನಿಮಗೆ ಸೃಷ್ಟಿ ರಚನೆಯ ಪ್ರಾರಂಭದಲ್ಲಿ ಕಥೆಯನ್ನು ಶುರು ಮಾಡಿದ್ದಾಗ ಹೇಳಿದ್ದೆ, ಅಂದ್ರೆ ಕಾಲ ಭಗವಂತ ಈ ಕ್ಷರಪುರುಷನೇ ಬ್ರಹ್ಮ, ವಿಷ್ಣು, ಮಹೇಶ್ವರರ ತಂದೆ ಮತ್ತು ದುರ್ಗಾಮಾತೆಯ ಪತಿ ಅಂತ, ಶ್ರೀದೇವಿಯ ಪತಿ ಅಂತ ಮತ್ತು ಬ್ರಹ್ಮ, ವಿಷ್ಣು, ಮಹೇಶ್ವರರ ತಂದೆ ಅಂತ. ಇವನು ದುರ್ಗಾಳಿಗೆ ಹೇಳಿದ್ದ ತನ್ನ ರಹಸ್ಯವನ್ನು ಯಾರಿಗೂ ಹೇಳಬೇಡ ಎಂಬುದಾಗಿ. ಅವಳಿಗೆ ಬಹಳ ದೃಢವಾಗಿ ಹೇಳಿದ್ದರಿಂದ ದೇವಿಯು ಅದೇ ಉದ್ದೇಶದಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಈ ಕ್ಷರಪುರುಷನ ಜ್ಞಾನವನ್ನು ಕೊಡಲಿಲ್ಲ. ಅವನು ದುರ್ಗಾಳಿಗೆ ಹೇಳಿದ್ದ ನನ್ನ ರಹಸ್ಯವನ್ನು ಯಾರಿಗೂ ಹೇಳಬೇಡ ಅಂತ. ಅದೇ ಪ್ರಕಾರ ದುರ್ಗಾ ಇವರಿಗೆ ಆ ಬ್ರಹ್ಮನ ರಹಸ್ಯವನ್ನು ತಿಳಿಸಲಿಲ್ಲ. ಆದರೂ ಸತ್ಯವನ್ನು ಮುಚ್ಚಿಡಲಾಗಲಿಲ್ಲ. ಈಗ ಇದನ್ನು ಶ್ರೀದೇವಿ ಭಾಗವತದಲ್ಲಿ ಪ್ರಮಾಣೀಕರಿಸುತ್ತೇನೆ. ಬ್ರಹ್ಮನು ವೇದಗಳನ್ನು ಓದಿ ದುರ್ಗಾಳಿಗೆ ಕೇಳಿದ. ಏನೆಂದರೆ, ವೇದಗಳಲ್ಲಿ ಬರೆದಿದೆ, ಕೇವಲ ಒಬ್ಬ ಬ್ರಹ್ಮ, ಅವನ ಸಮಾನ ಇನ್ನೊಬ್ಬರಿಲ್ಲ. ಬ್ರಹ್ಮ ಎಂದರೆ ಪರಮಾತ್ಮ ಕೂಡ ಹೌದು. ಬ್ರಹ್ಮ ಅಂದರೆ ಭಗವಂತ ಕೂಡ ಹೌದು. ಆ ಒಬ್ಬನೇ ಪರಮಾತ್ಮ ಪೂಜೆಗೆ ಯೋಗ್ಯ. ಅಂದ್ರೆ ಅದು ನೀವೇನಾ? ಬ್ರಹ್ಮ ಕೇಳಿದ, ಅದು ನೀವೇನಾ ಅಂತ ದುರ್ಗಾಳಿಗೆ ಕೇಳಿದ. ಆಗ ದುರ್ಗಾ ಉತ್ತರ ಕೊಡ್ತಾಳೆ, ನೋಡಿ, ನಾವು ಶ್ರೀಮದ್ ದೇವಿ ಭಾಗವತ್ ಅಂದ್ರೆ ದುರ್ಗಾ ಪುರಾಣ, ದೇವಿ ಪುರಾಣವನ್ನು ಓದುತ್ತಿದ್ದೇವೆ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿರುವುದನ್ನ. ಇದರ 3ನೇ ಸ್ಕಂದದಲ್ಲಿ ಕೋಷ್ಠ 125ರಲ್ಲಿ ನಾವು ಓದುತ್ತಿದ್ದೇವೆ. 123ರ ತನಕ ನಾವು ಓದಾಯ್ತು. ಇಲ್ಲಿ
124ರಲ್ಲಿ ನೋಡಿ. ಬ್ರಹ್ಮ ಹೇಳ್ತಾರೆ, ಅದ್ಭುತ ತೇಜಸ್ವಿ ಭಗವಂತ ಶಂಕರನು ಸ್ಮರಣೆ ಮಾಡಿದಾಗ ಭಗವತಿ ಜಗದಾಂಬಿಕೆ ತನ್ನ ಬಗ್ಗೆ ಹೇಳಿದಳು. ಈಗ ಇಲ್ಲಿ ಬ್ರಹ್ಮ ಕೇಳುತ್ತಿದ್ದಾರೆ. ಬ್ರಹ್ಮನ ಪ್ರಕರಣ ನಡೀತಾ ಇದೆ. ಈ 125ನೇ ಕೋಷ್ಟದ 3ನೇ ಸ್ಕಂದದಲ್ಲಿ ನಾವು ಓದುತ್ತಿದ್ದೇವೆ. ಈ ಮೂರ್ತ ಮತ್ತು ಅಮೂರ್ತ ಜಗತ್ತಿನ ಆಧಾರ. ನಿನಗಿಂತ ಮೊದಲು ಯಾವ ಇನ್ನೊಬ್ಬ ಪುರುಷನೂ ಇರಲಿಲ್ಲ, ಯಾವ ಮೂರನೆಯವನೂ ಇಲ್ಲ. ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಈ ವೇದದ ವಚನವನ್ನು ವ್ಯರ್ಥವೆಂದು ಹೇಳಲಾಗುವುದಿಲ್ಲ. ಆಹಾ, ದುರ್ಗಾ ಇವರಿಗೆ ಹೇಳ್ತಿದ್ಲು, ನಾನೇ ಎಲ್ಲವೂ ಆಗಿದ್ದೇನೆ, ನಾನೇ ನಿನ್ನ ತಂದೆಯೂ ಹೌದು ತಾಯಿಯೂ ಹೌದು. ಈಗ ಬ್ರಹ್ಮ ವೇದಗಳನ್ನು ಓದಿ ಅವನು ಹೇಳಿದ ವೇದದ ವಚನಗಳನ್ನು ನಾವು ಸುಳ್ಳು ಅಂತ ಹೇಳೋಕ್ಕಾಗಲ್ಲ. ಮತ್ತು ಇತ್ತ ಅನುಭವ ಇನ್ನೊಂದು ಮಾತು ಹೇಳುತ್ತದೆ. ಆಹಾ, ಇದರ ಪ್ರಕಾರ ವೇದವಾಕ್ಯ ಮತ್ತು ಅನುಭವದಲ್ಲಿ ಅತ್ಯಂತ ವಿರೋಧ ಉದ್ಭವವಾಗುತ್ತಿದೆ. ವೇದ ಹೇಳುತ್ತದೆ ಏಕಂ ಏವ ಅದ್ವಿತೀಯಂ ಬ್ರಹ್ಮ, ಅಂದ್ರೆ ಆ ಆತ್ಮಸ್ವರೂಪ ನೀವೇನಾ ಅಥವಾ ಅವನು ಬೇರೆ ಯಾರೋ ಪುರುಷನ? ನನ್ನ ಈ ಸಂದೇಹವನ್ನು ದೂರ ಮಾಡುವ ಕೃಪೆ ಮಾಡು. ಯಾವುದೋ ಮಹಾನ್ ಪುಣ್ಯದ ಪ್ರಭಾವದಿಂದ ನನಗೆ ನಿನ್ನ ಚರಣಗಳ ಸೇವೆ ಮಾಡುವ ಸೌಭಾಗ್ಯ ಸಿಕ್ಕಿದೆ. ನೀನು ಸ್ತ್ರೀಯೋ ಅಥವಾ ಪುರುಷನೋ, ಈ ರಹಸ್ಯವನ್ನು ನನಗೆ ವಿಸ್ತೃತವಾಗಿ ತಿಳಿಸುವ ಕೃಪೆ ಮಾಡು. ಅಧ್ಯಾಯ 4-5 ಇಲ್ಲಿಗೆ ಪೂರ್ತಿಯಾಯಿತು. ಈಗ 3ನೇ ಸ್ಕಂದದ 6ನೇ ಅಧ್ಯಾಯ ಶುರುವಾಗುತ್ತೆ. ಬ್ರಹ್ಮ ಹೇಳ್ತಾರೆ, ಈ ಪ್ರಕಾರ ನಾನು ಯಾವಾಗ ಭಗವತಿ ಜಗದಾಂಬಿಕೆಯನ್ನು ವಿನಯಪೂರ್ವಕವಾಗಿ ಕೇಳ್ದೆ, ಆಗ ಅವಳು ಮಧುರವಾಣಿಯಲ್ಲಿ ನನಗೆ ಹೇಳಲಾರಂಭಿಸಿದಳು. ದೇವಿ ಹೇಳಿದಳು, ನಾನು ಮತ್ತು ಬ್ರಹ್ಮ ಒಬ್ಬರೇ ಆಗಿದ್ದೇವೆ. ಈಗ 2 ಆಯ್ತಲ್ಲ, ಸತ್ಯವನ್ನು ಮುಚ್ಚಿಡೋಕ್ಕಾಗಲ್ಲ. ಆಹಾ, ಒಬ್ಬರೇ ಆಗಿದ್ದೇವೆ. ನನ್ನಲ್ಲಿ ಮತ್ತು ಈ ಬ್ರಹ್ಮನಲ್ಲಿ ಯಾವತ್ತೂ ಕಿಂಚಿತ್ತೂ ಭೇದವಿಲ್ಲ. ಅವರು ಏನಾಗಿದ್ದಾರೋ ಅದೇ ನಾನು ಆಗಿದ್ದೇನೆ, ಮತ್ತು ನಾನೇನಾಗಿದ್ದೇನೋ ಅದೇ ಅವರೂ ಆಗಿದ್ದಾರೆ. ಬುದ್ಧಿಯ ಭ್ರಮೆಯಿಂದ ಭೇದ ಕಂಡುಬರ್ತಿದೆ. ನಮ್ಮ ಸೂಕ್ಷ್ಮ ಭಿನ್ನತೆಯನ್ನು ತಿಳಿದವನೇ. ಇದರಿಂದ ತಿಳಿಯುವುದೇನೆಂದರೆ ಇವರು ಇಬ್ಬರಿದ್ದಾರೆ. ಈಗ ಪುಟ 125 ಓದಿದ್ವಿ. ಈಗ 126 ಓದೋಣ. ಅವನೇ ಬುದ್ಧಿವಂತ ಪುರುಷ, ಅವನೇ ತತ್ವದರ್ಶಿ ಸಂತ. ಯಾರು ನಮ್ಮ ಭಿನ್ನ ಭಿನ್ನತೆಯನ್ನು ತಿಳಿಯುತ್ತಾನೋ ಅವನು ಸಂಸಾರ ಮಾರ್ಗದಿಂದ ಮುಕ್ತಿಯಾಗೋದರಲ್ಲಿ ಯಾವ ಸಂದೇಹವೂ ಇಲ್ಲ. ಬ್ರಹ್ಮ ಒಬ್ಬನೇ ಆಗಿದ್ದಾನೆ. ಮುಂದೆ ನೋಡಿ, ನಾನು ಶಕ್ತಿ ರೂಪ ಧಾರಣೆ ಮಾಡಿ ಪರಾಕ್ರಮವನ್ನು ಮಾಡ್ತೀನಿ. ಗೌರಿ, ಬ್ರಾಹ್ಮಿ, ರೌದ್ರಿ, ವಾರಾಹಿ, ವೈಷ್ಣವಿ, ಶಿವೆ, ವಾರುಣಿ, ಕೌಬೇರಿ, ನಾರಸಿಂಹಿ ಮತ್ತು ವಾಸವಿ ಎಲ್ಲವೂ ನನ್ನ ರೂಪವೇ. ವಿಭಿನ್ನ ಕಾರ್ಯಗಳ ಉಪಸ್ಥಿತಿಯಾಗಲು ಆಯಾ ದೇವಿಯ ಮುಖಾಂತರ ನನ್ನ ಶಕ್ತಿಯನ್ನು ಸ್ಥಾಪನೆ ಮಾಡಿ ನಾನು ಎಲ್ಲಾ ವ್ಯವಸ್ಥೆಯನ್ನು ಮಾಡುತ್ತೇನೆ. ಆಯಾ ದೇವಿಯನ್ನು ನಿಮಿತ್ತಗೊಳಿಸುವುದು ನನ್ನ ಸ್ವಭಾವವಾಗಿದೆ. ಆಹಾ, ಈಗ ಮುಂದೆ ನೋಡಿ. ಪುಣ್ಯಾತ್ಮರೇ, ನಾವು ಸ್ವಯಂ ನಮ್ಮ ಸದ್ಗ್ರಂಥವನ್ನು ಓದುತ್ತಿದ್ದೇವೆ. ನಾವು 3ನೇ ಸ್ಕಂದದಲ್ಲಿ ಮತ್ತು ಪೃಷ್ಠ ಸಂಖ್ಯೆ 125ರಲ್ಲಿ ಓದಿದ್ವಿ. ಬ್ರಹ್ಮ ಹೇಳ್ತಾನೆ, ನಾನು ಯಾವಾಗ ದುರ್ಗೆಯನ್ನು ಕೇಳಿದೆ, ಮಾತಾ ಜಗದಾಂಬಿಕೆಯನ್ನು, ವೇದಗಳಲ್ಲಿ ಬರೆದಿದೆ ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಅದ್ವಿತೀಯಂ, ಯಾರ ಸರಿಸಮ ಇನ್ನೊಬ್ಬರ್ಯಾರೂ ಇರಲ್ವೋ ಆ ಬ್ರಹ್ಮನೇ ಸಕಲವೂ ಆಗಿದ್ದಾನೆ. ಅತ್ತ ಕಡೆ ಉಪನಿಷತ್ ಮತ್ತು ನೀವು ಏನು ಹೇಳ್ತಿದ್ದೀರೋ, ನಾನೇ ಸಕಲವೂ ಆಗಿದ್ದೇನೆ, ನಾನೇ ಸೃಷ್ಟಿಯನ್ನು ರಚನೆಯನ್ನು ಮಾಡುವವಳು, ನನ್ನ ಹೊರತು ಬೇರೆ ಯಾರೂ ಇಲ್ಲ. ಅಂದರೆ ಈ ವೇದದ ವಾಕ್ಯವನ್ನು ಸುಳ್ಳು ಅಂತ ಕೂಡ ಹೇಳಕ್ಕಾಗಲ್ಲ. ನಮ್ಮ ಅನುಭವ ಹೇಳುತ್ತೆ ಏನಂದ್ರೆ ಪರಮಾತ್ಮ ನಿರಾಕಾರನಾಗಿದ್ದಾನೆ, ಮತ್ತೆ ವೇದ ಹೇಳುತ್ತೆ ಅವನು ಸಾಕಾರನಾಗಿದ್ದಾನೆ. ಮತ್ತು ನಮ್ಮ ಅನುಭವದಲ್ಲಿ ಮತ್ತು ಯಥಾರ್ಥದಲ್ಲಿ ಬಹಳ ವ್ಯತ್ಯಾಸವಿದೆ. ಅಂದ್ರೆ ಆ ಬ್ರಹ್ಮ ನೀನೇನಾ ಇಲ್ಲ ಬೇರೆ ಯಾರೋ ಇದ್ದಾರಾ? ಬ್ರಹ್ಮ ಕೇಳಿದ. ಈಗ ದುರ್ಗಾ ಮೊದಲು ಅವರ ದಾರಿ ತಪ್ಪಿಸಿಡ್ಲು. ಏನಂತ, ಆ ಬ್ರಹ್ಮನಲ್ಲಿ ಮತ್ತು ನನ್ನಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಾನೇ ಅವನು, ಅವನೇ ನಾನು. ನಮ್ಮಿಬ್ಬರ ಸೂಕ್ಷ್ಮ ಭಿನ್ನತೆಯನ್ನು ತಿಳಿದಿರುವವನು ಆ ಪರಮಪುರುಷ, ವಿದ್ವಾನ ಪುರುಷ, ತತ್ವದರ್ಶಿ ಆಗಿದ್ದಾನೆ.
ಮುಂದೆ ಮತ್ತೆ ನೋಡಿ 129ರಲ್ಲಿ ಖಂಡಿತ ಸ್ಪಷ್ಟವಾಗುತ್ತೆ. ನೋಡಿ, ನಾವು 3ನೇ ಸ್ಕಂದ ಓದ್ತಿದ್ದೇವೆ. ಸಂಕ್ಷಿಪ್ತ ದೇವಿ ಭಾಗವತದ ಪುಟ ಸಂಖ್ಯೆ 129ರಲ್ಲಿ ಇಲ್ಲಿ ನೋಡಿ, ಈ ಸೃಷ್ಟಿ ಕರ್ಮವನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸಿದೆ. ಈ ದೇವಿ ದುರ್ಗಾ ತಿಳಿಸುತ್ತಿದ್ದಾಳೆ. ಇಲ್ಲಿ ದೇವಿಯ ಪ್ರವಚನ ನಡೀತಿದೆ. ಈ ದೇವಿ ಹೇಳಿದಳು, ಈ ದೇವಿ ತಿಳಿಸ್ತಿದ್ದಾಳೆ. ಇಲ್ಲಿ ಪುಟ ಸಂಖ್ಯೆ 129ರಲ್ಲಿ ಈ ಸೃಷ್ಟಿಕರ್ಮವನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಟ್ಟೆ. ಮಹಾನುಭಾವರಾದ ದೇವರುಗಳೇ, ಬ್ರಹ್ಮ, ವಿಷ್ಣು ಮತ್ತು ಶಿವರಿಗೆ ದುರ್ಗಾ ಹೇಳುತ್ತಿದ್ದಾಳೆ, ಈಗ ನನ್ನ ಕಾರ್ಯ ಸಿದ್ಧಿ ಮಾಡಲು ವಿಮಾನದಲ್ಲಿ ಕುಳಿತು ನೀವು ಶೀಘ್ರವಾಗಿ ಹೊರಡಿ. ಯಾವುದಾದರೂ ಕಠಿಣ ಕಾರ್ಯ ಬಂದಾಗ ನೀವು ನನ್ನನ್ನು ಸ್ಮರಿಸುತ್ತೀರಾ? ಆಗ ನಾನು ನಿಮ್ಮ ಮುಂದೆ ಬರುತ್ತೇನೆ. ದೇವರುಗಳೇ, ನನ್ನ ಮತ್ತು ಸನಾತನ ಪರಮಾತ್ಮನ ಧ್ಯಾನವನ್ನು ನೀವು ಸದಾ ಮಾಡುತ್ತಿರಬೇಕು. ಈಗ ಇಲ್ಲಿ ಇಬ್ಬರಾದರು. ಮೊದಲಿಗೆ ದೇವಿ ದುರ್ಗಾ ಸಕಲವು ನಾನೇ ಎಂದು ಹೇಳಿದಳು. ಹಾಗಾದರೆ ಈಗ ಹೇಗೆ ಬ್ರಹ್ಮನನ್ನೇ ಸನಾತನ ಪರಮಾತ್ಮ ಎಂಬುದಾಗಿ ಹೇಳುತ್ತಿದ್ದಾಳೆ? ಇಬ್ಬರಾದರಲ್ಲ. ನಮ್ಮಿಬ್ಬರ ಸ್ಮರಣೆಯನ್ನು ಮಾಡುತ್ತಿದ್ದರೆ ನಿಮ್ಮ ಕಾರ್ಯಗಳು ಸಿದ್ಧಿಯಾಗುವುದರಲ್ಲಿ ಕಿಂಚಿತ್ತೂ ಕೂಡ ಸಂದೇಹವಿಲ್ಲ. ಆಹಾ! ಬ್ರಹ್ಮ ಹೇಳುತ್ತಾನೆ, ಈ ರೀತಿಯಲ್ಲಿ ಹೇಳಿ, ಭಗವತಿ ಜಗದಾಂಬೆಯು ನಮ್ಮನ್ನು ಕಳುಹಿಸಿಕೊಟ್ಟಳು. ಆಕೆಯು ಶುದ್ಧ ಆಚಾರವುಳ್ಳ ಶಕ್ತಿಗಳಿಂದ ವಿಷ್ಣುವಿಗಾಗಿ ಲಕ್ಷ್ಮಿಯನ್ನು, ಶಂಕರನಿಗಾಗಿ ಮಹಾಕಾಳಿಯನ್ನು ಮತ್ತು ನನಗಾಗಿ ಮಹಾ ಸರಸ್ವತಿಯನ್ನು ಪತ್ನಿಯಾಗಿಸಿಕೊಳ್ಳಲು ಆಜ್ಞೆ ಕೊಟ್ಟಳು. ಆಗ ಆ ಸ್ಥಾನದಿಂದ ನಾವು ಹೊರಟೆವು. ಮತ್ತೆ ಬೇರೆ ಸ್ಥಳಗಳಲ್ಲಿ ನಮ್ಮ ಮೂವರ ಪುರುಷ ರೂಪದಲ್ಲಿ ಪ್ರತಿಷ್ಠಾಪನೆಯಾಯಿತು. ಆಹಾ! ನಿಮಗೆ ಈ ದಾಸನು ಪರಮೇಶ್ವರ ಕಬೀರರಿಂದ ರಚಿಸಲ್ಪಟ್ಟ ಸೃಷ್ಟಿ ಮತ್ತು ಈ ಎಲ್ಲಾ ಬ್ರಹ್ಮಾಂಡಗಳ ರಚನೆ ಯಾವಾಗ, ಎಲ್ಲಿ, ಹೇಗಾಯಿತು ಅದೆಲ್ಲವನ್ನು ಈ ದಾಸನು ನಿಮಗೆ ಮೌಖಿಕವಾಗಿ ತಿಳಿಸಿದ್ದ, ವರ್ಬ್ಲಿ ತಿಳಿಸಿದ್ದ. ಹಾಗೂ ಇಂದು ಈ ಸದ್ಗ್ರಂಥಗಳು, ನಮ್ಮ ಶಾಸ್ತ್ರಗಳು ಪ್ರಮಾಣೀಕರಿಸಿವೆ. 600 ವರ್ಷಗಳ ಹಿಂದೆ ಪರಮೇಶ್ವರ ಕಬೀರರು ನಮಗೆ ಕೊಟ್ಟ ಜ್ಞಾನವನ್ನು ಇಂದು ನಮ್ಮ ಸದ್ಗ್ರಂಥಗಳಲ್ಲಿ ಕಾಣಬಹುದು. ಮತ್ತೆ ಈ ಸುಳ್ಳು ನಕಲಿ ಗುರು ಆಚಾರ್ಯರು ವೇದ ಜ್ಞಾನಹೀನರು, ಶಾಸ್ತ್ರಗಳ ಜ್ಞಾನಹೀನರಾಗಿದ್ದಾರೆ. ಅವರು ಹೇಳುವುದೇನೆಂದರೆ, ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಜರಾಮರ, ಇವರಿಗೆ ತಾಯಿ ತಂದೆ ಇಲ್ಲ, ಅವರು ಸರ್ವೇಶ್ವರ ಮಹೇಶ್ವರರು. ಈಗ ದುರ್ಗಾಳ ವಿಷಯ ಏನಿದೆಯೋ ಸ್ಪಷ್ಟವಾಯಿತು. ಮತ್ತು ದುರ್ಗಾ ಇವರ ತಾಯಿ ಎನ್ನುವುದು ಫೈನಲ್ ಆಯಿತು. ದುರ್ಗಾ ಮೂವರ ವಿವಾಹವನ್ನು ಮಾಡಿದಳು. ತನ್ನದೇ 3 ರೂಪಗಳನ್ನು ಮಾಡಿಕೊಂಡು ಅವಳು ಸ್ವತಃ ಒಬ್ಬಳಿಂದ ಅನೇಕಳಾಗ್ತೀನಿ ಎಂದು ಹೇಳ್ತಾಳೆ. ಮತ್ತೆ 3 ರೂಪಗಳನ್ನು ಧರಿಸಿ ಇವಳು 3 ಪುತ್ರರ ವಿವಾಹವನ್ನು ಮಾಡಿದಳು. ಈಗ ಇಲ್ಲಿ ಸಮಸ್ಯೆಯಾಗಿ ಉಳಿದದ್ದು ಇವರ ತಂದೆ ಯಾರು ಎನ್ನುವುದು. ಈ ವಿಷಯವನ್ನು ಬಗೆಹರಿಸುತ್ತೆ. ಈ ರಹಸ್ಯವನ್ನು, ಸಂಶಯದ ಸಮಾಧಾನ ಏನಿದೆಯೋ ಶಿವಪುರಾಣ ಮಾಡುತ್ತೆ. ಬನ್ನಿ ನಿಮಗೆ ಓದಿ ಹೇಳ್ತೇನೆ ನಮ್ಮ ಪವಿತ್ರ ಶಾಸ್ತ್ರ ಯಾವುದನ್ನ ಈ ಹಿಂದೂ ಧರ್ಮದ ನಕಲಿ ಗುರುಗಳು ಇವತ್ತಿನ ತನಕ ಓದಿ ತಿಳಿದುಕೊಳ್ಳಲಾಗಲಿಲ್ಲ. ಇವರಿಗೆ ಕೇವಲ ಸಂಸ್ಕೃತ ಭಾಷೆಯ ಜ್ಞಾನವಿತ್ತು, ತತ್ವಜ್ಞಾನ ಇರಲಿಲ್ಲ. ಮತ್ತೆ ನಾವು ಇವರನ್ನ ಸಂಸ್ಕೃತ ಭಾಷೆಯನ್ನು ತಿಳಿದ ಋಷಿ, ಮಹರ್ಷಿ, ಬ್ರಾಹ್ಮಣರು ಎಂದು ಗೌರವಿಸಿ ಒಪ್ಕೊಂಡಿದ್ವಿ. ಇವರು ವೇದಗಳನ್ನು ಮತ್ತು ಪುರಾಣಗಳನ್ನು ಸರಿಯಾಗಿ ಓದಿ ನಮಗೆ ತಿಳಿಸಿರಬಹುದು ಅಂತ ತಿಳ್ಕೊಂಡಿದ್ವಿ. ಮತ್ತೆ ಪರಮಾತ್ಮ ಕಬೀರರು ನೇಕಾರ ರೂಪವನ್ನು ಧರಿಸಿ ಬಂದಿದ್ರು. 600 ವರ್ಷಗಳ ಹಿಂದೆ ಬನಾರಸ್ನಲ್ಲಿ ಹೇಳ್ತಾ ಇದ್ರು, ಇವರೆಲ್ಲರೂ ಸುಳ್ಳು ಹೇಳ್ತಿದ್ದಾರೆ, ಇವರಿಗೆ ಸದ್ಗ್ರಂಥಗಳ ಪರಿಚಯವಿಲ್ಲ, ಇವರು ಪರಮಾತ್ಮನ ಪರಿಭಾಷೆಯಿಂದ ಪರಿಚಿತರಲ್ಲ. ಆಗ ಆ ಸಮಯ ನಮಗೆ ಕಬೀರರಲ್ಲಿ ವಿಶ್ವಾಸ ಬರಲಿಲ್ಲ. ಕಾರಣ, ಆ ಸುಳ್ಳು ಗುರು ಆಚಾರ್ಯರು ಹೇಳುತ್ತಿದ್ದರು, ಕಬೀರ್ ಅಶಿಕ್ಷಿತನಾಗಿದ್ದಾನೆ, ಇವನಿಗೆ ಸಂಸ್ಕೃತ ಭಾಷೆ ಗೊತ್ತಿಲ್ಲ, ಇವನು ಸುಳ್ಳು ಹೇಳ್ತಿದ್ದಾನೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಗ್ಗೆ, ಇವರ ಜನ್ಮ ಮೃತ್ಯು ಆಗುತ್ತೆ ಅಂತ, ಮತ್ತು ಇವರ ತಾಯಿ ತಂದೆಯ ಬಗ್ಗೆ ಹೇಳ್ತಾನೆ. ಕಬೀರ್ ಸುಳ್ಳು ಹೇಳ್ತಿದ್ದಾನೆ. ಹಾಯ್ ಹಾಯ್. ಕಬೀರ್ ಪರಮೇಶ್ವರರು ತಮ್ಮ ಪ್ರಿಯ ಆತ್ಮ ಧರ್ಮದಾಸರಿಗೆ ಹೇಳುತ್ತಿದ್ದರು, ಧರ್ಮದಾಸ, ಯಾವಾಗ ಕಲಿಯುಗದ 5505 ವರ್ಷ ಕಳೆದು ಹೋಗುತ್ತೋ
ಆಗ ಈ ನನ್ನ ಮಾತು ನಿಜವಾಗುತ್ತೆ. ಯಾವುದನ್ನು ಇವತ್ತು ನಿನಗೆ ಹೇಳುತ್ತಿದ್ದೇನೋ ಅದು. अब मैं तुमसे कहूँ चताई, त्रिदेवन की उत्पत्ति भाई। माँ अष्टंगी पिता निरंजन, ये जमदारुण वंशन अंजन। तीन पुत्र अष्टंगी जाए, ब्रह्मा विष्णु शिव नाम धराए। ಇಂದು ನಾನು ನಿಮಗೆ ತಿಳಿಸುವುದೇನೆಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿ ದುರ್ಗಾ, ತಂದೆ ಜ್ಯೋತಿ ನಿರಂಜನ ಆಗಿದ್ದಾನೆ. ಇವನು ಕಾಲಪುರುಷನಾಗಿದ್ದಾನೆ. ಈ ನನ್ನ ವಚನ ಏನಿದೆಯೋ ಇವತ್ತಿನಿಂದ 5505 ವರ್ಷಗಳು ಕಳೆದ ನಂತರ ಕಲಿಯುಗ ಕಳೆಯುತ್ತೋ ಆಗ ಇದು ನಿಜವಾಗುತ್ತೆ. ಇವತ್ತು ಈಗ ಈ ಕಲಿಯುಗದಲ್ಲಿ ಇವತ್ತಿನ ದಿನ ಆ ಸಮಯ ಬಂದೊದಗಿದೆ. 5500 ಯಾವಾಗ ಆಗಿದೆ ಅಂದ್ರೆ ಇಸವಿ 2000ರಲ್ಲಿ ಬಂದು ಒದಗಿದೆ. ಇಸವಿಯಲ್ಲಿ ನಿಮಗೆ ಸ್ವಲ್ಪ ಪುರಾವೆಗಳನ್ನು ಕೊಡ್ತೀನಿ. ನಿಮಗೆ ಈ ವಿಚಾರವನ್ನ ಸ್ಪಷ್ಟಪಡಿಸುತ್ತೇನೆ. ವರ್ತಮಾನದಲ್ಲಿ ಕಲಿಯುಗದ 5500 ವರ್ಷ ನಡೆಯುತ್ತಿದೆ. 5511 ನಡೆಯುತ್ತಿದೆ ಎಂದು. ಮತ್ತೆ ಇದರಿಂದ 5 ವರ್ಷಗಳ ಹಿಂದೆ ಸನ್ 2000ರಲ್ಲಿ 5505 ವರ್ಷಗಳಾಗತ್ತೆ. ಇದರ ಬಗ್ಗೆ ಪುರಾವೆಗಳನ್ನು ಕೊಡ್ತೀನಿ. ಇದನ್ನು ನೋಡಿ. ಇದು ಒಂದು ಹಿಮಾಲಯ ತೀರ್ಥ. ಈ ಪುಸ್ತಕದ ಹೆಸರು ಹಿಮಾಲಯ ತೀರ್ಥ. ಮತ್ತೆ ಇದು ಶಂಕರಾಚಾರ್ಯರ ಪರಂಪರೆಯವರಿಂದ ಪ್ರಕಾಶಿತಗೊಂಡಿದೆ. ಹಿಮಾಲಯ ತೀರ್ಥ ಜೆ.ಪಿ. ನಂಬೂರಿ, ಉಪ ಮುಖ್ಯ ಕಾರ್ಯಕಾರಿ ಅಧಿಕಾರಿ, ಶ್ರೀ ಬದ್ರಿನಾಥ ಕೇದಾರನಾಥ ಮಂದಿರ ಸಮಿತಿ, ಟ್ರೆಕ್ಸ್ ಆ್ಯಂಡ್ ಟೂರ್ಸ್, ಕೋಲ್ಕತ್ತಾ. ಇಷ್ಟು. ಇದರ ಮೊದಲ ಪ್ರಕಾಶನ 2009ರಲ್ಲಿ ಆಗಿದೆ. ಪ್ರಕಾಶಕರು ರಂಜು ಚಕ್ರವರ್ತಿ. ಮುದ್ರಕರು ಗಿರಿ ಪ್ರಿಂಟ್ ಸರ್ವೀಸ್, ಕಲ್ಕತ್ತಾ. ಈಗ ಇದರ ಪುಟ ಸಂಖ್ಯೆ 42ರಲ್ಲಿ ನಿಮಗೆ ತೋರಿಸ್ತೇನೆ. ಪುಟ ಸಂಖ್ಯೆ 42, ಪುಸ್ತಕ ಹಿಮಾಲಯ ತೀರ್ಥ. ಇಲ್ಲಿ ನೋಡಿ, ಶಂಕರಾಚಾರ್ಯರ ವಿವರಣೆ ಇದೆ. ಆದಿಕೇದಾರೇಶ್ವರರ ಸಮಕ್ಷಮ ಶಂಕರಾಚಾರ್ಯರ ಅಮೃತಶಿಲೆಯ ಮೂರ್ತಿ ಇದೆ. ಶಿವರಹಸ್ಯದ ಅನುಸಾರ ಶಿವರಹಸ್ಯ ಪುಸ್ತಕವನ್ನು ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಶ್ರೀ ಸಹಸ್ರ ವರ್ಷಾಣಂ ಶಂಕರೋ ಯತಿ, ಅಂದರೆ ಕಲಿಯುಗದ 3000 ವರ್ಷಗಳು ಕಳೆದ ನಂತರ ಬೌದ್ಧ ವಿವೇಚನೆಯ ಮತದ ಪರ ವಿಜಯ ಪ್ರಾಪ್ತಿಯಾಗಲು ಶಂಕರ ಯತಿಯ ರೂಪದಲ್ಲಿ ಹುಟ್ಟುತ್ತಾರೆ. ಅಂದರೆ ಶಂಕರ ಭಗವಂತನೇ ಆದಿಶಂಕರಾಚಾರ್ಯರ ರೂಪದಲ್ಲಿ ಕಲಿಯುಗದ 3000 ವರ್ಷ ಕಳೆದ ನಂತರ ಬೌದ್ಧ ವಿವೇಚನೆಯ ಮತದ ಮೇಲೆ ವಿಜಯ ಪ್ರಾಪ್ತಿಯಾಗಲು ಶಂಕರ ಯತಿಯ ರೂಪದಲ್ಲಿ ಹುಟ್ಟುತ್ತಾರೆ. ಶಂಕರಾಚಾರ್ಯರ ದರ್ಶನದ ನಂತರ ಎಂಬುದಾಗಿ ಇಲ್ಲಿ ಮುಂದೆ ಬರೆದಿದೆ. ಈಗ ನಿಮಗೆ ಇನ್ನೊಂದನ್ನು ತೋರಿಸ್ತೇನೆ. ಈಗ ಇದರಿಂದ ಪ್ರಾಮಾಣಿತವಾದದ್ದೇನೆಂದರೆ, ಕಲಿಯುಗದ 3000 ವರ್ಷ ಕಳೆದು ಹೋಗಿರಬಹುದು. ಆ ಸಮಯದಲ್ಲಿ ಆದಿಶಂಕರಾಚಾರ್ಯರ ಜನ್ಮವಾಗಿದೆ. ಈಗ ಪ್ರತ್ಯಕ್ಷ ಪ್ರಮಾಣಿಸುತ್ತಿದೆ ಈ ಇನ್ನೊಂದು ಪುಸ್ತಕ. ಕ್ರಿಸ್ತಪೂರ್ವ 508ರಲ್ಲಿ ಯೇಸುವಿನ 508 ವರ್ಷಗಳ ಮೊದಲೇ ಶಂಕರಾಚಾರ್ಯರ ಜನ್ಮವಾಯಿತು. ಈಗ ನೋಡಿ, ಈ ಪುಸ್ತಕ ಜ್ಯೋತಿರ್ಮಯ ಜ್ಯೋತಿರ್ಮಠ. ಇವರು ಆದಿಶಂಕರಾಚಾರ್ಯರು ಮತ್ತು ಇವರು ವರ್ತಮಾನದಲ್ಲಿರುವ ಶ್ರೀ ಸ್ವರೂಪಾನಂದರು. ಶಂಕರಾಚಾರ್ಯ ಇವರ ಬಳಿ 2 ಪೀಠಗಳ ಉಸ್ತುವಾರಿ ಇದೆ. ಈ ಪುಸ್ತಕ ಜ್ಯೋತಿರ್ಮಯ ಜ್ಯೋತಿರ್ಮಠ. ಮತ್ತೆ ಇಲ್ಲಿ ನೋಡಿ, ಜನವರಿ 2007ರಲ್ಲಿ ಮುದ್ರಣವಾಗಿದೆ. ಸಂರಕ್ಷಕರು ಅನಂತ ಶ್ರೀ ವಿಭೂಷಿತ ಜ್ಯೋತಿಷ್ ಪೀಠಾಧೀಶ್ವರ ಮತ್ತು ದ್ವಾರಕಾ ಶಾರದಾ ಪೀಠಾಧೀಶ್ವರರು. ಎರಡಕ್ಕೂ ಇವರೇ ಮಾಲೀಕರು.
ಜಗದ್ಗುರು ಶಂಕರಾಚಾರ್ಯ ಸ್ವಾಮಿ ಶ್ರೀ ಸ್ವರೂಪಾನಂದ ಸರಸ್ವತಿ ಮಹಾರಾಜ್. ಸಂಪಾದಕ ಹಾಗೂ ಲೇಖಕ ಮತ್ತು ಸಂಕಲನಕಾರ ವಿಷ್ಣುದತ್ತ ಶರ್ಮಾ. ಅಧ್ಯಕ್ಷ ಆಧ್ಯಾತ್ಮಿಕ ಉತ್ಥಾನ ಮಂಡಲ, ದಿಲ್ಲಿ. ಪ್ರೇರಣಾಕರ್ತರು ಮತ್ತು ಮುದ್ರಕರು ಇವರು. ಫೈನ್ ಪ್ರಿಂಟ್ ಆ್ಯಂಡ್ ಫ್ಯಾಕ್ಸ್. ಪರಾಮರ್ಶೆ ಮತ್ತು ಸಹಯೋಗ ಪ್ರಕಾಶಕ ಅಖಿಲ ಭಾರತೀಯ ಆಧ್ಯಾತ್ಮಿಕ ಉತ್ಥಾನ ಮಂಡಲ. 1/3234, ಗಲ್ಲಿ ನಂಬರ್ 2, ರಾಮನಗರ, ತಿವಾರಿ, ಮಂಡೋಲಿ ರೋಡ್, ಶಾಹದ್ರಾ, ದೆಹಲಿ. ಈ ರೀತಿ. ಈಗ ಇದರ ಪುಟ ಸಂಖ್ಯೆ 11ರಲ್ಲಿ ನಿಮಗೆ ತೋರಿಸ್ತೇನೆ. ಆದಿಶಂಕರಾಚಾರ್ಯರ ಸಂಕ್ಷಿಪ್ತ ಜೀವನ ಪರಿಚಯ. ಸುಮಾರು 2500 ವರ್ಷಗಳ ಹಿಂದೆ ಶಂಕರಾಚಾರ್ಯರ ಜನನ. ಧರ್ಮನಿಷ್ಠವಾದ ಶ್ರದ್ಧೆಯ ಯುಗದಲ್ಲಿ ಕೇರಳ ಪ್ರಾಂತ್ಯದಲ್ಲಿ ಪೂರ್ಣಾ ನದಿಯ ದಡದಲ್ಲಿರುವ ಕಾಲಾಡಿ ಗ್ರಾಮದಲ್ಲಿ ಧರ್ಮನಿಷ್ಠ ನಂಬೋದರಿ ಶೈವ ಬ್ರಾಹ್ಮಣ ಶ್ರೀ ಶಿವಗುರು ಮತ್ತು ಧರ್ಮಪಾರಾಯಣ ಸುಭದ್ರಾರ ಮನೆಯಲ್ಲಿ ಆಯಿತು. ಶ್ರೀ ಶಿವಗುರು ತೈತ್ರೀಯ ಶಾಖೆಯ ಯಜುರ್ವೇದಿ ಆಗಿದ್ದರು. ಆದಿಶಂಕರಾಚಾರ್ಯರ ತಂದೆ. ಶಂಕರಾಚಾರ್ಯರ ಜನನ ಭಗವಂತ ಶಿವನ ಆಶೀರ್ವಾದದಿಂದ ಆಯಿತು. ಆದ್ದರಿಂದ ಅವರಿಗೆ ಶಂಕರ ಎಂದು ಹೆಸರಿಟ್ಟರು. ಗುರು ಪರಂಪರೆಯ ಸೂತ್ರದ ಅನುಸಾರ ಅವರ ಆವಿರ್ಭಾವ ಕಾಲವನ್ನು ಕ್ರಿಸ್ತಪೂರ್ವ 508 ಎನ್ನಲಾಗಿದೆ, ಅಥವಾ 476 ಎನ್ನಲಾಗಿದೆ. 476 ಅಂದರೆ 32 ವರ್ಷದ ವಯಸ್ಸಿನಲ್ಲಿ. ಆಗ ಅವರ ದೇಹಾಂತ್ಯವಾಯಿತು. ಇದರಿಂದ 32 ವರ್ಷಗಳನ್ನು ಕಳೆದರೆ 476 ಆಗುತ್ತೆ, ಅಂದರೆ 508 ವರ್ಷಗಳ ಹಿಂದೆ. ಇಲ್ಲಿ ಇವರು ಅಂದಾಜಿನ ಮೇಲೆ ಹೇಳಿದ್ದಾರೆ. ಸರಿಸುಮಾರಾಗಿ 2500 ವರ್ಷಗಳ ಮೊದಲು ಅವರ ಜನ್ಮವಾಯಿತು. ಇದರಿಂದ ಪ್ರಮಾಣಿತವಾದದ್ದು ಕ್ರಿಸ್ತಪೂರ್ವ 508 ವರ್ಷ. ಕ್ರಿಸ್ತಪೂರ್ವ 508 ವರ್ಷ. ಇದನ್ನು 2007ರಲ್ಲಿ ಬರೆದಿದ್ದಾರೆ. ಅಂದ್ರೆ ಇದನ್ನು 2000 ಅಂದ್ಕೊಂಡು ನಾವು ನೋಡಿದ್ರೆ ಆ ಸಮಯ 508 ವರ್ಷಗಳ ಮೊದಲು. ಅಂದರೆ 2000ದಿಂದ 2508 ವರ್ಷ ಮೊದಲು. ಇದಕ್ಕೆ 3000ವನ್ನು ಕೂಡಿ 5508 ವರ್ಷ ಆಯಿತು. ಮತ್ತೆ 1994ರಿಂದ ಈ ದಾಸನಿಗೆ ದೀಕ್ಷೆ ಕೊಡುವ ಆಜ್ಞೆ ಆಯಿತು. 2000 ಇಸವಿಯಲ್ಲಿ ಕೃಪೆಯಾಯಿತು. ಪರಮಾತ್ಮನು ದಯೆ ತೋರಿದ. ಈ ಸದ್ಗ್ರಂಥಗಳನ್ನು ನೋಡಿದೆ. 2000ದ ನಂತರ ಈ ಸದ್ಗ್ರಂಥಗಳನ್ನು, ನಮ್ಮ ಈ ಸದ್ಗ್ರಂಥಗಳೇನಿವೆಯೋ ಇವುಗಳನ್ನು ನೋಡಿ ಈ ದಾಸ ಒಂದು ಪುಸ್ತಕವನ್ನು ರಚಿಸಿದೆ. ಪರಿಭಾಷಾ ಪ್ರಭುಕಿ ಮತ್ತು ಪರಮೇಶ್ವರ್ ಕಾ ಸಾರ್ ಸಂದೇಶ್, ಮತ್ತೆ ಗಹರಿ ನಜರ್ ಗೀತಾಮೆ, ಅಂದರೆ ಗೀತೆಯ ಯಥಾರ್ಥ ಅನುವಾದ ಮಾಡಿದೆ. ಪರಮಾತ್ಮ ಹಿಂದೆ ಹೇಳಿದ್ದರು, ಯಾವಾಗ ಕಲಿಯುಗದ 5505 ವರ್ಷ ಕಳೆಯುತ್ತದೋ ಆ ಸಮಯದಲ್ಲಿ ನಾನು ಇಂದು ಹೇಳಿದ ಮಾತುಗಳು ನಿಜವಾಗುತ್ತದೆ ಧರ್ಮದಾಸ. ಏನು ಹೇಳಿದ್ದ ಪರಮಾತ್ಮ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ನಶ್ವರರು. ಇವರ ಜನ್ಮ ಮತ್ತು ಮೃತ್ಯು ಕೂಡ ಆಗುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆ ಜ್ಯೋತಿ ನಿರಂಜನ ಕ್ಷರಪುರುಷ ಈ ಕಾಲನಾಗಿದ್ದಾನೆ ಮತ್ತು ಇವರ ತಾಯಿ ದುರ್ಗಾದೇವಿಯಾಗಿದ್ದಾಳೆ. ಆದರೆ ಆ ಸಮಯದಲ್ಲಿ 600 ವರ್ಷಗಳ ಹಿಂದೆ ಯಾರೂ ಒಪ್ಪಿರಲಿಲ್ಲ. ಸನ್ 1398ರಿಂದ 1518ರವರೆಗೆ ಪರಮಾತ್ಮ 120 ವರ್ಷಗಳ ತನಕ ಇದೇ ಜ್ಞಾನವನ್ನು ತಿಳಿಸುತ್ತಿದ್ದರು. ಆದರೆ ಈ ನಕಲಿ ಗುರುಗಳು, ಈ ಹಠವಾದಿ ಆಚಾರ್ಯರು ಈ ಪರಮಾತ್ಮನ ಜ್ಞಾನವನ್ನು ನಮಗೆ ತಲುಪಲು ಬಿಡಲಿಲ್ಲ. ಪರಮಾತ್ಮ ಕಬೀರರು ಹೇಳುತ್ತಿದ್ದರು, ಯೇ ದುನಿಯಾ ಅಜಬ್ ದಿವಾನಿ ಮೇರೆ ಕಹಿ ಏಕ್ ನಮಾನಿ. ನೋಡಿ ಈ ನಕಲಿ ಗುರುಗಳಿಂದ ಹೇಗೆ ಹುಚ್ಚರಾಗ್ತಿದ್ದಾರೆ. ಇವರ ದಂತಕಥೆಗಳನ್ನ ನಿಜ ಅಂತ ಒಪ್ಕೊಳ್ತಾರೆ. ಮತ್ತೆ ನಾನು ನಿಜ ಹೇಳುತ್ತಿದ್ದರೂ ಅದನ್ನ ಇವರು ನಂಬುತ್ತಿಲ್ಲ. ಆದ್ದರಿಂದ ಪರಮಾತ್ಮ ಈ ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದ. ಕಲಿಯುಗದ ನಿರ್ದಿಷ್ಟ ಸಮಯದಲ್ಲಿ ಎಲ್ಲಾ ಜನತೆಯನ್ನ ಶಿಕ್ಷಿತರನ್ನಾಗಿ ಮಾಡ್ತೇನೆ. ಜನತೆ ಯಾವಾಗ ಶಿಕ್ಷಿತರಾಗುತ್ತಾರೋ, ಶ್ರದ್ಧಾಳುಗಳು ಶಿಕ್ಷಿತರಾದಾಗ ಸದ್ಗ್ರಂಥಗಳನ್ನು ಸ್ವಯಂ ಕಣ್ಣಾರೆ ನೋಡ್ತಾರೆ, ಮತ್ತೆ ಗದ್ಗದಿತರಾಗ್ತಾರೆ. ನಮಗೆ ಪರಮಾತ್ಮ ಬೇಕು. ಮತ್ತೆ ನಾವು ಈ ಎಲ್ಲಾ ಸದ್ಗ್ರಂಥಗಳನ್ನು, ಪವಿತ್ರ 4 ವೇದಗಳನ್ನು, ಪವಿತ್ರ 18 ಪುರಾಣಗಳನ್ನು, ಪವಿತ್ರ ಶ್ರೀಮದ್ ಭಗವದ್ಗೀತೆಯನ್ನು
ನಾವು ಸತ್ಯವೆಂದು ಒಪ್ಪಿಕೊಳ್ಳುತ್ತೇವೆ. ಮತ್ತೆ ಅವುಗಳಲ್ಲಿ ಏನು ಬರೆದಿದೆಯೋ ಅದನ್ನು ನಾವು ಸ್ವೀಕಾರ ಮಾಡಬೇಕು. ಈ ಲೋಕವೇದವನ್ನು ಹೇಳುವ ಆಚಾರ್ಯ ಗುರುಗಳಿಂದ ನಾವು ಹಿಂದೆ ಸರಿಯಬೇಕು. ಇದರಲ್ಲೇ ನಮ್ಮ ಬುದ್ಧಿವಂತಿಕೆ ಇದೆ. ಮತ್ತೆ ಪರಮೇಶ್ವರ ಕಬೀರರು ಹೇಳ್ತಾರೆ, जान बूझ साची तजय और करे झूठ तेने ताकि संगत है प्रभु सोपन में बिना दे. ಇಷ್ಟು ಪ್ರಾಮಾಣೀಕರಿಸಿ ನೋಡಿದ ಮೇಲೂ ಈ ನಕಲಿಗಳಿಂದ ದೂರವಾಗುವುದಿಲ್ಲ, ನಿಜವನ್ನು ಗ್ರಹಿಸಿಕೊಳ್ಳುವುದಿಲ್ಲ. ಅದಕ್ಕೆ ಆ ವಿಷಯದಲ್ಲಿ ಹೇಳಿದ್ದಾರೆ, जान बूझ साची तजय और करे झूठ तेने ताकि संगत है प्रभु सोपन में बिना दे. ಅಂತಹ ನಿರರ್ಥಕನಿಂದ ದೂರವಿರುವುದೇ ಸರಿ. ಇಷ್ಟೆಲ್ಲ ನೋಡಿದ ಮೇಲೂ ಒಪ್ಪಿಕೊಳ್ಳುತ್ತಿಲ್ಲ. ಈ ಆದಿಶಂಕರಾಚಾರ್ಯರಿಗೂ ಸಹ ಬ್ರಹ್ಮ, ವಿಷ್ಣು, ಮಹೇಶ್ವರರ ಬಗ್ಗೆ ತಿಳಿದಿಲ್ಲ. ಇವರನ್ನು ಅಜರಾಮರ ಅಂತಾರೆ. तो पुण्यात्माओं परमात्मा कबीर जी ने कहा था, एक ना भूला दो ना भूली, ये भूले सब संसारी. ಈಗ ನಾವು ಮುಂದೆ ಹೋಗೋಣ. ಈಗ ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವರ ತಂದೆಯಾರು ಅಂತ ಸ್ಪಷ್ಟಪಡಿಸಬೇಕು. ಈಗ ಅವರದೇ ಜೀವನ ಚರಿತ್ರೆಯಲ್ಲಿ ಶಿವಪುರಾಣವನ್ನು ತೋರಿಸ್ತೇನೆ. ಇಲ್ಲಿ ನೋಡಿ, ಶಿವಪುರಾಣ, ಸಂಕ್ಷಿಪ್ತ ಶಿವಪುರಾಣ, ಸಚಿತ್ರ ದೊಡ್ಡ ಮಾದರಿಯ ಕೇವಲ ಹಿಂದಿ. ಗೀತಾ ಪ್ರೆಸ್, ಗೋರಖ್ಪುರದಿಂದ ಪ್ರಕಾಶಿತ. ಸಂಕ್ಷಿಪ್ತ ಶಿವಪುರಾಣ, ಸಚಿತ್ರ ದೊಡ್ಡ ಮಾದರಿಯ ಕೇವಲ ಹಿಂದಿ. ಸಂಪಾದಕರು ಹನುಮಾನ್ ಪ್ರಸಾದ್ ಪೋದ್ದಾರ. ಪ್ರಕಾಶನ ಮತ್ತು ಮುದ್ರಣ ಗೀತಾ ಪ್ರೆಸ್, ಗೋರಖ್ಪುರ. ಗೋವಿಂದ ಭವನ ಕಾರ್ಯಾಲಯ, ಕೋಲ್ಕತ್ತಾ ಸಂಸ್ಥಾನ. ಈಗ ಇಲ್ಲಿಂದ ಪ್ರಾರಂಭಿಸೋಣ. ಇದು ರುದ್ರ ಸಂಹಿತೆ 98ನೇ ಪುಟದಿಂದ ನಾನು ಆರಂಭಿಸುತ್ತೇನೆ. ಸಂಕ್ಷಿಪ್ತ ಶಿವಪುರಾಣ. ಈ ರುದ್ರ ಸಂಹಿತೆಯ 5ನೇ ಅಧ್ಯಾಯ ಇಲ್ಲಿ ಮುಕ್ತಾಯವಾಗುತ್ತೆ. ತಮ್ಮ ಪುತ್ರ ನಾರದನ ಈ ಮಾತನ್ನು ಕೇಳಿ ಲೋಕಪಿತಾಮಹ ಬ್ರಹ್ಮ ಅಲ್ಲಿ ಈ ರೀತಿ ಹೇಳಿದರು. ರುದ್ರ ಸಂಹಿತೆಯ 6ನೇ ಅಧ್ಯಾಯವನ್ನು ನಾವು ಓದುತ್ತೇವೆ. ಬ್ರಹ್ಮನು ಹೇಳಿದ, ಬ್ರಹ್ಮನ್, ದೇವ ಶಿರೋಮಣಿ, ನೀನು ಸದಾ ಸಮಸ್ತ ಜಗತ್ತಿನ ಉಪಕಾರದಲ್ಲಿ ತೊಡಗಿರುವೆ. ನೀನು ಜನತೆಯ ಹಿತ ಕಲ್ಯಾಣದ ಆಕಾಂಕ್ಷೆಗಳ ಬಗ್ಗೆ ಇಲ್ಲಿ ಬಹಳ ಉತ್ತಮ ಮಾತನ್ನು ಕೇಳಿದ್ದೀಯ. ಯಾವ ಸಮಯ ಸಮಸ್ತ ಚರಾಚರ ಜಗತ್ತು ನಾಶವಾಗಿತ್ತೋ, ಎಲ್ಲೆಲ್ಲೂ ಕೇವಲ ಅಂಧಕಾರ ಆವರಿಸಿತ್ತೋ, ಸೂರ್ಯ ಮತ್ತು ಚಂದ್ರರು ಕೂಡ ಕಾಣಿಸ್ತಿರ್ಲಿಲ್ಲ. ಅನನ್ಯ, ಗ್ರಹಗಳು ಮತ್ತು ನಕ್ಷತ್ರಗಳು ಕೂಡ ಕಾಣಿಸ್ತಿರ್ಲಿಲ್ಲ. ಹಗಲು ಇರಲಿಲ್ಲ, ರಾತ್ರಿ ಕೂಡ ಇರಲಿಲ್ಲ. ಅಗ್ನಿ, ಪೃಥ್ವಿ, ವಾಯು ಹಾಗೂ ಜಲದ ಅಸ್ತಿತ್ವವೂ ಇರಲಿಲ್ಲ. ಆ ಸಮಯ ತತ್ಸತ್ ಬ್ರಹ್ಮ. ಈ ಶ್ರುತಿಯಲ್ಲಿ ಏನು ಸತ್ಯ ಅಂತ ಕೇಳಿಸುತ್ತೋ ಆ ಒಬ್ಬ ಮಾತ್ರ ಉಳಿದಿದ್ದ. ಈಗ 100ನೇ ಪುಟದಲ್ಲಿ ಸಂಕ್ಷಿಪ್ತ ಶಿವಪುರಾಣ, ನಾವು ರುದ್ರ ಸಂಹಿತೆಯನ್ನು ಓದುತ್ತಿದ್ದೇವೆ. ಯಾವ ಪರಬ್ರಹ್ಮನ ವಿಷಯದಲ್ಲಿ ಜ್ಞಾನ ಮತ್ತು ಅಜ್ಞಾನವನ್ನ ಪೂರ್ಣ ಉಕ್ತಿಗಳ ಮೂಲಕ ಈ ಪ್ರಕಾರವಾಗಿ ವಿಭಜಿಸಲಾಗುತ್ತದೆಯೋ ಅವನು ಸ್ವಲ್ಪ ಸಮಯದ ನಂತರ ದ್ವಿತೀಯ ಇಚ್ಛೆಯನ್ನು ಪ್ರಕಟಿಸಿದ. ಅವನೊಳಗೆ ಒಂದರಿಂದ ಅನೇಕನಾಗುವ ಸಂಕಲ್ಪ ಉಂಟಾಯಿತು. ಆಗ ನಿರಾಕಾರ ಪರಮಾತ್ಮನು ತನ್ನ ಲೀಲಾಶಕ್ತಿಯಿಂದ ತನಗಾಗಿ ಮೂರ್ತಿಯ ಕಲ್ಪನೆಯನ್ನು ಮಾಡಿದ. ಯಾರು ಮೂರ್ತಿರಹಿತ ಪರಬ್ರಹ್ಮನೋ ಆತನ ಮೂರ್ತಿ. ಭಗವಂತ ಸದಾಶಿವನಾಗಿದ್ದ. ಅರ್ವಾಚೀನ ಮತ್ತು ಪ್ರಾಚೀನ ವಿದ್ವಾಂಸರು ಅವನನ್ನೇ ಈಶ್ವರನೆಂದು ಹೇಳುವರು. ಆ ಸಮಯ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವನು ತನ್ನ ವಿಗ್ರಹದಿಂದ ಸ್ವಯಂ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದ. ಅವರ ಶ್ರೀ ಅಂಗದಿಂದ ಬೇರೆಯಾಗುವಂತದ್ದಾಗಿರಲಿಲ್ಲ. ಆ ಪರಾಶಕ್ತಿಯನ್ನು ಪ್ರಧಾನ ಪ್ರಕೃತಿ. ಈಗ ಗಮನಿಸಿ, ಇವಳು ದುರ್ಗಾ ಆಗಿದ್ದಾಳೆ. ಈ ಕಾಲನ ಶರೀರದಿಂದ ಹೊರಬಂದಳು. ಆ ಸಮಯ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವ ಯಾರೂ ಅವನೇ ಕಾಲ. ತನ್ನ ವಿಗ್ರಹ ಅಂದರೆ ಶರೀರದಿಂದ ಸ್ವಯಂ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದ. ಇದನ್ನು ಬ್ರಹ್ಮ ಹೇಳ್ತಿದ್ದಾರೆ. ಈಗ ಪರಮೇಶ್ವರ ಕಬೀರರು ಹೇಳಿದರು. ಕಾಲನು ದುರ್ಗೆಯನ್ನು ನುಂಗಿದ್ದ. ಆತನ ಹೊಟ್ಟೆಯೊಳಗಿನಿಂದ ಪರಮೇಶ್ವರ ಕಬೀರರು ಇವರನ್ನು ಬೇರೆ ಮಾಡಿದರು. ಇಲ್ಲಿ ಇದರ ಸರಿ ಹೊಂದುವ ವಿಷಯ ಇದೆ, ಏಕೆಂದರೆ ಕಬೀರ ಪರಮೇಶ್ವರನು ಬ್ರಹ್ಮನಿಗೆ ಈ ಜ್ಞಾನವನ್ನು ಹೇಳಿದರು. ಬ್ರಹ್ಮನು ಸ್ವಲ್ಪ ತನ್ನ ಅನುಭವ, ಸ್ವಲ್ಪ ಕಬೀರರ ಜ್ಞಾನ ಸೇರಿಸಿ ತಿಳಿಸಿದರು.
ಆ ಸಮಯ ಏಕಾಂಗಿಯಾಗಿದ್ದು ಸ್ವೇಚ್ಛಾನುಸಾರ ವಿಹಾರ ಮಾಡುವ ಆ ಸದಾಶಿವ ತನ್ನ ವಿಗ್ರಹದಿಂದ ಶರೀರದಿಂದ ಸ್ವಯಂ ಒಂದು ಸ್ವರೂಪಭೂತ ಶಕ್ತಿಯನ್ನು ಸೃಷ್ಟಿಸಿದ. ಅದು ಅವರ ಶ್ರೀ ಅಂಗದಿಂದ ಬೇರೆಯಾಗುವಂತದ್ದಾಗಿರಲಿಲ್ಲ. ಆ ಪರಾಶಕ್ತಿಯನ್ನು ಪ್ರಧಾನ, ಪ್ರಕೃತಿ, ಗುಣವತಿ, ಮಾಯಾ, ಬುದ್ಧಿತತ್ವದ ಜನನಿ ಹಾಗೂ ವಿಕಾರರಹಿತ ಎಂದು ಹೇಳಲಾಗಿದೆ. ಆ ಶಕ್ತಿಯನ್ನು ಅಂಬಿಕಾ ಅಂತ ಹೇಳಲಾಯಿತು. ಅದನ್ನೇ ಪ್ರಕೃತಿ ಅಂತ. ಇದನ್ನು ಸರಿಯಾಗಿ ನೆನಪಿಡಿ. ದುರ್ಗೆಯನ್ನು ಪ್ರಕೃತಿ ಅಂತಾನೂ ಹೇಳುತ್ತಾರೆ. ಸರ್ವೇಶ್ವರಿ ಮತ್ತು ತ್ರಿದೇವ ಜನನಿ. ಮೂವರು ದೇವರುಗಳ ತಾಯಿ, ಬ್ರಹ್ಮ, ವಿಷ್ಣು, ಶಿವರ ಜನನಿ ಅಂತ ಶ್ರೀ ದುರ್ಗೆಗೆ ಹೇಳ್ತಾರೆ. ತ್ರಿದೇವ ಜನನಿ, ನಿತ್ಯ ಮತ್ತು ಮೂಲ ಕಾರಣ ಅಂತ ಕೂಡ ಹೇಳ್ತಾರೆ. ಸದಾಶಿವನ ಮುಖಾಂತರ ಪ್ರಕಟಗೊಂಡವಳನ್ನು. ಆ ಶಕ್ತಿಗೆ 8 ಭುಜಗಳಿವೆ. ಇದು ಸ್ಪಷ್ಟವಾಯಿತು. ಈ ದುರ್ಗೆಯ ಬಗ್ಗೆ ನಾನಾ ಪ್ರಕಾರದ ಆಭೂಷಣಗಳು ಆಕೆಯ ಶ್ರೀ ಅಂಗಗಳ ಶೋಭೆಯನ್ನು ಹೆಚ್ಚಿಸಿವೆ. ಆ ದೇವಿಯು ನಾನಾ ರೀತಿಯ ವೇಷಗಳಿಂದ ಸಂಪನ್ನಳಾಗಿರುವಳು ಮತ್ತು ಅನೇಕ ಪ್ರಕಾರದ ಅಸ್ತ್ರಶಸ್ತ್ರಗಳನ್ನು ಧರಿಸಿರುವಳು. ಈಗ ಇದು ಸ್ಪಷ್ಟವಾಯಿತು. ಏಕಾಕಿನಿಯಾಗಿದ್ದರೂ ಅವಳು ಮಾಯೇ ಶಕ್ತಿಯಿಂದ ಅನೇಕವಾಗುತ್ತಾಳೆ. ಇವಳು 3 ರೂಪಗಳನ್ನು ಧಾರಣೆ ಮಾಡಿದ್ದಳು. ಸಾವಿತ್ರಿ, ಲಕ್ಷ್ಮಿ ಮತ್ತು ಉಮಾ. ಇವರ ವಿವಾಹವನ್ನು ಬ್ರಹ್ಮ, ವಿಷ್ಣು ಮತ್ತು ಶಿವರೊಂದಿಗೆ ಮಾಡಿಸಿದ್ದಳು. ಏಕಾಕಿನಿಯಾಗಿದ್ದರೂ ಅವಳು ಮಾಯೇ ಶಕ್ತಿಯಿಂದ ಅನೇಕಳಾಗುತ್ತಾಳೆ. ಆ ಸದಾಶಿವನ ಅಂದರೆ ಕ್ಷರಪುರುಷನ ಬಗ್ಗೆಯ ಮಾಹಿತಿಯಾಗಿದೆ ಬ್ರಹ್ಮ, ವಿಷ್ಣು, ಮಹೇಶ್ವರರ ತಂದೆಯ ವಿಷಯದಲ್ಲಿ. ಅವರನ್ನು ಪರಮಪುರುಷ, ಈಶ್ವರ, ಶಿವಶಂಭು ಮತ್ತು ಮಹೇಶ್ವರ ಅಂತ ಕರೆಯುತ್ತಾರೆ. ಈಗ ನೋಡಿ. 101ನೇ ಪುಟದಲ್ಲಿ ರುದ್ರ ಸಂಹಿತೆಯ ಈ 6ನೇ ಅಧ್ಯಾಯವನ್ನು ಓದುತ್ತಿದ್ದೇವೆ. ಅವನು ತನ್ನ ಸರ್ವಾಂಗದಲ್ಲಿ ಭಸ್ಮವನ್ನು ಲೇಪಿಸಿಕೊಂಡಿರುವನು. ಆ ಕಾಲರೂಪಿ ಬ್ರಹ್ಮನನ್ನು. ಇವನನ್ನು ಕಾಲ ಅನ್ನಿ ಅಥವಾ ಬ್ರಹ್ಮ ಅನ್ನಿ, ಕ್ಷರಪುರುಷ ಅಥವಾ ಜ್ಯೋತಿ ನಿರಂಜನ ಅನ್ನಿ. ಆ ಕಾಲರೂಪಿ ಬ್ರಹ್ಮನು ಒಂದು ಸಮಯದಲ್ಲಿ ಶಕ್ತಿಯ ಜೊತೆ, ನಾಥ ಅಲ್ಲ, ಶಕ್ತಿಯ ಜೊತೆ ಅಂದರೆ ದುರ್ಗೆಯ ಜೊತೆ ಶಿವಲೋಕ ಎಂಬ ಕ್ಷೇತ್ರವನ್ನು ನಿರ್ಮಾಣ ಮಾಡಿದ್ದ. ಆ ಉತ್ತಮ ಕ್ಷೇತ್ರವನ್ನು ಕಾಶಿ ಎನ್ನುತ್ತಾರೆ. ಅದು ಪರಮ ನಿಶ್ಚಿತವೆಂದರೆ ಮೋಕ್ಷ ಸ್ಥಳವಾಗಿದೆ. ಇದು ಎಲ್ಲಕ್ಕಿಂತ ಮೇಲೆ ನೆಲೆಸಿದೆ. ಅವರು ಪ್ರಿಯ ಮತ್ತು ಪ್ರಿಯತಮ ರೂಪ ಶಕ್ತಿ ಮತ್ತು ಶಿವರಾಗಿದ್ದಾರೆ. ಪ್ರಿಯ ಮತ್ತು ಪ್ರಿಯತಮ ಅಂದರೆ ಪತ್ನಿ ಹಾಗೂ ಪತಿ ರೂಪದಲ್ಲಿ. ದುರ್ಗಾ ಮತ್ತು ಈ ಕಾಲರೂಪಿ ಬ್ರಹ್ಮ ಎನ್ನಬಹುದು ಅಥವಾ ಸದಾಶಿವ ಎನ್ನಬಹುದು. ಇವನೇ ಬ್ರಹ್ಮ, ವಿಷ್ಣು, ಮಹೇಶ್ವರರ ತಂದೆ. ದುರ್ಗಾ ಮತ್ತು ಕಾಲ ಏನು ಪರಮಾನಂದ ಸ್ವರೂಪರಾಗಿದ್ದಾರೆ, ಆ ಮನೋರಮ ಕ್ಷೇತ್ರದಲ್ಲಿ ನಿತ್ಯ ನಿವಾಸಿಗಳಾಗಿದ್ದಾರೆ. ಶಿವ ಮತ್ತು ಶಿವೆ. ಶಿವ ಇಲ್ಲಿ ಕಾಲರೂಪಿ ಬ್ರಹ್ಮ ಆಗಿದ್ದಾನೆ. ಇವನು ತನ್ನ ಪುತ್ರ ಶಿವನ ರೂಪ ಕೂಡ ಧರಿಸುತ್ತಾನೆ. ಹಾಗೇಕೆಂದರೆ ಇವನು ತನ್ನ ವಾಸ್ತವಿಕ ರೂಪದಲ್ಲಿ ಎಂದಿಗೂ ಯಾರ ಮುಂದೆಯೂ ಬರುವುದಿಲ್ಲ. ಶಿವ ಅಂದರೆ ಈ ಕಾಲನು, ಕಾಲರೂಪಿ ಬ್ರಹ್ಮನು. ಶಿವ ಮತ್ತು ಶಿವೆ. ಕಾಲ ಮತ್ತು ದುರ್ಗಾ ಪ್ರಳಯ ಕಾಲದಲ್ಲೂ ಆ ಕ್ಷೇತ್ರವನ್ನು ತಮ್ಮ ಸಾನ್ನಿಧ್ಯದಿಂದ ಮುಕ್ತ ಮಾಡಲಿಲ್ಲ. ದೇವಋಷಿಯೇ ಬ್ರಹ್ಮ ನಾರದರಿಗೆ ಹೇಳುತ್ತಿದ್ದಾರೆ. ಒಂದು ಸಲ ಆ ಆನಂದವನದಲ್ಲಿ ವಿಹರಿಸುತ್ತಾ ಶಿವ ಮತ್ತು ಶಿವೆಯ ಮನದಲ್ಲಿ, ಕಾಲ ಮತ್ತು ದುರ್ಗೆಯ ಮನದಲ್ಲಿ, ದುರ್ಗಾ ಮತ್ತು ಕಾಲನ ಮನದಲ್ಲಿ, ಕ್ಷರಪುರುಷನ ಮನದಲ್ಲಿ ಇನ್ನೊಬ್ಬ ಪುರುಷನನ್ನು ಸೃಷ್ಟಿ ಮಾಡುವ ಇಚ್ಛೆ ಉಂಟಾಯಿತು. ಅಂದರೆ ಯಾವುದಾದರೂ ಗಂಡು ಮಗುವನ್ನು ಉತ್ಪನ್ನ ಮಾಡುವ ಬಯಕೆ ಉಂಟಾಯಿತು. ಅವನ ಮೇಲೆ ಈ ಸೃಷ್ಟಿ ಸಂಚಲನೆಯ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ನಾವಿಬ್ಬರು ಕೇವಲ ಕಾಶಿಯಲ್ಲಿದ್ದು ಇಚ್ಛಾನುಸಾರ ಓಡಾಡಿಕೊಂಡು ನಿರ್ವಹಣೆಯನ್ನು ಮಾಡೋಣ. ಈ ರೀತಿ ನಿಶ್ಚಯಿಸಿ ಶಕ್ತಿ ಸಹಿತ ಸರ್ವವ್ಯಾಪಿ ಪರಮೇಶ್ವರ ಶಿವನು ಈ ಕಾಲರೂಪಿ ಬ್ರಹ್ಮನು ದುರ್ಗೆಯ ಜೊತೆ ರಮಿಸಿ ತನ್ನ ವಾಮಭಾಗದ 10ನೆಯ ಅಂಗಕ್ಕೆ ಅಮೃತವನ್ನು ಲೇಪಿಸಿದ. ಪತಿ ಪತ್ನಿ ವ್ಯವಹಾರವನ್ನು ಮಾಡಿದ. ನಂತರ ಅಲ್ಲಿಂದ ಒಬ್ಬ ಪುರುಷ ಪ್ರಕಟನಾದ, ಒಬ್ಬ ಪುತ್ರನ ಉತ್ಪತ್ತಿಯಾಯಿತು. ನೋಡಿ 102ನೇ ಪುಟದಲ್ಲಿ ಸಂಕ್ಷಿಪ್ತ ಶಿವಪುರಾಣವನ್ನು ನಾವು ಓದುತ್ತಿದ್ದೇವೆ. ಈಗ ಈ ಪುತ್ರ ಉತ್ಪನ್ನನಾದ ಕಾಲರೂಪಿ ಬ್ರಹ್ಮ ಅಂದರೆ ಕಾಲರೂಪಿ ಶಿವನು ಹೇಳಿದ ಮಗು ವಿಸ್ತಾರವಾಗಿರುವ ಕಾರಣ ನಿನ್ನ ಹೆಸರು ವಿಷ್ಣು ಅಂತ ವಿಖ್ಯಾತವಾಯಿತು. ಈಗ ದುರ್ಗಾ ಮತ್ತು ಕಾಲನಿಗೆ ಜನಿಸಿದ ಪುತ್ರನಿಗೆ ವಿಷ್ಣು ಅಂತ ಹೆಸರಿಟ್ಟರು. ಈಗ ನಾವು ರುದ್ರ ಸಂಹಿತೆಯ 6ನೇ ಅಧ್ಯಾಯವನ್ನು ಓದಿದ್ವಿ. ಪುಣ್ಯಾತ್ಮರೇ, ಇವು ನಮ್ಮ ಅದೇ ಸದ್ಗ್ರಂಥಗಳು. ಅವುಗಳ ಆಧಾರವನ್ನು ಒಪ್ಪಿ ನಾವು
ಈ ಜ್ಞಾನವನ್ನು ಗ್ರಹಿಸುತ್ತಿದ್ವಿ. ಈ ಆಚಾರ್ಯ ಬ್ರಾಹ್ಮಣ ಗುರುಗಳು ನಮಗೆ ಏನು ಹೇಳುತ್ತಿದ್ದಾರೆಂದರೆ, ಶಿವಪುರಾಣದಲ್ಲಿ ಬರೆದಿರುವುದನ್ನು ನಿಮಗೆ ಹೇಳುತ್ತಿದ್ದೇವೆ. ವಿಷ್ಣು ಪುರಾಣದಲ್ಲಿ ಹೀಗೆ ಬರೆದಿದೆ, ದೇವಿ ಪುರಾಣದಲ್ಲಿ ಹಾಗೆ ಬರೆದಿದೆ. ಆಗ ನಾವು ಆ ದಂತಕಥೆಯನ್ನೇ ಸತ್ಯವೆಂದು ತಿಳಿದೆವು, ಏಕೆಂದರೆ ಇವರಿಗೆ ಸಂಸ್ಕೃತ ತಿಳಿದಿತ್ತು. ಇಂದು ಈ ಸದ್ಗ್ರಂಥಗಳು ಇವರ ಲೋಕವೇದದ ವಿರುದ್ಧ ಜ್ಞಾನವನ್ನು ತಿಳಿಸುತ್ತವೆ. ಇದರಿಂದ ಸ್ಪಷ್ಟವಾಯಿತು, ಕಾಲರೂಪಿ ಬ್ರಹ್ಮನನ್ನು ಶರಪುರುಷ ಎನ್ನಿ, ಜ್ಯೋತಿ ನಿರಂಜನ ಅಥವಾ ಕಾಲ ಎನ್ನಿ ಹಾಗೂ ಸದಾಶಿವ ಎನ್ನಬಹುದು. ಇವನು ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆ ಮತ್ತು ದುರ್ಗಾ ಅನ್ನಿ ಅಥವಾ ಪ್ರಕೃತಿ ಅನ್ನಿ. ಈ ಮೂರು ದೇವರುಗಳ ತಾಯಿ ಇವರಿಬ್ಬರ ಸಹಯೋಗದಿಂದಾಗಿ ಶ್ರೀ ವಿಷ್ಣುವಿನ ಉತ್ಪತ್ತಿಯಾಯಿತು. ಇದರ ಬಗ್ಗೆ ಶಿವಪುರಾಣ ಸ್ಪಷ್ಟಪಡಿಸುತ್ತಿದೆ ಮತ್ತು ರುದ್ರ ಸಂಹಿತೆಯ 6ನೇ ಅಧ್ಯಾಯ. ಈಗ 7ನೇ ಅಧ್ಯಾಯದಲ್ಲಿ ಬ್ರಹ್ಮ ಹೇಳುತ್ತಾರೆ, ನನ್ನ ಉತ್ಪತ್ತಿ ಕೂಡ ಹಾಗೆ ಆಯಿತು. ದುರ್ಗಾ ಮತ್ತು ಕಾಲ ಇಬ್ಬರೂ ಸೇರಿ ಬ್ರಹ್ಮನು, ನೋಡಿ ಇದು ರುದ್ರ ಸಂಹಿತೆ. ಮತ್ತೆ ಇದು 6ನೇ ಅಧ್ಯಾಯ. ಇಲ್ಲಿವರೆಗೂ ಓದಿದ್ವಿ. ಈಗ 7ನೇದನ್ನು ನೋಡೋಣ. 103ನೇ ಪುಟದಲ್ಲಿ ಬ್ರಹ್ಮ ಹೇಳುತ್ತಾರೆ, ದೇವಋಷಿಯೇ. ಬ್ರಹ್ಮ ನಾರದನಿಗೆ ಹೇಳ್ತಾರೆ, ದೇವಋಷಿಯೇ. ತದನಂತರ ಕಲ್ಯಾಣಕಾರಿ ಪರಮೇಶ್ವರ ಸಾಂಬ ಸದಾಶಿವನು ಮೊದಲಿನ ಪ್ರಯತ್ನದಂತೆ ವಿಷ್ಣುವನ್ನು ಉತ್ಪತ್ತಿ ಮಾಡಿದ ಹಾಗೆ ನನ್ನನ್ನು ಬಲಭಾಗದ ಅಂಗದಿಂದ ಉತ್ಪತ್ತಿ ಮಾಡಿದ. ಆ ಪರಮೇಶ್ವರ ನನ್ನನ್ನು ತಕ್ಷಣ ಆತನ ಮಾಯೆಯಿಂದ ಮೋಹಿತನನ್ನಾಗಿ ಮಾಡಿ ನಾರಾಯಣ ದೇವರ ನಾಭಿ ಕಮಲದಲ್ಲಿ ಹಾಕಿಬಿಟ್ಟ. ಮತ್ತೆ ಲೀಲೆಯಿಂದ ನನ್ನನ್ನು ಅಲ್ಲಿಂದ ಪ್ರಕಟ ಮಾಡಿದ. ಈ ಪ್ರಕಾರ ಆ ಕಮಲದ ಪುತ್ರನ ರೂಪದಲ್ಲಿ ಹಿರಣ್ಯಗರ್ಭನಾದ ನನ್ನ ಜನ್ಮವಾಯಿತು. ಈಗ ಪುಣ್ಯಾತ್ಮರೇ, ಇಲ್ಲಿ ಅನುವಾದಕನು ಸ್ವಲ್ಪ ವಿಚಲಿತನಾದ. ಈಗ ಅವನು ಯೋಚಿಸಿದ, ಶಿವನಿಂದ ಶಿವನ ಉತ್ಪತ್ತಿಯನ್ನು ಹೇಗೆ ಬರೀಲಿ ಅಂತ. ಏಕೆಂದರೆ ಅನುವಾದಕನಿಗೂ ಕೂಡ ತತ್ವಜ್ಞಾನದ ಪರಿಚಯವಿರಲಿಲ್ಲ. ಆದರೆ ಹೇಳ್ತಾರೆ, ಸತ್ಯವನ್ನ ಎಂದಿಗೂ ಮುಚ್ಚಿಡಲು ಸಾಧ್ಯವಿಲ್ಲ. ಚೋರ್ ಚುರಾವೆ ತುಂಬಡಿ ಗಾಡ್ಡೆ ಪಾನಿಮೆ, ವೋ ಗಾಡ್ಡೆ ವೋ ಓಪರ್ ಆವೆ ಸಚ್ಚಾಯಿ ಚಾನಿನ. ಈಗ ನೋಡಿ, ಇದೇ ರುದ್ರ ಸಂಹಿತೆಯನ್ನ ನಾವೀಗ ಓದ್ತಿದ್ದೇವೆ. ಶ್ರೀ ಶಿವಪುರಾಣದಲ್ಲಿ ಪುರಾವೆಗಳನ್ನು ತೋರಿಸುತ್ತೇವೆ. ಇಲ್ಲಿ ಅದೇ ರುದ್ರ ಸಂಹಿತೆ ನಡೆದಿದೆ. ಮತ್ತು ಸಂಕ್ಷಿಪ್ತ ಶಿವಪುರಾಣ 110ನೇ ಪುಟದಲ್ಲಿ ನಾವು ಈಗ ಇಲ್ಲಿ ಓದೋಣ. 9ನೇ ಅಧ್ಯಾಯ ಇಲ್ಲಿಗೆ ಅಂತ್ಯಗೊಳ್ಳುತ್ತದೆ. ಈ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ ಮೂರೂ ದೇವರಲ್ಲಿ ಗುಣವಿದೆ. ಈ ಪ್ರಕಾರ ಬ್ರಹ್ಮ, ವಿಷ್ಣು ಮತ್ತು ರುದ್ರ ಈ ಮೂರೂ ದೇವರುಗಳಲ್ಲಿ ಗುಣವಿದೆ. ಆದರೆ ಶಿವನನ್ನು ಗುಣಾತೀತ ಅಂತ ಹೇಳಲಾಗಿದೆ. ಈಗ ನೋಡಿ, ಮೂವರು ಬ್ರಹ್ಮ, ವಿಷ್ಣು ಮತ್ತು ರುದ್ರ ಮತ್ತೆ ಈ ಕಾಲರೂಪಿ ಬ್ರಹ್ಮ ಇವರಿಗಿಂತ ಬೇರೆಯಾಗಿದ್ದಾನೆ. ನಾಲ್ವರಾದ್ರಲ್ಲ, ಮತ್ತೆ ಸ್ಪಷ್ಟಪಡಿಸುತ್ತೇನೆ. ಒಂದು ಸಲ ಶ್ರೀ ಬ್ರಹ್ಮ ಶ್ರೀ ವಿಷ್ಣುವಿನ ನಡುವೆ ಈ ವಿಷಯದಲ್ಲಿ ಜಗಳವಾಯಿತು. ಏನೆಂದರೆ, ಬ್ರಹ್ಮ ಹೇಳುತ್ತಾನೆ, ನಾನು ಸೃಷ್ಟಿಯ ರಚನೆಕಾರ. ಮತ್ತೆ ವಿಷ್ಣು, ನೀನು ನನ್ನಿಂದ ಉತ್ಪನ್ನನಾಗಿದ್ದೀಯಾ, ನೀನು ನನ್ನ ಪುತ್ರ. ವಿಷ್ಣು ಹೇಳ್ತಾರೆ, ನೀನು ನನ್ನ ನಾಭಿ ಕಮಲದಿಂದ ಉತ್ಪನ್ನನಾಗಿದ್ದೀಯಾ, ನೀನು ನನ್ನ ಮಗ. ಇದರಿಂದ ಇವರಿಬ್ಬರ ನಡುವೆ ಯುದ್ಧವಾಗುತ್ತೆ. ಆ ಜಗಳವನ್ನು ಬಿಡಿಸಲು ಈ ಕಾಲರೂಪಿ ಬ್ರಹ್ಮನು, ಇವರ ತಂದೆ, ಇವರಿಬ್ಬರ ನಡುವೆ ಒಂದು ಸ್ತಂಭವನ್ನು ಸ್ಥಾಪಿಸಿದ. ಒಂದು ಲಿಂಗವನ್ನು ನಿಲ್ಲಿಸಿದ. ತೇಜೋಮಯ, ಬಹಳ ಎತ್ತರವಾದ ಸ್ತಂಭ. ಅದರ ತುದಿ ಕೊನೆ ಇವರಿಬ್ಬರಿಗೂ ಎಟುಕಲಿಲ್ಲ. ಆಗ ಇವರ ಯುದ್ಧ ನಿಂತು ಹೋಯಿತು. ಅದರ ತುದಿಯ ಹುಡುಕಾಟದಲ್ಲಿ ತೊಡಗಿದರು. ಕೊನೆಯಲ್ಲಿ ಹೇಳುತ್ತಾರೆ, ಸ್ವಲ್ಪ ಸಮಯದ ನಂತರ ಶಿವರೂಪದಲ್ಲಿ ಈ ಕಾಲನು ಪ್ರತಿಜ್ಞೆಯನ್ನು ಮಾಡಿದ್ದಾನೆ, ನಾನು ನನ್ನ ವಾಸ್ತವಿಕ ರೂಪದಲ್ಲಿ ಯಾರಿಗೂ ದರ್ಶನ ಕೊಡುವುದಿಲ್ಲ. ಆದ್ದರಿಂದ ಒಮ್ಮೊಮ್ಮೆ ಬ್ರಹ್ಮನ ರೂಪ, ಒಮ್ಮೊಮ್ಮೆ ವಿಷ್ಣುವಿನ ರೂಪ, ಒಮ್ಮೊಮ್ಮೆ ಶಿವನ ರೂಪ ಧಾರಣೆಯನ್ನು ಮಾಡುತ್ತಾನೆ. ಆಗ ಅಲ್ಲಿ ಶಿವನ ರೂಪದಲ್ಲಿ ಬಂದು ಪ್ರಕಟನಾದ. ಮತ್ತೆ ಇವರಿಬ್ಬರಿಗೂ ಹೇಳಿದ, ಮಕ್ಕಳೇ, ನಿಮ್ಮನ್ನು ನೀವು ಮರೆತು ಬಿಟ್ಟಿದ್ದೀರಾ. ನೀವೇನು ಸೃಷ್ಟಿ ಮತ್ತು ಸ್ಥಿತಿಯ ವಿಭಾಗವನ್ನು ನನ್ನಿಂದ ಪಡೆದುಕೊಂಡಿದ್ದೀರೋ, ನೀವು ತಪಸ್ಸಿಂದ ಪಡೆದಿದ್ದೀರಾ.
ಈಗ ಇದೇ ಪ್ರಕಾರ ರುದ್ರ ಮತ್ತು ಮಹೇಶ್ವರನು ಕೂಡ ಬೇರೆ ಬೇರೆ ವಿಭಾಗಗಳನ್ನು ಪಡೆದಿದ್ದಾರೆ. ಈಗ ನಿಮಗೆ ತೋರಿಸುತ್ತೇನೆ. ವಿದ್ವೇಶ್ವರ ಸಂಹಿತೆಯಲ್ಲಿ ಇದೇ ಶಿವಪುರಾಣ, ಇದು ಸಂಕ್ಷಿಪ್ತ ಶಿವಪುರಾಣ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶನವಾಗಿದೆ. ಮತ್ತೆ ನಾವು ಅದನ್ನೇ ಓದ್ತಿದ್ದೇವೆ, ತೋರಿಸಿದ್ವಿ. ಹನುಮಾನ ಪ್ರಸಾದ ಪೋದ್ದಾರ ಇದರ ಸಂಪಾದಕರು. ಈಗ ನಾವು ಮತ್ತೆ ವಿದ್ವೇಶ್ವರ ಸಂಹಿತೆಯನ್ನ ಓದ್ತೇವೆ. ಇದು ವಿದ್ವೇಶ್ವರ ಸಂಹಿತೆ. ಈಗ ಪುಟ 24ರ ಸ್ವಲ್ಪ ಭಾಗವನ್ನು ತೋರಿಸ್ತೇನೆ. ಇದು ಒಂದು ತೇಜೋಮಯ ಲಿಂಗ, ಅಂದರೆ ಸ್ತಂಭ. ಇವರಿಬ್ಬರ ಮಧ್ಯದಲ್ಲಿ ನಿಲ್ಲಿಸಿಬಿಟ್ಟ ಕಾಲ ಭಗವಂತ, ಬ್ರಹ್ಮ ಮತ್ತು ವಿಷ್ಣುವಿನ ಮಧ್ಯೆ. ಮತ್ತೆ ಇವನು ಸ್ವಯಂ ಪ್ರಕಟನಾದ. ಈ 25ನೇ ಪುಟ ನಾವು ಓದುತ್ತೇವೆ. ಬ್ರಹ್ಮ ಮತ್ತು ವಿಷ್ಣು ಕೇಳಿದರು, ಪ್ರಭು, ಸೃಷ್ಟಿ ಇತ್ಯಾದಿ 5 ಕೃತ್ಯಗಳ ಲಕ್ಷಣವೇನು? ಅದನ್ನು ನಮ್ಮಿಬ್ಬರಿಗೆ ತಿಳಿಸಿಕೊಡಿ. ಭಗವಂತ ಶಿವ ಹೇಳಿದ, ಈ ಕಾಲರೂಪಿ ಬ್ರಹ್ಮ ಸದಾಶಿವ. ಇವರ ತಂದೆ ಹೇಳಿದ, ನನ್ನ ಕರ್ತವ್ಯವನ್ನು ತಿಳಿಯುವುದು ಅತ್ಯಂತ ದುರ್ಗಮವಾಗಿದೆ. ಆದರೂ ಕೃಪೆಯಿಂದ ನಿಮಗೆ ಅವುಗಳ ವಿಷಯದಲ್ಲಿ ಹೇಳುತ್ತಿದ್ದೇನೆ. ಬ್ರಹ್ಮ ಮತ್ತು ಅಚ್ಯುತ, ಸೃಷ್ಟಿಪಾಲನೆ ಮತ್ತು ಸಂಹಾರ, ತಿರೋಭಾವ ಮತ್ತು ಅನುಗ್ರಹ, ಈ 5 ನನ್ನ ಜಗತ್ತಿಗೆ ಸಂಬಂಧಿಸಿದ ಕಾರ್ಯಗಳು. ಇವು ನಿತ್ಯ ಸತ್ಯವಾಗಿವೆ. ಈ 25 ನಾವು ಓದಿದ್ವಿ. ಈಗ 26ನೇ ಪುಟ ನೋಡೋಣ. ಈಗ ಇಲ್ಲಿ ನೋಡಿ. ಮಕ್ಕಳೇ, ನೀವು ಇಬ್ಬರೂ ತಪಸ್ಸು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ. ಬ್ರಹ್ಮ ಮತ್ತು ವಿಷ್ಣುಗೆ ಈ ಸದಾಶಿವ ಕಾಲರೂಪಿ ಬ್ರಹ್ಮ ಹೇಳ್ತಿದ್ದಾನೆ, ಮಕ್ಕಳೇ, ನೀವಿಬ್ಬರೂ ತಪಸ್ಸು ಮಾಡಿ ಪರಮೇಶ್ವರನಾದ ನನ್ನನ್ನು ಪ್ರಸನ್ನಗೊಳಿಸಿ ಸೃಷ್ಟಿ ಮತ್ತು ಸ್ಥಿತಿ ಎಂಬ 2 ಕಾರ್ಯಗಳನ್ನು ಪಡೆದುಕೊಂಡಿದ್ದೀರಿ. ಅಂದರೆ 2 ವಿಭಾಗಗಳನ್ನು ಪ್ರಾಪ್ತಿ ಮಾಡಿಕೊಂಡ್ರಿ. ಇವೆರಡೂ ನಿಮಗೆ ಬಹಳ ಪ್ರಿಯವಾದವು. ಈ ಪ್ರಕಾರ ನನ್ನ ವಿಭೂತಿ ಸ್ವರೂಪ ಈಗ ಅಲ್ಲಿ ಶಿವನ ರೂಪದಲ್ಲಿ ನಿಂತಿದ್ದ ಈ ಕಾಲ. ನನ್ನ ವಿಭೂತಿ ಸ್ವರೂಪ ರುದ್ರ ಮತ್ತು ಮಹೇಶ್ವರರು ಇಬ್ಬರು ಈ ಅನ್ಯ ಉತ್ತಮ ಕರ್ತವ್ಯ, ಈ ಮೇ ಅಲ್ಲ ನೇ, ಸಂಹಾರ ಮತ್ತು ತಿರೋಭಾವವನ್ನು ನನ್ನಿಂದ ಪ್ರಾಪ್ತಿ ಹೊಂದಿದ್ದಾರೆ. ನೋಡಿ, ಇಬ್ಬರಂತೂ ಇವರಾದ್ರು, ವಿಷ್ಣು ಮತ್ತು ಬ್ರಹ್ಮ. ಮಕ್ಕಳೇ, ನೀವು ಸೃಷ್ಟಿ ಮತ್ತು ಸ್ಥಿತಿ ಈ 2 ವಿಭಾಗಗಳನ್ನು ತೆಗೆದುಕೊಂಡಿದ್ದೀರಾ. ಮತ್ತೆ ಅದೇ ಪ್ರಕಾರ ನನ್ನ ವಿಭೂತಿ ಸ್ವರೂಪ, ಯಾಕಂದ್ರೆ ಆಗ ಶಿವನ್ ರೂಪದಲ್ಲಿ ನಿಂತಿದ್ದ. ರುದ್ರ ಮತ್ತು ಮಹೇಶ್ವರ 2 ಅನ್ಯ ಉತ್ತಮ ಕರ್ತವ್ಯ, ಸಂಹಾರ ಮತ್ತು ತಿರೋಭಾವವನ್ನು ನನ್ನಿಂದ ಪಡೆದುಕೊಂಡರು. ಈಗ 4ರಾದರು. ಮತ್ತೆ 5ನೇವ ಇವನು ಹೇಳುತ್ತಿದ್ದಾನೆ, ಶಿವ. ಮುಂದೆ ನೋಡಿ. ಓಹೋ, ಸ್ಪಷ್ಟವಾಗಿದೆ. ಈ ಕಾಲ ಹೇಳುತ್ತಿದ್ದಾನೆ, ಬ್ರಹ್ಮ ಅಥವಾ ಕ್ಷರಪುರುಷ ಹೇಳುತ್ತಿದ್ದಾನೆ. ಇಲ್ಲಿಂದ ನೋಡಿ. ಇದರದೇ ಅಂದರೆ 26ನೇ ಪುಟದಲ್ಲಿ ನಾವು ವಿದ್ವೇಶ್ವರ ಸಂಹಿತೆಯಲ್ಲಿ ಓದ್ತಾ ಇದ್ದೀವಿ. ಇಲ್ಲಿ ನೋಡಿ, ನಾನು ಪೂರ್ವಕಾಲದಲ್ಲಿ ನನ್ನ ಸ್ವರೂಪ ಭೂತಮಂತ್ರದ ಉಪದೇಶ ಮಾಡಿದ್ದೇನೆ. ಅದು ಓಂಕಾರ ರೂಪದಲ್ಲಿ ಪ್ರಸಿದ್ಧವಾಗಿದೆ. ಅದು ಮಂಗಳಕಾರಿ ಮಂತ್ರವಾಗಿದೆ. ಮೊಟ್ಟಮೊದಲು ನನ್ನ ಬಾಯಿಂದ ಓಂಕಾರ ಅಂದರೆ ಓಂ ಪ್ರಕಟವಾಯಿತು. ಅದು ನನ್ನ ಸ್ವರೂಪ ಬೋಧವನ್ನು ಮಾಡಿಸುವುದಾಗಿದೆ. ಓಂಕಾರ ವಾಚಕವಾಗಿದ್ದು ನಾನು ವಾಚ್ಯವಾಗಿದ್ದೇನೆ. ಈ ಮಂತ್ರವು ನನ್ನ ಸ್ವರೂಪವೇ ಆಗಿದೆ. ಪ್ರತಿನಿತ್ಯವೂ ನಿರಂತರವಾಗಿ ಓಂಕಾರವನ್ನು ಸ್ಮರಿಸುವುದರಿಂದ ಸದಾ ನನ್ನದೇ ಸ್ಮರಣೆಯಾಗುತ್ತದೆ. ನನ್ನ ಉತ್ತರವರ್ತಿ ಮುಖದಿಂದ ಅಕಾರದ, ಪಶ್ಚಿಮವರ್ತಿ ಮುಖದಿಂದ ಉಕಾರದ, ದಕ್ಷಿಣವರ್ತಿ ಮುಖದಿಂದ ಮಕಾರದ, ಪೂರ್ವವರ್ತಿ ಮುಖದಿಂದ ಬಿಂದುವಿನ ಹಾಗೂ ಮಧ್ಯವರ್ತಿ ಮುಖದಿಂದ ನಾದದ ಪ್ರಾಕಟ್ಯವಾಯಿತು. ಈ 5 ಅಕ್ಷರಗಳಿಂದ, ಈ ಪ್ರಕಾರ 5 ಅಕ್ಷರಗಳು ಸೇರಿ ಓಂಕಾರದ ವಿಸ್ತಾರವಾಗಿದೆ. ಈ ಎಲ್ಲಾ ಅಕ್ಷರಗಳು ಒಟ್ಟಾಗಿ ಸೇರಿ ಅದು ಪ್ರಣವ ಓಂ ನಾಮದ ಒಂದು ಅಕ್ಷರವಾಯಿತು. ಗೀತೆಯ ಅಧ್ಯಾಯ 8 ಶ್ಲೋಕ 13ರಲ್ಲಿ ಗೀತೆಯ ಜ್ಞಾನದಾತ ಬ್ರಹ್ಮ ಈ ಕ್ಷರಪುರುಷ ಶ್ರೀಕೃಷ್ಣರಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾನೆ, ಓಂ ಇತಿ ಏಕಾಕ್ಷರಂ. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 8 ಶ್ಲೋಕ 13ರಲ್ಲಿ ಗೀತೆಯ ಜ್ಞಾನದಾತ ಈ ಬ್ರಹ್ಮ ಕ್ಷರಪುರುಷನಾಗಿದ್ದಾನೆ. ಶ್ರೀಕೃಷ್ಣರಲ್ಲಿ ಪ್ರವೇಶ ಮಾಡಿ ಹೇಳುತ್ತಿದ್ದಾನೆ, ತನ್ನ ಪುತ್ರ ವಿಷ್ಣುವಿನ ಶರೀರದಲ್ಲಿ ಅಂದ್ಕೊಳ್ಳಿ. ಅವನು ಹೇಳ್ತಿದ್ದಾನೆ, ಓಂ ಇತಿ ಏಕಾಕ್ಷರಂ ಬ್ರಹ್ಮ್ ವ್ಯಾಹರನ್ ಮಾಂ ಅನುಸ್ಮರನ್ ಯ ಪ್ರಯಾತಿ ತ್ಯಜಂದೇಹಂ ಸ ಯಾತಿ ಪರಮಾಂ ಗತಿಂ. ಮಾಂ ಬ್ರಹ್ಮ್ ನನ್ನದು ಕೇವಲ ಒಂದು ಓಂ ಅಕ್ಷರವಾಗಿದೆ, ಮತ್ತೇನೂ ಅಲ್ಲ.
ಉಚ್ಚಾರಣೆ ಮಾಡಿ ಸ್ಮರಣೆ ಮಾಡುತ್ತಾ ಯ ಪ್ರಯಾತಿ ತ್ಯಜಂತ್ಯಹಂ ಸ ಯಾತಿ ಪರಮಾಂ ಗತಿಂ. ಯಾರು ಶರೀರ ಬಿಟ್ಟು ಹೋಗುವ ಸಮಯದಲ್ಲಿ ಇದರ ಸ್ಮರಣೆ ಮಾಡುತ್ತಾ ಹೋಗುತ್ತಾನೆ, ಅಂದರೆ ಕೊನೆ ಕಾಲದಲ್ಲೂ ಇದನ್ನ ಸ್ಮರಣೆ ಮಾಡುತ್ತಾ ಶರೀರವನ್ನು ಬಿಡುತ್ತಾನೆ. ಸ ಯಾತಿ ಪರಮಾಂ ಗತಿಂ. ಅವನಿಗೆ ನನ್ನ ಓಂ ನಾಮದಿಂದ ಏನು ಲಾಭ ಸಿಗಬೇಕು ಆ ಪರಮಗತಿ ಪ್ರಾಪ್ತಿಯಾಗತ್ತೆ. ಇದರಿಂದ ಸ್ಪಷ್ಟವಾಗಿದ್ದೇನೆಂದರೆ ಗೀತೆಯನ್ನು ಈ ಕಾಲ ಹೇಳುತ್ತಿದ್ದಾನೆ ಬ್ರಹ್ಮ ವಿಷ್ಣು ಮಹೇಶ್ವರರ ತಂದೆ. ಮತ್ತೆ ಮುಂದೆ ನೋಡಿ, ಅನುವಾದಕರ್ತರು ತಮ್ಮ ಯೋಚನೆಯ ಪ್ರಕಾರ ಇಲ್ಲಿ ತಪ್ಪು ಮಂತ್ರವನ್ನು ಹಾಕಿಬಿಟ್ರು. ನಾವು ಇಲ್ಲಿ ಓದುತ್ತಿದ್ದೇವೆ, ಈ ಎಲ್ಲಾ ಅಕ್ಷರಗಳು ಒಟ್ಟಾಗಿ ಸೇರಿ ಅದು ಪ್ರಣವ ಓಂ ನಾಮದ ಒಂದು ಅಕ್ಷರವಾಯಿತು. ಮತ್ತೆ ಗೀತೆಯ ಅಧ್ಯಾಯ 8 ಶ್ಲೋಕ 13ರಲ್ಲೂ ಹೇಳಿದೆ, ಓಂ ಇತಿ ಏಕಾಕ್ಷರಂ ಭ್ರಂ ವ್ಯಾಹರನ್ ಮಾಂ ಅನುಸ್ಮರನ್ ಯ ಪ್ರಯಾತಿ ತ್ಯಜಂತ್ಯಹಂ ಸ ಯಾತಿ ಪರಮಾಂ ಗತಿಂ. ಈಗ ನೋಡಿ, ಇವರು ಇಲ್ಲಿ ಏರುಪೇರು ಮಾಡಿದ್ದಾರೆ. ಇಲ್ಲಿ ಇವರು ಓಂ ನಮಃ ಶಿವಾಯವನ್ನು ಪಂಚಾಕ್ಷರ ಮಂತ್ರ ಅಂತ ಹೇಳಿದ್ದಾರೆ. ಇದು ತಪ್ಪು, ಇದು ಖಂಡಿತವಾಗಿಯೂ ತಪ್ಪು. ಇಲ್ಲಿ ಬರೆದಿದೆ ಈ ಎಲ್ಲಾ ಅಕ್ಷರಗಳು ಒಟ್ಟಾಗಿ ಸೇರಿ ಅದು ಪ್ರಣವ ಓಂ ನಾಮದ ಒಂದು ಅಕ್ಷರವಾಯಿತು. ಈ ಓಂ ನಮಃ ಶಿವಾಯ ತಪ್ಪು, ಈ ಮಂತ್ರ ತಪ್ಪಾಗಿದೆ. ಶಾಸ್ತ್ರವಿಧಿಯನ್ನು ತ್ಯಜಿಸಿ ಮನಬಂದಂಥ ಆಚರಣೆಯಾಗಿದೆ. ನಾವಿದನ್ನು ಮಾಡಬಾರದು ಪುಣ್ಯಾತ್ಮರೇ. ಇವತ್ತಿನಿಂದ 600 ವರ್ಷಗಳ ಮೊದಲೇ ಪರಮಾತ್ಮನು 600 ವರ್ಷಗಳ ಮೊದಲೇ ಈ ಅಮೃತ ಜ್ಞಾನವನ್ನು ತಮ್ಮ ಅಮೃತವಾಣಿಯಲ್ಲಿ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ಹೇಳಿದ್ರು. ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 4 ಶ್ಲೋಕ 25ರಿಂದ 31ರ ತನಕ ಯಾವೆಲ್ಲ ಸಾಧನೆಗಳನ್ನು ಸಾಧಕರು ಮಾಡಿದ್ದಾರೋ, ಕೆಲವರು ದೇವರುಗಳ ಪೂಜೆ ಮಾಡಿದ್ರು, ಕೆಲವೊಬ್ಬರು ಸ್ವ ಅಧ್ಯಾಯ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡುತ್ತಾರೆ, ಮತ್ತೆ ಕೆಲವರು ತೀಕ್ಷ್ಣ ಅಹಿಂಸಾವಾದಿ ವ್ರತವನ್ನು ಮಾಡಿಯೇ ತಮ್ಮ ಸಾಧನೆಗಳನ್ನು ಮಾಡ್ತಾರೋ, ಬಾಯಿಗೆ ಪಟ್ಟಿ ಕಟ್ಟಿಕೊಂಡು ಬರಿಗಾಲಲ್ಲಿ ತಿರುಗಾಡುವುದು, ಸ್ವ ಅಧ್ಯಯನ ಮಾಡುವುದು, ವೇದ ಮತ್ತು ಗೀತೆಯನ್ನು ನಿತ್ಯ ಪಠಿಸುವುದು. ಕೆಲವು ಪ್ರಕಾರವಾಗಿ ಆ ಎಲ್ಲಾ ಸಾಧಕರು ತಮ್ಮ ಸಾಧನೆಗಳನ್ನು ಪಾಪನಾಶಕ ಎಂದು ತಿಳಿದುಕೊಂಡಿರುತ್ತಾರೆ ಎನ್ನಲಾಗಿದೆ. ಆದರೆ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಆ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ಈ ಯಜ್ಞಗಳ ತಿಳುವಳಿಕೆಯನ್ನು, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ತಿಳುವಳಿಕೆಯನ್ನ ವಿಸ್ತಾರವಾಗಿ ಹೇಳಲಾಗಿದೆ. ಇದೇ ತತ್ವಜ್ಞಾನವಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಹೇಳಿದೆ, ಆ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ, ಅಂದರೆ ಯಾವ ಜ್ಞಾನವನ್ನು ಸ್ವಯಂ ಪರಮೇಶ್ವರನು ತನ್ನ ಮುಖಾರವಿಂದದಿಂದ ಹೇಳಿದ್ದಾನೆ ಆ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯನ್ನು ಬ್ರಹ್ಮಣ ಮುಖೆ ಅಂತ ಹೇಳಿದ್ದಾರೆ. ಅದು ತತ್ವಜ್ಞಾನವಾಗಿದೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅದನ್ನು ನೀನು ತತ್ವದರ್ಶಿ ಸಂತರ ಬಳಿ ತಿಳಿದುಕೋ, ಗೀತೆಯ ಜ್ಞಾನದಾತ ನನಗೆ ತಿಳಿದಿಲ್ಲ ಎನ್ನುತ್ತಾನೆ. ಈಗ ನೋಡಿ, ಶ್ರೀಮದ್ ಭಗವದ್ಗೀತಾ ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಜಯದಯಾಲ್ ಗೋವಿಂದ್ಕಾ ಇದರ ಅನುವಾದಕರು. ಈಗ ನಿಮಗೆ ತೋರಿಸ್ತೇವೆ 4ನೇ ಅಧ್ಯಾಯದ. ಈಗ ನಾವು ಮೊದಲು 4ನೇ ಅಧ್ಯಾಯದ 25ರಿಂದ ಆರಂಭಿಸ್ತೀವಿ. ಚೆನ್ನಾಗಿ ಅರ್ಥವಾಗುತ್ತೆ, ಇದನ್ನು ನೋಡಿ. ಅಧ್ಯಾಯ ಸಂಖ್ಯೆ 4 ಶ್ರೀಮದ್ ಭಗವದ್ಗೀತಾ. ಈ 25ರಲ್ಲಿ ಹೇಳಿದೆ, ಬೇರೆ ಯೋಗಿ ಜನರು ದೇವತೆಗಳ ಪೂಜೆಯ ರೂಪವಾದ ಯಜ್ಞಗಳನ್ನೇ ಚೆನ್ನಾಗಿ ಅನುಷ್ಠಾನ ಮಾಡುತ್ತಾರೆ. ಪರ್ಯುಪಾಸತೆ ಅಂದರೆ ಪೂಜಿಸುತ್ತಾರೆ. ಇದರ ಅರ್ಥ, ಕೆಲವು ಯೋಗಿ ಸಾಧಕರು ದೇವರುಗಳ ಪೂಜೆ ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನವನ್ನು ಮಾಡ್ತಾರೆ, ಅವರು ಪೂಜೆಯನ್ನು ಮಾಡ್ತಾರೆ, ಪರ್ಯುಪಾಸತೆ. ಮತ್ತೆ ಅನ್ಯ ಕೆಲವರು ಬ್ರಹ್ಮಜ್ಞೌ ಅಂದರೆ ಬ್ರಹ್ಮನ ಸಾಧನೆಯನ್ನು ಮಾಡ್ತಾರೆ, ಬ್ರಹ್ಮ. ಇದನ್ನು ತಮ್ಮ ಲೆಕ್ಕಾಚಾರದಲ್ಲೇ ಬರೆಯುತ್ತಿದ್ದಾರೆ. ಮತ್ತೆ ಯಜ್ಞದ ಮುಖಾಂತರವೇ ಆತ್ಮಸ್ವರೂಪದ ಹೋಮವನ್ನು ಮಾಡ್ತಾರೆ. 26ರಲ್ಲಿ ಹೇಳಿದೆ, ಅನ್ಯ ಸಾಧಕ ಯೋಗಿ ಜನರು ಅಂದರೆ ಸಾಧಕರು ಶ್ರವಣೇಂದ್ರಿಯಾದಿ ಸಮಸ್ತ ಇಂದ್ರಿಯಗಳನ್ನು ಸಂಯಮ ರೂಪವಾದ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ, ಅಂದರೆ ಜ್ಞಾನೇಂದ್ರಿಯಗಳನ್ನು ಇವರು ನಿಯಂತ್ರಿಸುವ ಚೇಷ್ಟೆಯನ್ನು ಮಾಡುತ್ತಾರೆ. ಕೆಲವರು ಶಬ್ದಾದಿಗಳ ಮೂಲಕ. ಈ 26ನೇ ಶ್ಲೋಕದ 4ನೇ ಅಧ್ಯಾಯದಲ್ಲಿ ಸಮಸ್ತ ವಿಷಯಗಳನ್ನು ಇಂದ್ರಿಯ ರೂಪವಾದ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ. 27ರಲ್ಲಿ ಮತ್ತೆ ಕೆಲವು ಯೋಗಿಗಳು ಇಂದ್ರಿಯಗಳ ಸಂಪೂರ್ಣ ಕ್ರಿಯೆ ಮತ್ತು ಪ್ರಾಣದ ಸಮಸ್ತ ಕ್ರಿಯೆಗಳನ್ನು ಜ್ಞಾನದಿಂದ ಪ್ರಕಾಶಿತ ಸಂಯಮ ಯೋಗ ರೂಪಿ ಅಗ್ನಿಯಲ್ಲಿ ಹವನ ಮಾಡುತ್ತಾರೆ. ಅಂದರೆ ಇದರಲ್ಲಿ ಹೇಳಲಾಗಿದೆ, ಕೆಲವು ಜನರು ತಮ್ಮ ಶ್ವಾಸದ ಕ್ರಿಯೆ ಬರುವುದು ಹೋಗುವುದನ್ನು ನೋಡುತ್ತಿರುತ್ತಾರೆ. ಇದನ್ನೇ ತಮ್ಮ ಸಾಧನೆ ಅಂದುಕೊಂಡಿದ್ದಾರೆ. ಅದರ ಮೇಲೆ ಧ್ಯಾನವನ್ನಿಡುತ್ತಾರೆ.
28ರಲ್ಲಿ ಹೇಳಲಾಗಿದೆ, ಹಲವಾರು ಪುರುಷರು ದ್ರವ್ಯ ಸಂಬಂಧಿ ಯಜ್ಞವನ್ನು ಮಾಡುವವರು ಎಲ್ಲೋ ಅನ್ನದಾಸೋಹ ಕೊಟ್ಟರು ಹಾಗೂ ಧರ್ಮಶಾಲೆಗಳನ್ನು ಕಟ್ಟಿಸಿದರು. ಮತ್ತೆ ಕೆಲವರು ತಪಸ್ಸನ್ನು ಮಾಡುತ್ತಿರುತ್ತಾರೆ. ಮತ್ತೆ ಇನ್ನೂ ಕೆಲವರು ಯೋಗರೂಪ ಯಜ್ಞ ಮಾಡುವವರು ಇಲ್ಲಿ ಕೇವಲ ಆಸನ, ಯೋಗಾಸನ, ಯೋಗವನ್ನು ಮಾಡುತ್ತಿರುತ್ತಾರೆ. ಇದನ್ನೇ ತಮ್ಮ ಮೋಕ್ಷ ಎಂದುಕೊಂಡಿದ್ದಾರೆ. 28 ಓದುತ್ತಿದ್ದೇವೆ ನಾವು. ಮತ್ತೆ ಕೆಲವರು ಎಷ್ಟೋ ಆಚಾರ್ಯರು ಎಷ್ಟೋ ಅಹಿಂಸಾವಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದ ಯತ್ನಶೀಲರಾದ ಪುರುಷರು ಸ್ವಾಧ್ಯಾಯದಿಂದ ಜ್ಞಾನ ಯಜ್ಞ ಮಾಡುವವರಾಗಿದ್ದಾರೆ. ಗೀತೆ ಮತ್ತು ವೇದ ಇನ್ನಿತರ ಪಾಠಗಳ ಸ್ವಾಧ್ಯಾಯ ಮಾಡುತ್ತಾರೆ. 29ರಲ್ಲಿ ಹೇಳಿದೆ, ಬೇರೆ ಎಷ್ಟೋ ಸಾಧಕರು, ಯೋಗಿಗಳು ಅಪಾನವಾಯುವಿನಲ್ಲಿ ಪ್ರಾಣವಾಯು ಅಂದರೆ ಪ್ರಾಣಾಯಾಮದ ಕ್ರಿಯೆಗಳನ್ನು ಹವನ ಮಾಡುತ್ತಾರೆ ಮತ್ತು ಪ್ರಾಣವಾಯುವನ್ನು ಅಪಾನವಾಯುವಿನಲ್ಲಿ. ಮತ್ತೆ ಎಷ್ಟೋ ಜನ ಮಿತ ಅಲ್ಪಾಹಾರಿಗಳಾಗಿರುತ್ತಾರೆ. ಪ್ರಾಣಾಯಾಮ ಪರಾಯಣ ಪುರುಷರು ಪ್ರಾಣ ಮತ್ತು ತಮ್ಮ ಅಪಾನದ ವೇಗವನ್ನು ತಡೆದು ಪ್ರಾಣವನ್ನು ಪ್ರಾಣದಲ್ಲೇ ಹವನ ಮಾಡುತ್ತಾರೆ. ಈ ಎಲ್ಲಾ ಸಾಧಕರು ಯಜ್ಞಗಳ ಮುಖಾಂತರ ಪಾಪಗಳನ್ನು ನಾಶ ಮಾಡುವ ಯಜ್ಞಗಳನ್ನು ತಿಳಿದವರಾಗಿರುತ್ತಾರೆ. ಈಗ ಪುಣ್ಯಾತ್ಮರೇ, ಈ ಗೀತೆಯ ಅಧ್ಯಾಯ ಸಂಖ್ಯೆ 4 ಶ್ಲೋಕ 25ರಿಂದ 30 ತನಕ ನಾವು ಓದಿದ್ವಿ. ಇದರ ಭಾವಾರ್ಥ ಏನಿದೆ ಅಂದ್ರೆ, ಯಾರೋ ಹಾಗೆ ಸಾಧನೆ ಮಾಡ್ತಾರೆ, ಯಾರೋ ಹೀಗೆ ಸಾಧನೆ ಮಾಡುತ್ತಾರೆ. ಮತ್ತೆ ಎಲ್ಲಾ ಸಾಧಕರು ತಮ್ಮ ಸಾಧನೆಗಳನ್ನು ಪಾಪನಾಶಕ ಅಂತ ತಿಳಿದುಕೊಂಡಿದ್ದಾರೆ. ಆದರೆ ಅವರಿಗೆ ಈ ಸಾಧನೆ ಸರಿಯಿಲ್ಲ ಅಂತ ಗೊತ್ತಾದರೆ ಯಾರೂ ಅವುಗಳನ್ನು ಮಾಡುವುದಿಲ್ಲ. ಈಗ 4ನೇ ಅಧ್ಯಾಯದ 31ನೇ ಶ್ಲೋಕದಲ್ಲಿ ಹೇಳಲಾಗಿದೆ ಏನಂದ್ರೆ, ಯಾರು ಸಾಧನೆಯನ್ನು ಮಾಡುವುದಿಲ್ಲ, ಭಕ್ತಿ ಮಾಡುವುದೇ ಇಲ್ಲ, ಅವರಿಗೆ ಇಲ್ಲೂ ಸುಖವಿಲ್ಲ, ಪರಲೋಕದಲ್ಲೂ ಸುಖವಿಲ್ಲ. ಈಗ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದೆ, ಯಾವ ಸಾಧನೆಗಳ ಯಜ್ಞಗಳ ವರ್ಣನೆಯನ್ನು 25ರಿಂದ ಹಿಡಿದು 30ರ ತನಕ ಮಾಡಲಾಗಿದೆ. ಈ ಪ್ರಕಾರದ ಅನೇಕ ಪ್ರಕಾರದ ವಿಸ್ತಾರವಾಗಿ ಯಜ್ಞಗಳ ತಿಳುವಳಿಕೆಯನ್ನು, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ತಿಳುವಳಿಕೆಯನ್ನು ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಬ್ರಹ್ಮಣ ಮುಖೆ. ಈಗ ಇಲ್ಲಿ ಅನುವಾದಕರು 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ತಪ್ಪನ್ನು ಮಾಡಿದ್ದಾರೆ ತಮ್ಮ ಅಜ್ಞಾನದಿಂದಾಗಿ. ಅವರು ಬ್ರಹ್ಮಣ ಮುಖೆಯ ಅರ್ಥವನ್ನು ವೇದದ ವಾಣಿ ಅಂತ ಬರೆದರು. ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ ಅಂತ ಬರೆಯಬೇಕಾಗಿತ್ತು. ಅಂದರೆ ವೇದಗಳಿಂದ ಬೇರೆಯಾದದ್ದು. ಏಕೆಂದರೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ವೇದಗಳದ್ದೇ ಆಗಿದೆ. ಮತ್ತೆ ಇದರಲ್ಲಿ 2 ಪ್ರಕಾರದ ಜ್ಞಾನವಿದೆ. ಒಂದು ಈ ಬ್ರಹ್ಮ ಕ್ಷರಪುರುಷನದು ತನ್ನ ಅಭಿಪ್ರಾಯ, ಇನ್ನೊಂದು ವೇದಗಳ ಜ್ಞಾನ. ಯಾವುದು ವೇದಗಳ ಜ್ಞಾನವಾಗಿದೆ, ಅದು ವೇದಗಳ ಪ್ರಕಾರವಿದೆ, ಅಂದ್ರೆ ಅದು ಸರಿಯಾದದ್ದು. ಮತ್ತೆ ಯಾವುದು ಯುದ್ಧ ಮಾಡಿಸೋದಿಕ್ಕೆ, ಇವನು ಸ್ವಲ್ಪ ಅಂದಾಜಿನಲ್ಲಿ ಹೇಳಿದ್ದಾನೆ, ಇದು ನನ್ನ ಅಭಿಪ್ರಾಯ ಅಂತ. ಅವನು ತಿಳಿಸಿಕೊಟ್ಟಿರುವಂತ ಸಾಧನೆ ಅಂದ್ರೆ ಇವನ ಅಭಿಪ್ರಾಯ ಕೂಡ ಅಲ್ಪಜ್ಞಾನದ್ದಾಗಿದೆ. ಏಕೆಂದರೆ ಸ್ವಯಂ ಆ ತತ್ವಜ್ಞಾನವನ್ನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ ಅಂತಾನೆ. ಇವನ ಕಂಪ್ಲೀಟ್ ನಾಲೆಜ್ ಇಲ್ಲ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ. ಗೀತೆಯ ಜ್ಞಾನದಾತನಿಗೂ ಕೂಡ ಕಂಪ್ಲೀಟ್ ನಾಲೆಜ್ ಇಲ್ಲ. ಇದರಿಂದ ಸ್ಪಷ್ಟ. ಈಗ ನೋಡಿ 4ನೇ ಅಧ್ಯಾಯದ 31 ಮತ್ತು 32ನೇ ಶ್ಲೋಕ. ಶ್ರೀಮದ್ ಭಗವದ್ಗೀತೆಯ 4ನೇ ಅಧ್ಯಾಯದ 30ರ ತನಕ ನಾವು ಓದಿದ್ವಿ. 31ರಲ್ಲಿ ಇಷ್ಟೇ ಹೇಳಲಾಗಿದೆ ಏನಂದ್ರೆ, ಹೇ ಕುರುಶ್ರೇಷ್ಠ ಅರ್ಜುನ, ಯಜ್ಞದಿಂದ ಉಳಿದಿರುವ ಅಮೃತದ ಅನುಭವ ಪಡೆಯುವ ಯೋಗಿಗಳು ಅಂದರೆ ಶಾಸ್ತ್ರದ ಪ್ರಕಾರ ಸಾಧನೆಯನ್ನು ಮಾಡುವವರು ಸನಾತನ್ ಹೊಯ್ ಸನಾತನಂ ಬ್ರಹ್ಮ ಯಾಂತಿ. ಗೀತೆಯ ಜ್ಞಾನದಾತನಿಗಿಂತ ಯಾರೋ ಬೇರೆಯೇ ಆಗಿದ್ದಾನೆ ಸನಾತನ ಬ್ರಹ್ಮ. ಅವಿನಾಶಿ ಪರಮಾತ್ಮನಿಗೆ ಪ್ರಾಪ್ತವಾಗುತ್ತಾರೆ. ಯಜ್ಞ ಮಾಡದೇ ಇರುವ ಪುರುಷನಿಗೆ ಈ ಮನುಷ್ಯ ಲೋಕ ಕೂಡ ಸುಖದಾಯಕವಲ್ಲ. ಹಾಗಾದರೆ ಪರಲೋಕ ಹೇಗೆ ಸುಖದಾಯಕವಾಗಿರುತ್ತೆ? 4ನೇ ಅಧ್ಯಾಯದ ಈಗ 32ನೇ ಶ್ಲೋಕದಲ್ಲಿ ಇವರು ಇಲ್ಲಿ ತಪ್ಪನ್ನು ಮಾಡಿದರು. ಏವಂ ಬಹುವಿಧ ಯಜ್ಞ ವಿತತ ಬ್ರಹ್ಮಣ ಮುಖೆ. ಇವರು ಈ ಬ್ರಹ್ಮಣ ಮುಖೆ ಅರ್ಥವನ್ನು ಇಲ್ಲಿ ತಪ್ಪು ಮಾಡಿಬಿಟ್ಟರು. ಮತ್ತೆ ಈ ಪ್ರಕಾರದ ಮತ್ತಷ್ಟು ಬಹಳಷ್ಟು ತರಹದ ಯಜ್ಞಗಳು, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ತಿಳುವಳಿಕೆ, ಬ್ರಹ್ಮಣ ಮುಖೆಯ ಅರ್ಥವನ್ನು ವೇದದ ವಾಣಿ ಅಂತ ಮಾಡಿ ತಪ್ಪು ಮಾಡಿದರು. ಇಲ್ಲಿ ಇವರು ದಾರಿ ತಪ್ಪಿದರು. ಈಗ ಇಲ್ಲಿ ನೋಡಿ ಬ್ರಹ್ಮಣಿಯ ಅರ್ಥ ನಾವು ನೋಡೋಣ ಇವುಗಳ ಮುಖಾಂತರವೇ.
17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಆಹಾ. ಈಗ ಪುಣ್ಯಾತ್ಮರೇ, ಇದನ್ನು ನೋಡಿ. ಇದು ಅಧ್ಯಾಯ ಸಂಖ್ಯೆ 17ನೇ ಅಧ್ಯಾಯ ಸಂಖ್ಯೆ 17 ಮತ್ತು 23ನೇ ಶ್ಲೋಕದಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಆಹಾ. ಓಂ ತತ್ ಸತ್ ಇತಿ ನಿರ್ದೇಶಃ ಬ್ರಹ್ಮಣ ತ್ರಿವಿಧ ಸ್ಮೃತಃ ಆಹಾ. ಈಗ ಇಲ್ಲಿ ಓಂ ಓಂ ತತ್ ತತ್ ಸತ್ ಸತ್ ಇತಿ ಅಂದರೆ ಹಾಗೆ ಇಲ್ಲಿ ತ್ರಿವಿಧ 3 ಪ್ರಕಾರದ ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮರ ಹೆಸರನ್ನು ಹೇಳಲಾಗಿದೆ. ಬ್ರಹ್ಮಣ ಅಂದರೆ ಸಚ್ಚಿದಾನಂದ ಘನ ಬ್ರಹ್ಮ ಅಂದರೆ ಪರಮ ಅಕ್ಷರ ಬ್ರಹ್ಮ, ಪೂರ್ಣ ಪರಮಾತ್ಮ, ಸಚ್ಚಿದಾನಂದ ಘನ ಬ್ರಹ್ಮ. ಈಗ ನಾವು ಅದನ್ನೇ ನೋಡೋಣ. 4ನೇ ಅಧ್ಯಾಯದ 32ನೇ ಶ್ಲೋಕ. 4ನೇ ಅಧ್ಯಾಯದ ಇದು 32ನೇ ಶ್ಲೋಕ. ಈಗ ಈ ಅನುವಾದವನ್ನು ಇಲ್ಲಿ ಹಾಗೆ ಇಡೋಣ. ಈ ಪ್ರಕಾರದ ಮತ್ತಷ್ಟು ಬಹಳ ತರಹದ ಯಜ್ಞಗಳು ಸಚ್ಚಿದಾನಂದ ಘನ ಬ್ರಹ್ಮರ ವಾಣಿಯಲ್ಲಿ ಸರಳವಾಗಿ ಅರ್ಥವಾಯಿತು, ವಿಸ್ತಾರವಾಗಿ ಹೇಳಲಾಗಿದೆ. ಇವರು ಹೇಳ್ತಾರೆ ವೇದದ ವಾಣಿಯಲ್ಲಿ ಅಂತ. ವೇದದ ಜ್ಞಾನವನ್ನ ಗೀತೆಯಲ್ಲಿ ಗೀತೆಯ ಜ್ಞಾನದಾತ ಕೊಡ್ತಾ ಇದ್ದಾನೆ. ವಿಸ್ತಾರವಾಗಿ ಹೇಳಲಾಗಿದೆ. ಅವುಗಳೆಲ್ಲವನ್ನು ನೀನು ಕರ್ಮಜಾನ ಆಹಾ ಅಂದರೆ ಕೆಲಸ ಮಾಡುತ್ತಾ ಮಾಡುತ್ತಾ ಓಡಾಡುತ್ತಾ ಆಗುವಂಥದ್ದು. ಇದೇ ಪ್ರಕಾರ ತತ್ವದಿಂದ ತಿಳಿದುಕೊಂಡು ಆಹಾ. ಇದರ ಅನುಷ್ಠಾನಗಳ ಮೂಲಕ ನೀನು ಕರ್ಮ ಬಂಧನದಿಂದ ಸರ್ವತಾ ಮುಕ್ತನಾಗುವೆ. ಮತ್ತೆ 33ರಲ್ಲಿ ಇದನ್ನು ಹೇಳಲಾಗಿದೆ. ಶ್ರೇಯಾನ್ ದ್ರವ್ಯಮಯಾತ್ ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಇದರ ಅರ್ಥ ಅಜ್ಞಾನದಿಂದಾಗಿ ಅಡ್ಡಾದಿಡ್ಡಿಯಾಗಿ, ಹಾಗೆಯೇ ದ್ರವ್ಯಯಜ್ಞ ಅಂದರೆ ಎಲ್ಲಿಯಾದರೂ ದಾನ ಮಾಡುವ ಮುನ್ನ ಜ್ಞಾನಯಜ್ಞವನ್ನು ತಿಳಿದುಕೋ. ಇಲ್ಲಿ ನೋಡಿ, ಹೇ ಪರಂತಪ ಅರ್ಜುನನೇ, ದ್ರವ್ಯಮಯ ಯಜ್ಞಕ್ಕಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠ. ಜ್ಞಾನ ಅಂದರೆ ತತ್ವಜ್ಞಾನ. ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿರುವುದನ್ನು ತಿಳಿದುಕೋ. ಪ್ರತಿಯೊಂದು ಸಂಪೂರ್ಣ ಕರ್ಮಜ್ಞಾನದಲ್ಲಿ ಮುಕ್ತಾಯವಾಗುತ್ತೆ. ಈಗ 34ರಲ್ಲಿ ಹೇಳಿದೆ, ಆ ಜ್ಞಾನವನ್ನು, ಯಾವ ಜ್ಞಾನವನ್ನು? ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ವಿಸ್ತಾರವಾಗಿ ತಿಳಿಸಲಾಗಿದೆ. ಅದೇ ತತ್ವಜ್ಞಾನವಾಗಿದೆ. 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ. ಈಗ 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಆ ತತ್ವಜ್ಞಾನದ ಪರಿಚಯ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಗೀತೆಯ ಜ್ಞಾನದಾತ ಹೇಳುತ್ತಾನೆ, ಆ ಜ್ಞಾನವನ್ನು ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ಬರೆದಿರುವುದನ್ನು ನೀನು ತತ್ವದರ್ಶಿ ಜ್ಞಾನಿಗಳ ಬಳಿ ಹೋಗಿ ತಿಳಿದುಕೋ. ಅವರಿಗೆ ಶ್ರದ್ಧೆಯಿಂದ ಸಾಷ್ಟಾಂಗ ಪ್ರಣಾಮ ಮಾಡುವುದರಿಂದ, ಅವರ ಸೇವೆ ಮಾಡುವುದರಿಂದ ಹಾಗೂ ಕಪಟವನ್ನು ಬಿಟ್ಟು ಸರಳವಾಗಿ ಪ್ರಶ್ನಿಸುವುದರಿಂದ ಆ ಪರಮಾತ್ಮನ ತತ್ವವನ್ನು ಪರಿಪೂರ್ಣವಾಗಿ ತಿಳಿದಿರುವ ಜ್ಞಾನಿ, ಮಹಾತ್ಮ, ತತ್ವದರ್ಶಿಯು ತತ್ವಜ್ಞಾನದ ಉಪದೇಶವನ್ನು ನೀಡುತ್ತಾರೆ. ಈಗ ಪುಣ್ಯಾತ್ಮರೇ, ನಮ್ಮ ಪವಿತ್ರ ಸದ್ಗ್ರಂಥ ಶ್ರೀಮದ್ ಭಗವದ್ಗೀತೆ ಎಷ್ಟು ನಿರ್ಣಾಯಕ ಜ್ಞಾನವನ್ನು ಕೊಡುತ್ತಿದೆ. ಮತ್ತೆ ಈ ಅಜ್ಞಾನಿ ಆಚಾರ್ಯ, ಗುರು, ಮಂಡಲೇಶ್ವರರು, ಬ್ರಾಹ್ಮಣರು ಇವತ್ತಿನವರೆಗೂ ಈ ಸದ್ಗ್ರಂಥಗಳನ್ನು ಸ್ವತಃನೂ ಅಲ್ಲ ನಮಗೂ ಅರ್ಥ ಮಾಡಿಸಲಿಲ್ಲ. ದಂತಕಥೆ, ಲೋಕವೇದವನ್ನು ಹೇಳುತ್ತಿದ್ದಾರೆ ನಮಗೆ. ಕಬೀರ್ ಪರಮೇಶ್ವರರು ಹೇಳುತ್ತಾರೆ, ನಮಗೆ ತಿಳಿಸಲು ಬಯಸುತ್ತಾರೆ. पीछे लग गया जाऊं था मैं लोक वेद के साथ, रस्ते में सतगुरु मिल गए, दीपक दे दिया हाथ. ನಾವು ಮೊದಲು ಕೇಳ್ತಿದ್ದ ಹಾಗೆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಅಜರಾಮರರು. ಇವರಿಗೆ ತಂದೆ ತಾಯಿ ಇಲ್ಲ. ಸರ್ವೇಶ್ವರ, ಮಹೇಶ್ವರ. ಓಂ ನಮಃ ಶಿವಾಯ, ಓಂ ನಮಃ ಭಗವತಿ ವಾಸುದೇವ ಮಂತ್ರ, ಇದನ್ನು ಜಪ ಮಾಡಿ ಎಂದು ಗೀತೆಯಲ್ಲಿ ಬ್ರಹ್ಮ ಹೇಳ್ತಾನೆ. ನನ್ನ ಸಾಧನೆಯನ್ನು ಮಾಡಬೇಕೆಂದರೆ ಓಂ ನಾಮವಿದೆ, ಮತ್ತೇನೂ ಅಲ್ಲ. ಓಂ ಇತಿ ಏಕಾಕ್ಷರಂ, ಓಂ ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್, ಮತ್ತೇನೂ ಅಲ್ಲ. ನನ್ನ ಜಪ ಮಾಡಲು ಕೇವಲ ಓಂ ಮಂತ್ರವಿದೆ. ಸಚ್ಚಿದಾನಂದ ಘನಬ್ರಹ್ಮ ಪರಮಾಕ್ಷರ ಬ್ರಹ್ಮನ ಸಾಧನೆಯನ್ನು ಮಾಡುವ ವಿಧಿ 17ನೇ ಅಧ್ಯಾಯದ 23ನೇ ಶ್ಲೋಕದಲ್ಲಿ ಬರೆದಿದೆ. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತಃ. ಸಚ್ಚಿದಾನಂದ ಘನಬ್ರಹ್ಮನ ಸಾಧನೆಯನ್ನು ಮಾಡಬೇಕು ಅಂದರೆ ತತ್ವದರ್ಶಿ ಸಂತರು ಹೇಳ್ತಾರೆ, ಅವನ ಬಳಿ ಆ ಸಂಕೇತಾಕ್ಷರವಿದೆ ಓಂ. ಇದು ಬ್ರಹ್ಮನ ಜಪ. ಮತ್ತೆ ತತ್, ಇದು ಅಕ್ಷರ ಪುರುಷನ ಸೃಷ್ಟಿ ರಚನೆಯಲ್ಲಿ ನಿಮಗೆ ಹೇಳಿದ್ದ ಹಾಗೆ ಅಚಿಂತನ ವಚನದಿಂದ ಅಕ್ಷರ ಪುರುಷನ ಉತ್ಪತ್ತಿಯಾಗಿತ್ತು. ಮತ್ತೆ ಇವರು ಸ್ವಯಂ ಪರಮಕ್ಷರ ಬ್ರಹ್ಮ, ಓವರ್ ಆಲ್ ಕಂಟ್ರೋಲರ್, ಎಲ್ಲರ ಮಾಲೀಕ ಕಬೀರ್ ದೇವ ಆಗಿದ್ದಾನೆ. ಅವರ ಸತ್ ಮಂತ್ರವಾಗಿದೆ ಈ 3 ಮಂತ್ರ. ಓಂ ತತ್ ಸತ್
ಓಂ ಅಕ್ಷರ ಪುರುಷನ ಮತ್ತೆ ತತ್ ಇದು ಅಕ್ಷರ ಪುರುಷನ ಸಾಂಕೇತಿಕವಾಗಿದೆ. ಮತ್ತೆ ಸತ್ ಪರಮ ಅಕ್ಷರ ಬ್ರಹ್ಮ ಸಚ್ಚಿದಾನಂದ ಘನ ಬ್ರಹ್ಮನ ಮಂತ್ರವಾಗಿದೆ. ಜಪ ಮಾಡುವ ಈ ಮೂರನ್ನೂ ಕೂಡ ಒಟ್ಟಿಗೆ ಸಾಧನೆ ಮಾಡಬೇಕಾಗುತ್ತೆ. ಮತ್ತೆ ಇದರಿಂದ ಆ ಪರಮಾತ್ಮನ ಪ್ರಾಪ್ತಿಯಾಗುತ್ತೆ, ಪರಮ ಅಕ್ಷರ ಬ್ರಹ್ಮನ ಪ್ರಾಪ್ತಿ. ತತ್ ಮತ್ತು ಸತ್ ಸಾಂಕೇತಿಕ ಶಬ್ದವಾಗಿದೆ. ದಾಸ ತಿಳಿಸುತ್ತಿದ್ದಾನೆ, ಈ ಭೂಮಿಯ ಮೇಲೆ ಯಾರ ಬಳಿಯೂ ಈ ಮಂತ್ರವಿಲ್ಲ. ಮತ್ತೆ ಈ ದಾಸನಿಂದ ಮಂತ್ರವನ್ನು ಪಡೆದು ಯಾರಾದರೂ ಸ್ವತಃ ಗುರುವಾಗಿ ಬಿಟ್ಟರೆ ಅವನು ನಿಮ್ಮ ಶತ್ರು. ಅವನು ನಕಲಿಯಾಗಿದ್ದಾನೆ, ಅಂದ್ರೆ ಡೂಪ್ಲಿಕೇಟ್, ನಕಲಿ. ಲೈಸೆನ್ಸ್ ಹಾಗೂ ಪಾಸ್ಪೋರ್ಟ್ ಮಾಡ್ತಿದ್ದಾನೆ ಎಂದರ್ಥ. ತಾನೂ ಅಪರಾಧಿ, ನಿಮ್ಮನ್ನೂ ತಪ್ಪಿತಸ್ಥನನ್ನಾಗಿ ಮಾಡ್ತಿದ್ದಾನೆ. ಈಗ ಆ ಸಚ್ಚಿದಾನಂದ ಘನಬ್ರಹ್ಮರ ವಾಣಿಯಲ್ಲಿ ಹೊಯ್ 600 ವರ್ಷಗಳ ಮೊದಲೇ ಬರೆದಿದ್ದನ್ನು ತೋರಿಸ್ತೇನೆ, ಕಬೀರ ಸಾಗರದಲ್ಲಿ. ಇದನ್ನು ನೋಡಿ, ಆ ಸಚ್ಚಿದಾನಂದ ಘನಬ್ರಹ್ಮರ ವಾಣಿ ಕಬೀರವಾಣಿ. ಆಹಾ, ಇದು ಕಬೀರ ಸಾಗರ. ಇದನ್ನು ನೋಡಿ, ಎಷ್ಟು ದಪ್ಪನೆಯ, ಇದರಲ್ಲಿ ಎಷ್ಟು ವಿಸ್ತಾರವಾಗಿ ಬರೆಯಲಾಗಿದೆ. ಮತ್ತೆ ಇದು ಕಬೀರ್ ಸಾಗರ. ಇದರ 11 ಭಾಗಗಳಿವೆ. ಖೇಮರಾಜ ಶ್ರೀಕೃಷ್ಣದಾಸ ಪ್ರಕಾಶನ, ಮುಂಬಯಿಯಿಂದ ಪ್ರಕಾಶಿತವಾಗಿದೆ. ಕಬೀರ ಸಾಗರ, ಜ್ಞಾನ ಸಾಗರ. ಕಬೀರ ಪಂಥ, ಭಾರತದ ಪಥ. ಸ್ವಾಮಿ ಯುಗಲಾನಂದ ವಿಹಾರಿಯವರಿಂದ ಪರಿಷ್ಕೃತ. ಕಬೀರ ಪಂಥದವರು ತಿದ್ದಿ ಸರಿ ಮಾಡಿದ್ದಾರೆ ಇದನ್ನು. ಇದರ ಮುದ್ರಕ ಮತ್ತು ಪ್ರಕಾಶಕರು ಖೇಮರಾಜ ಶ್ರೀಕೃಷ್ಣದಾಸ್, ಅಧ್ಯಕ್ಷ ಶ್ರೀ ವೆಂಕಟೇಶ್ವರ ಪ್ರೆಸ್, ಖೇಮರಾಜ ಶ್ರೀಕೃಷ್ಣದಾಸ್ ಮಾರ್ಗ, ಮುಂಬೈ. ಈಗ ಇದರಲ್ಲಿ ತೋರಿಸ್ತೇನೆ. ಈಗ ನೋಡಿ ಪುಟ ಸಂಖ್ಯೆ. ಇದು ಜ್ಞಾನಬೋಧ. ಕಬೀರ್ ಸಾಗರದಲ್ಲಿ ಜ್ಞಾನಬೋಧ. 20ನೇ ಪುಟದಲ್ಲಿ ಜ್ಞಾನಬೋಧ. ಮತ್ತೆ ಇಲ್ಲಿದೆ ಬೋಧ ಸಾಗರ, ಜ್ಞಾನಬೋಧದ ಬೋಧಸಾಗರದಲ್ಲಿ. 21ನೇ ಪುಟದಲ್ಲಿ ಪರಮಾತ್ಮ. ಕಬೀರ್ ಸಾಹೇಬರು ತಮ್ಮ ಪ್ರಿಯ ಆತ್ಮ ಧರ್ಮದಾಸನಿಗೆ ಹೇಳಿದರು, धर्मदास ये जग बोराना, कोई न जाने पद निर्वाण. ನಿರ್ವಾಣ ಪದ ಅಂದರೆ ಮೋಕ್ಷ ಮಾರ್ಗ. धर्मदास ये जग बोराना, कोई न जाने पद निर्वाण. यही कारण मैं कथा पसारा, जग से कहिए वो राम नियारा. ಈ ನಾಮ್ ತಪ್ಪಾಗಿ ಬರೆಯಲಾಗಿದೆ, ಇಲ್ಲಿ ತಪ್ಪಾಗಿ ಮುದ್ರಣವಾಗಿದೆ. यही ज्ञान जग जीव सुनावो, सब जीवों का भरम नसाओ. अब मैं तुमसे कहूँ चिताई, त्रिदेवन की उत्पत्ति भाई. ಮೂರೂ ದೇವರ ಬ್ರಹ್ಮ ವಿಷ್ಣು ಮಹೇಶ್ವರರ ಜನನ ಹೇಗೆ ಆಯಿತು ಅಂತ ತಿಳಿಸುತ್ತೇನೆ. कुछ संक्षेप कहूँ गहुराई, सब संशय तुमरे मिट जाई. भरम गए जग वेद पुराना, आदि राम का भेद न जाना. ये राम है. राम राम सब जगत बखाने, आदि राम कोई बिरला जाने. ಕಬೀರ್ ಪಂಥಿಗಳು ಗೊಂದಲದಲ್ಲಿ ಇದ್ದರು. ಇವರೂ ಕೂಡ ಪರಮಾತ್ಮನ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಇಲ್ಲಿ ಸ್ವಲ್ಪ ತಪ್ಪಾಗಿ ಮುದ್ರಿಸಿದ್ದಾರೆ, ತಮ್ಮ ತಮ್ಮ ಆಲೋಚನೆಗಳಿಂದ ಅಸ್ತವ್ಯಸ್ತ ಮಾಡಿದ್ದಾರೆ. ಅದಕ್ಕಾಗಿ ಗರೀಬ್ ದಾಸ್ ಸಾಹೇಬರಿಗೆ ಪರಮಾತ್ಮನು ಆ ಜ್ಞಾನವನ್ನು ಕೊಟ್ಟು ಇದನ್ನು ಸರಿ ಮಾಡಿಸಿದ್ದಾನೆ. ಇಲ್ಲಿಂದ ಸ್ಪಷ್ಟವಾಗಿದೆ, ರಾಮ ರಾಮ ಅಂತ ಎಲ್ಲ ಜಗತ್ತು ಹೇಳುತ್ತೆ. ಆದಿರಾಮ ಅಂದರೆ ಸನಾತನ ಪರಮಾತ್ಮ, ಸಚ್ಚಿದಾನಂದ ಘನಬ್ರಹ್ಮ, ಸತ್ಯಪುರುಷನ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತು. राम राम सब जगत बखाने, आदि राम कोई बिरला जाने. ज्ञानी सुने सो हृदय लगाई, मूर्ख सुने तो गम न पाई. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬ್ರಹ್ಮ ವಿಷ್ಣು ಮಹೇಶ್ವರರ ತಾಯಿ ತಂದೆ ಯಾರೆಂದು ಬುದ್ಧಿವಂತರು ಅರ್ಥ ಮಾಡಿಕೊಳ್ಳುತ್ತಾರೆ, ಪುರಾವೆಗಳನ್ನು ನೋಡಿ. ಮೂರ್ಖರು ಒಪ್ಪಿಕೊಳ್ಳುವುದಿಲ್ಲ, ಅವರ ಸ್ವಭಾವವೇ ವಿರೋಧಿಸುವುದಾಗಿರುತ್ತೆ. माँ अष्टंगी पिता निरंजन, ये जम दारुण वंशन अंजन. पहले कीन निरंजन राई, पीछे से माया उपजाई. माया रूप देख अति शोभा, देव निरंजन तन मन लोभा. काम देव धर्मराय सताए, देवी को तुरंत धर खाई. पेट से देवी करी पुकारा, हे साहेब मेरा करो उभारा. पेट से देवी करी पुकारी, साहेब मोहे करो उभारी. टेर सुनी सतगुरता आए, अष्टंगी के बंद छुड़वाए. ಇಲ್ಲಿ ವಾಸ್ತವಿಕತೆ ಏನೆಂದರೆ, ಕೂಗನ್ನು ಕೇಳಿ ನಾನು ಬಂದು ಅಷ್ಟಂಗಿಯನ್ನು ಬಂಧದಿಂದ ಬಿಡಿಸಿದೆ ಅಂತ ಪರಮಾತ್ಮ ಹೇಳ್ತಾರೆ. ಈಗ 22ನೇ ಪುಟದಲ್ಲಿ
ಜ್ಞಾನಬೋಧ್, ಕಬೀರ್ ಸಾಗರ. धर्मराय को हिकमत कीना नखरेखा से भग कर लीना. ಇಲ್ಲಿ ಹೇಳ್ತಾರೆ, ಆ ಕಾಲನು ದುರ್ಗೆಗೆ ಜನನ ಇಂದ್ರಿಯವನ್ನು ಸ್ವಯಂ ಸೃಷ್ಟಿಸಿದ. धर्मराय करे भोग विलासा माया को रही तब आशा. ಅಂದರೆ ದುರ್ಗಾ ಗರ್ಭವತಿಯಾದಳು. तीन पुत्र अष्टंगी जाए ब्रह्मा विष्णु शिव नाम धराए. ओय होय. ತೀನ ಪುತ್ರ ಅಷ್ಟಂಗಿ, ದುರ್ಗಾ ಜನ್ಮ ಕೊಟ್ಟಳು ಕಾಲನ ಸಂಯೋಗದಿಂದ. ಮತ್ತೆ ब्रह्मा विष्णु और शिव नाम धराए. तीन देव विस्तार चलावे इनमें ये जग धोखा खावे. पुरुष गम कैसे के पावे काल निरंजन जग भरमावे. तीन लोग अपने सुत दीन्या सोन निरंजन बासालीन्या. ತಮ್ಮ ಮೂವರು ಮಕ್ಕಳಿಗೂ 3 ಲೋಕಗಳ ರಾಜ್ಯವನ್ನು ಕೊಟ್ಟು ಪೃಥ್ವಿ, ಪಾತಾಳ ಮತ್ತು ಸ್ವರ್ಗ, ಮತ್ತೆ ಸ್ವಯಂ ಮೇಲೆ ಹೋಗಿ ಶೂನ್ಯದಲ್ಲಿ ಹೋಗಿ ಕುಳಿತ. ಶೂನ್ಯ ಎಂದರೆ ಯಾರೂ ಇರದ ನಿರ್ವಾತ ಪ್ರದೇಶ. ಅಲ್ಲಿ ಇವನು 3 ರೂಪಗಳನ್ನು ಧರಿಸಿ 3 ಸ್ಥಳಗಳನ್ನು ಮಾಡಿದ್ದಾನೆ. तीन देव सो उनको ध्यावे निरंजन का व्यापार न पावे. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ತಮ್ಮ ತಂದೆಯ ದರ್ಶನ ಕೂಡ ಆಗಲಿಲ್ಲ. ಆದ್ದರಿಂದ ಅವರನ್ನ ನಿರಾಕಾರ ಅಂತಿದ್ದಾರೆ. ये अलख निरंजन बड़बट पारा तीन लोक जीव करे आहारा. ब्रह्मा विष्णु शिव नहीं बचाए सकल खाए पुन धूर उड़ाए. तिनके सुत हैं तीनों देवा आंदर जीव करत है सेवा. ಈಗ ಪರಮಾತ್ಮ ಏನು ಹೇಳ್ತಿದ್ದಾರೆ ಅಂದ್ರೆ, ಈ ದುರ್ಗಾ ಮತ್ತು ಕಾಲನಿಗೆ ಈ 3 ಮಕ್ಕಳು, ರಜುಗುಣ ಬ್ರಹ್ಮ, ಸತುಗುಣ ವಿಷ್ಣು, ತಮೋಗುಣ ಶಿವ. ಮತ್ತೆ ಅಂಧ ಜೀವಿಗಳು ಇವರನ್ನೇ ಪೂಜಿಸ್ತಾರೆ. ಅಂಧರು ಅಂದರೆ ಜ್ಞಾನಹೀನ ಪ್ರಾಣಿ. ಮತ್ತೆ ಇವರನ್ನೇ ಸರ್ವೇಶ್ವರ ಅಂದ್ಕೊಂಡು ಇವರನ್ನ ಪೂಜೆ ಮಾಡ್ತಾರೆ. ಮುಂದೆ ನೋಡಿ, तिनके सुत हैं तीनों देवा आंदर जीव करत है सेवा. ಸೇವೆ ಅಂದರೆ ಪೂಜೆ. ಅಂಧರು, ಜ್ಞಾನಹೀನರು, ತತ್ವಜ್ಞಾನಹೀನ ಜೀವಿಗಳು ಕಾಲನ ಈ 3 ಪುತ್ರರ ಪೂಜೆಯನ್ನು ಮಾಡ್ತಾರೆ. अकाल पुरुष काहू नहीं चीन्या काल पाए सभी गए लीन्या. ऐसा तीनों देव और असुर अवतारा ताको भजे सकल संसारा. ಹೇಳ್ತಾರೆ, ಈ 3 ದೇವರುಗಳು ಬ್ರಹ್ಮ, ವಿಷ್ಣು, ಮಹೇಶ और असुर और ಅವತಾರ, ಮತ್ತೆ ಇವರ ಅವತಾರಗಳನ್ನೇ ಸಂಪೂರ್ಣ ಜಗತ್ತು ಸ್ತುತಿಸುತ್ತೆ. तीनों गुण का यह विस्तारा धर्मदास में कहो पुकारा. ಈಗ ಪರಮೇಶ್ವರ ಕಬೀರರು ಹೇಳ್ತಾರೆ, गुण तीनों की भक्ति में ये भूल पड़ो संसार. कह कबीर निज नाम बिना कैसे उतरो पार. ಪರಮಾತ್ಮ ಹೇಳಿದ್ದೇನೆಂದರೆ, 3 ಗುಣಗಳ ವಿಸ್ತಾರವೆಂದರೆ ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು ಮತ್ತೆ ತಮೋಗುಣ ಶಿವ. गुण तीनों की भक्ति में भूल पड़ो संसार. कह कबीर निज नाम बिन कैसे उतरे पार. ನಿಜ ರಾಮ ಬಿನ್ ನಿಜ ರಾಮ. ಈಗ ಪುಣ್ಯಾತ್ಮರೇ, ಈ ವಿಷಯವನ್ನು ಮತ್ತೆ ಸ್ಪಷ್ಟಪಡಿಸಬೇಕಿದೆ. ಏನು ಅಂದ್ರೆ, ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು ಮತ್ತು ತಮೋಗುಣ ಶಿವ. ಮತ್ತೆ ಗೀತೆಯ ಸ್ವಲ್ಪ ರಹಸ್ಯವನ್ನು ನಿಮಗೆ ತಿಳಿಸುವೆನು. ಗೀತೆಯಲ್ಲೂ ಇದನ್ನೇ ಸ್ಪಷ್ಟಪಡಿಸಿದೆ, ಈ 3ರ ಜನ್ಮದ ಬಗ್ಗೆ. ಈಗ ನೋಡಿ, ಮಾರ್ಕಂಡೇಯ ಪುರಾಣದಲ್ಲಿ ಈ 3 ಗುಣಗಳು ಏನು ಅಂತ ತೋರಿಸ್ತೇನೆ. ಇದು ಮಾರ್ಕಂಡೇಯ ಪುರಾಣ, ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತ. ಗೀತಾ ಪ್ರೆಸ್ ಗೋರಖ್ಪುರದಿಂದ ಪ್ರಕಾಶಿತವಾಗಿದೆ. ಇದರ 123ನೇ ಪುಟದಲ್ಲಿ ತೋರಿಸ್ತೇನೆ. ಇದು ಪುಟ 123. ಮತ್ತೆ ಇಲ್ಲಿ ನೋಡಿ, ಮಾರ್ಕಂಡೇಯ ಹೇಳಿದ್ರು, ಮಾರ್ಕಂಡೇಯ ತಿಳಿಸ್ತಿದ್ದಾರೆ. ನಾವು ಇಲ್ಲಿಂದ ಓದೋಣ. ಇದರ ಪ್ರಕಾರ ಸ್ವಯಂಭೂ ಪರಮಾತ್ಮನ 3 ಅವಸ್ಥೆಗಳು ಇರುತ್ತವೆ. ರಜೋಗುಣ ಪ್ರಧಾನ ಬ್ರಹ್ಮ, ತಮೋಗುಣ ಪ್ರಧಾನ ರುದ್ರ ಮತ್ತು ಸತೋಗುಣ ಪ್ರಧಾನ ವಿಶ್ವಪಾಲಕ ವಿಷ್ಣು ಆಗಿದ್ದಾರೆ. ಇವರೇ 3 ದೇವರುಗಳು ಮತ್ತು ಇವರೇ 3 ಗುಣಗಳು. ಹೊಯ್ ಹೊಯ್, ಎಷ್ಟು ಸ್ಪಷ್ಟವಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು. ಮತ್ತಷ್ಟು ಸ್ಪಷ್ಟಪಡಿಸ್ತೇನೆ. ಎಲ್ಲಿಯವರೆಗೂ ಈ ವಿಷಯ ಸ್ಪಷ್ಟವಾಗುವುದು ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಿವ ಯಾರು ಅಂತ, ಅಲ್ಲಿಯವರೆಗೂ ಈ ವಿಷಯ ತಲೆಗೆ ಹೋಗಲ್ಲ. कि गुण तीनों की भक्ति में ये भूल पड़ो संसारे. कह कबीर निज नाम बिना कैसे उतरो पार. ಇದು ಶ್ರೀಮದ್ ದೇವಿ ಭಾಗವತ, ಹಿಂದಿ ಟೀಕಾ ಸಹಿತ. ಇದರಲ್ಲಿ ಸಂಸ್ಕೃತವೂ ಜೊತೆಗಿದೆ, ಪ್ರಥಮ ಭಾಗ. ಮತ್ತೆ ಇದು ಎಲ್ಲಿಂದ ಪ್ರಕಾಶಿತವಾಗಿದೆ ಅಂದ್ರೆ, ಆಥ ದೇವಿ ಭಾಗವತಂ ಸಭಾಷಾ ಟೀಕಂ ಸಮಹಾತ್ಯಂ. ಇದು ಖೇಮರಾಜ ಶ್ರೀಕೃಷ್ಣ ಪ್ರಕಾಶನ, ಮುಂಬೈ 4, ಇಲ್ಲಿಂದ ಪ್ರಕಾಶಿತ.
ಈಗ ಇಲ್ಲಿಗೆ ಬರೋಣ ಇದರ 3ನೇ ಸ್ಕಂದದಲ್ಲಿ. ಆಹಾ. ಅಥ ಶ್ರೀಮದ್ ದೇವಿ ಭಾಗವತೆ ಭಾಷಾ ಟೀಕಾಯುಕ್ತೆ ತೃತೀಯ ಸ್ಕಂದ ಪ್ರಾರಂಭತೆ. ಈಗ 3ನೇ ಸ್ಕಂದ ಪ್ರಾರಂಭವಾಗುತ್ತೆ. ಇದರಲ್ಲಿ ಇದು 11ನೆಯ ಪುಟ. 11ನೆಯ ಪುಟ ಮತ್ತೆ ಭಾಷಾ ಟೀಕಾಯುಕ್ತ ತೃತೀಯ ಸ್ಕಂದ ಅಧ್ಯಾಯ 5 ಮತ್ತೆ ಮಂತ್ರ ಸಂಖ್ಯೆ 8. 7ನೆಯ ಶ್ಲೋಕ ಇಲ್ಲಿಗೆ ಮುಕ್ತಾಯವಾಗಿದೆ. 8ನೇದು ಪ್ರಾರಂಭವಾಗುತ್ತೆ. ಭಗವಂತ ಶಂಕರ ತನ್ನ ತಾಯಿ ದುರ್ಗೆಗೆ ಹೇಳುತ್ತಿದ್ದಾರೆ, ಹೇ ಮಾತೆ, ಒಂದು ವೇಳೆ ನಮ್ಮ ಮೇಲೆ ಯಾವಾಗಲೂ ನೀವು ದಯೆ ತೋರುವಳಾಗಿದ್ದರೆ ನಮಗೆ ತಮೋಗುಣವನ್ನು ಹೇಗೆ ಪ್ರಧಾನಿಸಿದೆ? ಮತ್ತೆ ಬ್ರಹ್ಮ ರಜೋಗುಣ ಮತ್ತು ಹರಿ ಸತೋಗುಣ ಯುಕ್ತರನ್ನಾಗಿ ಏಕೆ ಮಾಡಿದೆ? ಈಗ ಇಲ್ಲಿ ನೋಡಿ, ಇದು ಸಂಸ್ಕೃತ. ಆಗಲೇ ಹಿಂದಿ ಓದಿದ್ವಿ, ಇದು ಸಂಸ್ಕೃತ. ಇಲ್ಲಿಗೆ 7 ಮುಗೀತು, 8ನೇದು ಪ್ರಾರಂಭವಾಯಿತು. ಯದಿ ದಯಾರ್ದ್ರಮನ ನ ಸದಾಂಬಿಕೆ ಕಥಮಹಂ ವಿಹಿತ ಚ ಅಹ. ಅಂದರೆ ನಾನು ಯಾವ ಪ್ರಕಾರ ಮಾಡಲ್ಪಟ್ಟೆ? ತಮೋಗುಣನನ್ನಾಗಿ. ಮತ್ತೆ ಕಮಲಜ, ಕಮಲದಿಂದ ಉತ್ಪನ್ನನಾದ ಬ್ರಹ್ಮಾನಿಗೆ ರಜೋಗುಣ ಸಂಭವ, ರಜೋಗುಣನನ್ನಾಗಿ ಏಕೆ ಮಾಡಿದೆ? ಸುವಿಹಿತ ಕಿಮು ಸತ್ವಗುಣೋ ಹರಿ. ಮತ್ತು ವಿಷ್ಣುವನ್ನು ನೀನು ಸತೋಗುಣನನ್ನಾಗಿ ಏಕೆ ಮಾಡಿದೆ? ನಮಗೆ ಶ್ರೀಮದ್ ದೇವಿ ಭಾಗವತದಲ್ಲಿ ಇದು ಸ್ಪಷ್ಟವಾಗಿ ನಿಚ್ಚಳವಾಯಿತು. ಶ್ರೀ ಶಿವಪುರಾಣದಲ್ಲೂ ಸ್ಪಷ್ಟವಾಯಿತು. ಪ್ರಕೃತಿ ಮತ್ತು ಪ್ರಧಾನ ದುರ್ಗೆಗೆ ಹೇಳ್ತಾರೆ. 3 ಗುಣಗಳು, ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಿವ. ನೋಡಿ, ಈಗ ನಿಮಗೆ ಶ್ರೀಮದ್ ಭಗವದ್ಗೀತೆಯಲ್ಲಿ ತೋರಿಸ್ತಾ ಇದ್ದೀನಿ. ಏನು ಅಂದ್ರೆ ಪ್ರಕೃತಿ ದುರ್ಗಾ, ಮತ್ತೆ ಈ ಕಾಲರೂಪಿ ಬ್ರಹ್ಮ ಗೀತೆಯನ್ನು ಹೇಳಿದ್ದಾನೆ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ. ಇವರಿಬ್ಬರ ಸಹಯೋಗದಿಂದ ಈ 3 ಗುಣಗಳ ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಿವರ ಉತ್ಪತ್ತಿಯಾಯಿತು. ನೋಡಿ, ಏಕೆಂದರೆ ಶ್ರೀಮದ್ ಭಗವದ್ಗೀತೆಯನ್ನ ತೋರಿಸ್ತೇನೆ. ಶ್ರೀಮದ್ ಭಗವದ್ಗೀತೆಯಲ್ಲಿ ನಿಮಗೆ ತೋರಿಸ್ತೇನೆ. ಇದು 14ನೇ ಅಧ್ಯಾಯ. ಇಲ್ಲಿ ನೋಡಿ, ಅಧ್ಯಾಯ 14ರ 3, 4, 5. ಆಹಾ, ಇದು 3. ಹೇ ಅರ್ಜುನ, ನನ್ನ ಮಹತ್ ಬ್ರಹ್ಮರೂಪದ ಮೂಲ ಪ್ರಕೃತಿ, ಪ್ರಕೃತಿ ದುರ್ಗಾ, ಎಲ್ಲ ಪ್ರಾಣಿಗಳ ಭೂತ, ಪ್ರಾಣಿಗಳ ಯೋನಿ ಅಂದರೆ ಗರ್ಭಧಾರಕ ಸ್ಥಾನವಾಗಿದೆ. ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪನೆ ಮಾಡುತ್ತೇನೆ. ಆ ಮೂಲ ಚೇತನದ ತತ ಅಂದರೆ ಅದರ ಸಂಯೋಗದಿಂದ ಎಲ್ಲಾ ಪ್ರಾಣಿಗಳ ಉತ್ಪತ್ತಿಯಾಗತ್ತೆ, ಭೂತಗಳ ಉತ್ಪತ್ತಿಯಾಗತ್ತೆ. 4ರಲ್ಲಿ, ಹೇ ಅರ್ಜುನ, ನಾನಾ ಪ್ರಕಾರದ ಎಲ್ಲಾ ಯೋನಿಗಳಲ್ಲಿ ಅಂದರೆ ಶರೀರದಲ್ಲಿ ಎಷ್ಟು ಮೂರ್ತಿಗಳು ಅರ್ಥಾತ್ ಶರೀರಧಾರಿ ಪ್ರಾಣಿ ಉತ್ಪನ್ನವಾಗುತ್ತವೋ, ಪ್ರಕೃತಿ ಪ್ರಕೃತಿ ಆ ಎಲ್ಲರ ಗರ್ಭಧಾರಣೆ ಮಾಡುವ ಮಾತೆ ದುರ್ಗೆ. ದುರ್ಗಾ ಅವರೆಲ್ಲರ ತಾಯಿ, ನಾನು ಬೀಜ ಸ್ಥಾಪನೆ ಮಾಡುವ ತಂದೆ. ಮುಂದೆ ನೋಡಿ 5ರಲ್ಲಿ, ಹೇ ಅರ್ಜುನ, ಸತೋಗುಣ ವಿಷ್ಣು, ರಜೋಗುಣ ಬ್ರಹ್ಮ ಮತ್ತು ತಮೋಗುಣ ಶಂಕರ. ಇವರು ಪ್ರಕೃತಿಯಿಂದ ದುರ್ಗೆಯಿಂದ ಉತ್ಪನ್ನರಾದ 3 ಗುಣಗಳು, ಅಂದರೆ 3 ದೇವರು. ಅವಿನಾಶಿ ಜೀವಾತ್ಮಗಳನ್ನು ಶರೀರದಲ್ಲಿ ಬಂಧಿಸುತ್ತಾರೆ. ಅಂದರೆ ಕರ್ಮಾನುಸಾರ ಈ 3 ರಜೋಗುಣ ಬ್ರಹ್ಮ, ಸತೋಗುಣ ವಿಷ್ಣು, ತಮೋಗುಣ ಶಿವ ಇವರು ದುರ್ಗೆಯಿಂದ ಜನ್ಮ ಪಡೆದಿದ್ದಾರೆ. ಮತ್ತೆ ಕರ್ಮಾನುಸಾರ ಶರೀರದಲ್ಲಿ ಅಂದರೆ ಕರ್ಮದಂಡದ ಆಧಾರದ ಮೇಲೆ ನಮ್ಮನ್ನಿಲ್ಲಿ ಇಡ್ತಾರೆ. ಈಗ ಪುಣ್ಯಾತ್ಮರೇ, ಪರಮಾತ್ಮ ಹೇಳುತ್ತಿದ್ದರು, ನನ್ನ ಮಾತು ಹೇಳುತ್ತಾರೆ ಇವರು. ಈ ದುನಿಯಾ ಅಜಬ್ ದಿವಾನಿ, ಮೇರಿ ಕಹಿ ಏಕ್ ನ ಮಾನಿ. ಪರಮಾತ್ಮ ಏನ್ ಹೇಳ್ತಿದ್ದಾರೆ? ನಿರಂಜನ ದನ ತೇರಾ ದರ್ಬಾರ್, ನಿರಂಜನ ದನ ತೇರಾ ದರ್ಬಾರ್, ಜಹಾ ಪರ್ ತನಿಕ ನ ನ್ಯಾಯ ವಿಚಾರ. ಕಬೀರ ಪರಮೇಶ್ವರ ಪೂರ್ಣಬ್ರಹ್ಮ, ಪರಮ ಪೂಜ್ಯ ಕಬೀರ ಪರಮೇಶ್ವರರು 600 ವರ್ಷಗಳ ಮೊದಲೇ ಹೇಳುತ್ತಿದ್ದರು, ಹೇ ಕಾಲ, ನಿನ್ನ ನಾಶವಾಗಲಿ, ನೀನು ಎಂತಹ ಅನ್ಯಾಯವನ್ನು ಮಾಡಿದ್ದೀಯಾ. ಈ ಜ್ಯೋತಿ ನಿರಂಜನನಿಗೆ ಹೇಳುತ್ತಿದ್ದರು, ಈ ನಿನ್ನ ಲೋಕದಲ್ಲಿ ಸ್ವಲ್ಪವೂ
ಮತ್ತೆ ಈ ನಕಲಿ ಗುರುಗಳಿಂದ ತಪ್ಪು ಜ್ಞಾನವನ್ನು ಜನತೆಯ ಅಂತಃಕರಣದಲ್ಲಿ ತುಂಬಿದ್ದೀಯಾ? ಅಮಾಯಕ ಜನ ಆ ಸುಳ್ಳನ್ನು ಸತ್ಯ ಎಂದು ನಂಬಿದ್ದಾರೆ. ನಾನು ಹೇಳುತ್ತಿರುವುದನ್ನು ನಂಬುತ್ತಿಲ್ಲ. निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार। वैश्या ओढ़े मुल मुल खासा, गल मोतियों के आर। वैश्या ओढ़े मुल मुल खासा, गल मोतियों के हार। पति भरता को मिले न खादी, ये सूखा निरस आहार। निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार। पाखंडियों की पूजा जग में, संत को कहें लबाड़े। पाखंडी की पूजा जग में, संत को कहें लबाड़े। अज्ञानी को परम विवेकी, और ज्ञानी को मूढ़ गंवार। निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार। कह कबीर सुनो भाई साधो, या सब उल्टा व्यवहार। कहें कबीर सुनो भाई साधो, या सब उल्टा व्यवहार। सच्चे को तो ये झूठा बतावे, इन झूठों का एतबार। निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार। कह कबीर सुनो भाई साधो, या सब उल्टा व्यवहार। कहें कबीर सुनो भाई साधो, या सब उल्टा व्यवहार। सच्चे को तो ये झूठा बतावे, और इन झूठों का एतबार। निरंजन धन तेरा दरबार, निरंजन धन तेरा दरबार, जहाँ पर तनिक न न्याय विचार। बोलो सतगुरुदेव की जय।